ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದ ಎಲ್ಲ ಶರಣರಿಗೆ ಹಾಗೂ ಪರಮ ಪೂಜ್ಯ ಬಸವಾನಂದ ಮಹಾಸ್ವಾಮಿಗಳವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇವತ್ತಿನ ವಚನಾಂಕಿತಗಳ ವೈಶಿಷ್ಟ್ಯ ಕುರಿತು ಪೊಲೀಸ್ ಪಾಟೀಲ್ ಅವರು ವಚನ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈಗ ಪೊಲೀಸ್ ಪಾಟೀಲ್ ಅವರು ವೇದಿಕೆಗೆ ಬಂದು ವಚನ ಪ್ರಾರ್ಥನೆಯನ್ನು ನಡೆಸಿಕೊಡಲಿಕ್ಕೆ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣತೆ ಇದೆ, ಬತ್ತಿ ಇದೆ, ಜ್ಯೋತಿ ಬೆಳಗುವಡೆ. ಪ್ರಣತೆ ಇದೆ, ಬತ್ತಿ ಇದೆ, ಜ್ಯೋತಿ ಬೆಳಗುವಡೆ. ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ. ಪ್ರಣತೆ ಇದೆ, ಜ್ಯೋತಿ ಬೆಳಗುಡೆ. ಗುರುವಿದೆ, ಲಿಂಗವಿದೆ, ಗುರುವಿದೆ, ಲಿಂಗವಿದೆ. ಶಿಷ್ಯನ ಅಜ್ಞಾನವಂ ಉರಿಸದನ್ನಕ್ಕರ, ಶಿಷ್ಯನ ಅಜ್ಞಾನವಂ ಉರಿಸದನ್ನಕ್ಕರ. ಭಕ್ತಿಯಲ್ಲಿಯದೋ, ಭಕ್ತಿಯಲ್ಲಿಯದೋ. ಪ್ರಣತೆ ಇದೆ, ಬತ್ತಿ ಇದೆ, ಜ್ಯೋತಿ ಬೆಳಗುಡೆ. ಸೋಹಂ ಎಂಬುದ ಹೇಳಿ, ಸೋಹಂ ಎಂಬುದ ಹೇಳಿ ದಾಸೋಹವ ಮಾಡದಿದ್ದರೆ, ದಾಸೋಹವ ಮಾಡದಿದ್ದರೆ ಅತಿಗಳೆವಾ ಗುಹೇಶ್ವರ, ಅತಿಗಳೆವಾ ಗುಹೇಶ್ವರ. ಪ್ರಣತೆ ಇದೆ, ಬತ್ತಿ ಇದೆ, ಜ್ಯೋತಿ ಬೆಳಗುಡೆ. ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ. ಪ್ರಣತೆ ಇದೆ, ಬತ್ತಿ ಇದೆ, ಜ್ಯೋತಿ ಬೆಳಗುಡೆ. ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ಪೊಲೀಸ್ ಪಾಟೀಲರಿಗೆ ಶರಣಾರ್ಥಿ. ಇವತ್ತಿನ ವಚನಾಂಕಿತಗಳ ವೈಶಿಷ್ಟ್ಯ ಕುರಿತು ಪರಮ ಪೂಜ್ಯ ಬಸವಾನಂದ ಮಹಾಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯಗಿರಿ, ಮನಗುಂಡಿ, ಧಾರವಾಡ ಇವರು ಆಗಮಿಸಿದ್ದಾರೆ. ಪರಮ ಪೂಜ್ಯರಿಗೆ ಧಾರವಾಡ, ಕಲಬುರಗಿ ಹಾಗೂ ಬೆಂಗಳೂರು ಬಸವ ಸಮಿತಿಗಳ ಪರವಾಗಿ ಹಾಗೂ ಆನ್ಲೈನ್ ಅರಿವಿನ ಮನೆಯ ಮೂಲಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ಗಳ ಮೂಲಕ ವೀಕ್ಷಿಸ್ತಕ್ಕಂಥ ಎಲ್ಲ ವೀಕ್ಷಕರ ಪರವಾಗಿ ಹಾಗೂ ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಫೇಸ್ಬುಕ್ ಮತ್ತು ಆನ್ಲೈನ್ಗಳ ಮೂಲಕ ವೀಕ್ಷಿಸ್ತಾ ನಮ್ಮ ಸಮಿತಿಯ ಕಾರ್ಯಕ್ರಮಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿರ್ತಕ್ಕಂಥ, ಪ್ರತಿ ವಾರದಲ್ಲಿ ಹೆಚ್ಚಿಗೆ ವೀಕ್ಷಕರು ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕ ಮಹಾಶಯರಿಗೆ, ಫೇಸ್ಬುಕ್ ಮತ್ತು ಯೂಟ್ಯೂಬ್ ವೀಕ್ಷಕರಿಗೂ ಸಹಿತ ನನ್ನ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಲ್ಯಾಣ ನಗರದಲ್ಲಿ ಅನುಭವ ಮಂಟಪದಲ್ಲಿ ಆಗಮಿಸಿರ್ತಕ್ಕಂಥ ಮೈಸೂರಿನಿಂದ ಕೆಲವರು ಆಗಮಿಸಿದ್ದಾರೆ ಶರಣೆಯರು, ಬೆಳಗಾಮದಿಂದ ಕೆಲವರು ಶರಣರು ಆಗಮಿಸಿದ್ದಾರೆ. ಆ ಎಲ್ಲ ಶರಣರಿಗೆ ಮತ್ತು ಧಾರವಾಡದಿಂದ ಆಗಮಿಸಿದಂಥ ಎಲ್ಲ ಶರಣರಿಗೂ ಸಹಿತ ಅನಂತ ಶರಣಾರ್ಥಿಗಳು. ಈಗ ಸಂವಿಧಾನದ ಓದು. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ,
ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿಯ ನವೆಂಬರ್ ತಿಂಗಳು 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಹಾಗೂ ಅದನ್ನು ನಡೆಸಲಿಕ್ಕೆ ಕಟಿಬದ್ಧರಾಗಿದ್ದೇವೆ ಅಂತ ಹೇಳ್ತಾ, ಈಗ ಪರಮ ಪೂಜ್ಯರ ಕುರಿತು ಒಂದೆರಡು ಮಾತು. ಶ್ರೀ ಬಸವಾನಂದ ಮಹಾಸ್ವಾಮಿಗಳು ಮನಗುಂಡಿನಲ್ಲಿ ಒಂದು ಧಾರವಾಡದಿಂದ 10 ಕಿಲೋಮೀಟರ್ ದೂರ ಇರತಕ್ಕಂಥ ಒಂದು ಗ್ರಾಮದಲ್ಲಿ ಯಾರು ಏನು ಗುಡ್ಡ ಇರ್ತಕ್ಕಂಥ ಪ್ರದೇಶ, ಸುತ್ತಮುತ್ತ ದೂರ ಹಳ್ಳಿಗಳಿರ್ತಕ್ಕಂಥ ಒಂದು ಬಹಳ ಒಂದು ಪ್ರಶಸ್ತವಾದ ವಾತಾವರಣದಲ್ಲಿ ಒಂದು ಆಶ್ರಮವನ್ನು ಸ್ಥಾಪಿಸಿಕೊಂಡು ಆ ಆಶ್ರಮದಿಂದ ಇವತ್ತು ಹಲವಾರು ಯೋಜನೆಗಳನ್ನು ಹಾಕ್ಕೊಂಡು ಜನಸೇವೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರೋದು ಬಹಳ ಸಂತೋಷದ ವಿಷಯ. ಅದರಲ್ಲೂ ಅವರು ಪ್ರಾರಂಭದಲ್ಲಿ ನೀರಿನ ಒಂದು ಶೇಖರಣೆ ಒಂದು ವಿಷಯವನ್ನು, ಇವತ್ತು ಯಾರಾದರೂ ಹೋದರೂ ಸಹಿತ ಮಳೆ ನೀರು ಕೊಯ್ಲನ್ನು ಮಾಡಿ ಎಲ್ಲರಿಗೂ ಗಂಗಾಜಲ ಅಂತ ಕೊಡ್ತಾ ಇರ್ತಾರೆ. ಅದು 12 ತಿಂಗಳವರೆಗೆ ಮಳೆ ನೀರನ್ನು ಸಂಗ್ರಹಿಸ್ತಕ್ಕಂಥ ಒಂದು ಕೆಪಾಸಿಟಿ ಇರತಕ್ಕಂಥ ಟ್ಯಾಂಕನ್ನು ಕಟ್ಟಿಸಿ ಅಲ್ಲಿ ಆ ಯೋಜನೆ ಪೂರ್ತಿಗೊಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಗೋವುಗಳನ್ನು ಸಹಿತ ಸಾಕಿದ್ದಾರೆ ತಮ್ಮ ಆಶ್ರಮದಲ್ಲಿ. ಅದರ ಜೊತೆಗೆ ನೈಸರ್ಗಿಕವಾಗಿ ಒಂದು 10-12 ಎಕರೆ ಜಮೀನನ್ನು ತಗೊಂಡು ನೈಸರ್ಗಿಕ ಕೃಷಿಯನ್ನು ಸಹಿತ ಅಳವಡಿಸಿಕೊಂಡು ಅದರಲ್ಲಿ ಬೆಳೆದ ಬೆಳೆಗಳನ್ನು ಸಹಿತ ಅವರು ಬಂದವರಿಗೆ ನೀಡ್ತಾ ಇದ್ದಾರೆ. ಅಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಸಹಿತ ಆ ಒಂದು ಬೆಳೆಯಿಂದ ಮಾಡ್ತಕ್ಕಂಥದ್ದು ವಿಶೇಷವಾದ ಒಂದು ಸಂಗತಿ. ಧಾರವಾಡದಿಂದ 10 ಕಿಲೋಮೀಟರ್ ದೂರ, ಅದು ಗುಡ್ಡಗಾಡದಲ್ಲಿ ಬಸ್ಸು ಮತ್ತೊಂದು ಯಾವುದೂ ಇಲ್ಲ ಸೌಕರ್ಯ. ಅಂಥ ಒಂದು ಜಾಗದಲ್ಲಿ ನಾವು ಇಲ್ಲೇನಾದರೂ ಧಾರವಾಡದಲ್ಲೇ ಕಾರ್ಯಕ್ರಮ ಮಾಡ್ತಾಯಿದ್ರು ಬಹಳ ಜನ ನಮಗೆ ಸೇರೋದು ಕಷ್ಟ. ಆದರೆ ಅಲ್ಲಿ ಅವರು ಪ್ರತಿ ಅಮಾವಾಸ್ಯೆಗೆ, ಸಾಮಾನ್ಯವಾಗಿ ಅಮಾವಾಸ್ಯೆ ದಿವಸ ನಮ್ಮಲ್ಲಿ ಕಾರ್ಯಕ್ರಮ ಮಾಡೋದಿಲ್ಲ, ಆದರೆ ಅವರು ಪ್ರತಿ ಅಮಾವಾಸ್ಯೆಗೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅಲ್ಲಿ ಸುಮಾರು 100 ಜನ ಬಂದು ಅದರಲ್ಲಿ ಭಾಗವಹಿಸ್ತಾರೆ. ಅಂಥ ಇದರಲ್ಲಿ ಬರ್ತಾರೆ ಅಂದರೆ ಅವರ ಒಂದು ಆಕರ್ಷಣೆ ನಾವನ್ನು ಗಮನಿಸಬಹುದು. ಜೊತೆಗೆ ಈಗ ಇತ್ತೀಚೆಗೆ ಹುಣ್ಣಿಮೆ ದಿವಸ ಇನ್ನೂ ಕಾರ್ಯಕ್ರಮ ಇಟ್ಟುಕೊಂಡು ರಾತ್ರಿ ವಾಕಿಂಗ್ ಮಾಡ್ತಕ್ಕಂಥದ್ದು, ಬೆಳದಿಂಗಳ ಪಾದಯಾತ್ರೆ ಅಂತ ಬೆಳದಿಂಗಳ ಪಾದಯಾತ್ರೆಯನ್ನು ಸಹಿತ ಆರಂಭಿಸಿದ್ದಾರೆ ಹೊಸ ಯೋಜನೆಯನ್ನು. ಅದರ ಜೊತೆಗೆ ಪ್ರತಿ ವರ್ಷ ಧಾರವಾಡದಿಂದ ಉಳುವಿಗೆ ಪಾದಯಾತ್ರೆ ಒಂದು ಟೀಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಬೇರೆ ಬೇರೆಯವರು ಹೋಗ್ತಾ ಇರ್ತಾರೆ, ಆದರೆ ಸ್ವಾಮೀಜಿಯವರದೊಂದು ವಿಶೇಷವಾಗಿರ್ತಕ್ಕಂಥದ್ದು. ಅದು ಅಲ್ಲದೆ ಅವರಿಗೆ ಸ್ವಾಮೀಜಿಯವರಿಗೆ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಆ ಪುಸ್ತಕಗಳಲ್ಲಿ ಹೆಚ್ಚಿಗೆ ಇವತ್ತು ಹೋಗ್ತಾ ಇರ್ತಕ್ಕಂಥದ್ದು ಉಪವಾಸ ಏನಿದರ ರಹಸ್ಯ ಅಂತ. ಬಹಳಷ್ಟು ಗ್ರಂಥಗಳು ಜನರು ಓದಿ ಪ್ರಭಾವಿತರಾಗಿ, ಈವನ್ ಅಲೋಪತಿ ಡಾಕ್ಟರ್ ಆಗಲಿ, ಬೇರೆ ಹೋಮಿಯೋಪತಿ ಡಾಕ್ಟರ್ ಆಗಲಿ, ಆಯುರ್ವೇದ ವೈದ್ಯರು ಸಹಿತ ಬಂದು ಇಲ್ಲಿ ಇವರ ಹತ್ತಿರ ಚಿಕಿತ್ಸೆ ಪಡಿತಾ ಇದ್ದಾರೆ. ನ್ಯಾಚುರೋಪತಿ ಬಂದು ಪ್ರಕೃತಿ ಚಿಕಿತ್ಸೆ. ನಮ್ಮ ಮೊನ್ನೆ ಕೊರೋನಾ ಪೀರಿಯಡಲ್ಲಿ ಸಾಮಾನ್ಯವಾಗಿ ಆಸ್ಪತ್ರೆಗೆ ಹೋಗೋಕೆ ಜನ ಭಯ ಪಡ್ತಾಯಿದ್ರು. ಆದರೆ ಸ್ವಾಮೀಜಿಯವರು ಯಾರೇ ಇದ್ದರೂ ಬರ್ರಿ ನಾವು ಟ್ರೀಟ್ ಮಾಡ್ತೀವಿ ಅಂತ ಇವತ್ತು ಅಲ್ಲಿ ಕ್ಯಾನ್ಸರ್ ಪೇಷಂಟು ಸಹಿತ ಇಟ್ಕೊಂಡು ಟ್ರೀಟ್ ಮಾಡ್ತಾ ಇದ್ದಾರೆ. ಅದು ನಮಗೆ ವಿಶೇಷವಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇತ್ತೀಚೆಗೆ ಅವ್ರನ್ನ ಈಗ ಕೇಳಲ್ಪಟ್ಟೆ ಈ ಬುಕ್ಗಳನ್ನು ಸುಮಾರು 8-10 ಅವರ ಪುಸ್ತಕಗಳು ಈ ಬುಕ್ಕಿನಲ್ಲಿ ಇವತ್ತು ಲಭ್ಯವಿವೆ. ಬೇಕಾದಲ್ಲಿ ನಾವು ಅದನ್ನು ತಗೋಬಹುದಾಗಿದೆ ಈ ಬುಕ್ಗಳನ್ನು ಓದಿಕೊಂಡು. ಅದರ ಜೊತೆಗೆ ಈಗ ಅವರು ಹೊಸದಾಗಿ ಇನ್ನೊಂದು ಕಾನ್ಸೆಪ್ಟ್ ಶುರು ಮಾಡಿದ್ದಾರೆ. ಇಲ್ಲಿ ಉಪವಾಸಕ್ಕೆ ಒಂದು ತಿಂಗಳಲ್ಲಿ ಸುಮಾರು ಪ್ರತಿ ದಿವಸ ಅಲ್ಲಿ ಒಂದು 15-20 ಜನ ಕಂಟಿನ್ಯೂಸ್ ರೆಗ್ಯುಲರ್ 20-30 ಜನ ಇದ್ದೇ ಇರ್ತಾರೆ. ಜೊತೆಗೆ ಬರಲಿಕ್ಕೆ ಆಗದೇ ಇದ್ದವರಿಗೆ ಆನ್ಲೈನ್ನಲ್ಲಿ ಸಹಿತ ಇವಾಗ ಫಾಸ್ಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮುಳುಕೂರವರೇ ಅಂತ ಹೇಳ್ತಾ ಇದ್ದಾರೆ. ಈಗ ಇನ್ನು ಕೆಲವೇ ದಿನಗಳಲ್ಲಿ ಆನ್ಲೈನ್ನಲ್ಲಿ ಸಹಿತ ಅವರು ಉಪವಾಸವನ್ನು ಕಾರ್ಯಕ್ರಮ, ಯಾಕೆಂದರೆ ಕೆಲವರಿಗೆ ದೂರದಿಂದ ಬರೋಕ್ಕಾಗೋದಿಲ್ಲ. ಬೆಂಗಳೂರು ಇರ್ತಾರೆ, ಮೈಸೂರು ಇರ್ತಾರೆ, ಅಥವಾ ಡೆಲ್ಲಿಯಲ್ಲಿರ್ತಾರೆ, ಮುಂಬೈಯಲ್ಲಿರ್ತಾರೆ. ಅವ್ರಿಗೆ ಇಲ್ಲಿ ಬಂದು ಇದ್ದು ಮಾಡಲಿಕ್ಕೆ ಅವರ ಬಿಸ್ನೆಸ್ ಅಥವಾ ವ್ಯಾಪಾರ ಆಗಲಿ ಅಥವಾ ಉದ್ಯೋಗ ಬಿಟ್ಟು ಬರಲಿಕ್ಕೆ ಸಾಧ್ಯ ಇಲ್ಲದೆ ಇರೋ ಅಂಥವರಿಗೂ ಸಹಿತ ಈ ಒಂದು ಸೌಲಭ್ಯ ಸಿಕ್ಕಲಿ, ಈವನ್ ವಿದೇಶಿಯರಿಗೂ ಇದು ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಪೂಜ್ಯರು ಆನ್ಲೈನ್ ಒಂದು ಆರೋಗ್ಯದ ಕಾರ್ಯಕ್ರಮವನ್ನು, ಎಂಥ ಕಾರ್ಯಕ್ರಮ ಅಂತಂದರೆ ಅವರು ಹೋಲಿಸ್ಟಿಕ್ ಹೆಲ್ತ್ ವಿಥೌಟ್ ಎನಿ ರಿಲಿಜಿಯಸ್ ರಿಚುವಲ್ಸ್ ಅಂತ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅವರು ಲೀವ್ ವಿಥೌಟ್
ಡ್ರಗ್ಸ್ ಆ್ಯಂಡ್ ಡಿಸೀಸಸ್. ಬದುಕಿ ಔಷಧಿಗಳಿಲ್ಲದೆ, ಮದ್ದುಗಳಿಲ್ಲದೆ, ಕಾಯಿಲೆಗಳಿಲ್ಲದೆ ಯಾವ ರೀತಿ ಬದುಕಬೇಕಂತಕ್ಕಂಥ ಒಂದು ಅವರ ಘೋಷಣೆ ವಾಕ್ಯದೊಂದಿಗೆ ಈ ಒಂದು ಹೊಸ ಯೋಜನೆಗಳನ್ನು ಹಾಕ್ಕೊಂಡು ಅದರ ಮೂಲಕ ಸಮಾಜದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂಥವರು ನಮಗೊಂಥರ ಆಪದ್ ಬಾಂಧವರು. ಅವ್ರಿಗೂ ನಮಗೂ ಗುರು ಶಿಷ್ಯ, ಶಿಷ್ಯ ಗುರು ಸಂಬಂಧರ ಅವರಿಗೆ. ನಾನು 2 ದಿವಸದಿಂದ ಅಷ್ಟೇ, ಯಾಕೆಂದರೆ ನಮ್ಮ ಈ ಕಾರ್ಯಕ್ರಮ ಇವತ್ತು ಮನಗುಂಡಿ ಅನ್ನೋರ್ದಿತ್ತು, ಬರಗುಂಡಿ ಅನ್ನೋರ್ದು. ಆ ಬರಗುಂಡಿ ಅನ್ನೋರು ಆಕಸ್ಮಿಕವಾಗಿ ಅವರು ಬರೋಕ್ಕಾಗದೇ ಇರೋದಕ್ಕೋಸ್ಕರ ಸ್ವಾಮಿ ಬೇರೆಯವರು ನಾವು ವಿದ್ವಾಂಸರು ಕೇಳಿದೆ, ಆದರೂ ಅವರು ಯಾರೋ ಒಂದು ಶಾರ್ಟ್ ಟೈಮಲ್ಲಿ ಸ್ವಲ್ಪ ಕಷ್ಟ ಯಾರಿಗಾದರೂ. ಆದರೆ ಸ್ವಾಮೀಜಿ ಅವರಿಗೆ ಕೇಳಿದ ತಕ್ಷಣ, ಬರೀ 3 ದಿವಸದಿಂದ ಕೇಳಿದ ತಕ್ಷಣ ಆಗಲಿ ಮುಳುಕರವರೇ ಬರ್ತೀನಿ ಅಂತ ಒಪ್ಕೊಂಡು ಒಂದು ರೀತಿ ನಮಗೆ ಹಬ್ಬದ ಬಂದವರಾಗಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈಗ ಪರಮಪೂಜ್ಯರು ವಚನಾಂಕಿತಗಳ ವೈಶಿಷ್ಟ್ಯದ ಕುರಿತು ನಮಗೆ ಚಿಂತನೆಯನ್ನು ನಡೆಸಲಿಕ್ಕೆ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಸ್ವಲ್ಪ ಸೌಂಡ್ ಕ್ಲಿಯರ್ ಮಾಡ್ಬೇಕು ಸರ್, ಒಂಚೂರು ಸೌಂಡ್ ಕೊಡಬೇಕು. ನನಗೆ ಕೇಳೋಕ್ಕೆ ಒಂಚೂರು ಇಡೋಕ್ಕಾಗುತ್ತಾ ನೋಡಿ, ಸ್ವಲ್ಪ ಇಡಿ. ಇದಕ್ಕೆ ಹೋಗುತ್ತೆ ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗಹರ ಶರಣಾದೆ ಬಸವ ಮಹಾ ಗುರು ನಿಮಗೆ. ವಿಶ್ವಗುರು ಮಹಾಮಾನವತ್ವವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಮಹಾಮಹಿಮರು, ಬಯಲುಕಾಯಿ ಸಿದ್ಧರು, ಶೂನ್ಯ ಪೀಠಾಧ್ಯಕ್ಷರು ಆದಂತಹ ಅಲ್ಲಮ ಪ್ರಭುದೇವರನ್ನು, ಎಲ್ಲ ದಾರ್ಶನಿಕ ಮಹಾತ್ಮರನ್ನು, ಶರಣರನ್ನು ಸ್ಮರಿಸಿ ಈ ಕಾರ್ಯಕ್ರಮವನ್ನು ಆನ್ಲೈನ್ ಅರಿವಿನ ಮನೆ ಧಾರವಾಡದಿಂದ ನಡೆಸ್ಕೊಡೋದಕ್ಕೆ ಮುಖ್ಯ ಕಾರಣೀಭೂತರಾದಂತಹ ಸನ್ಮಾನ್ಯ ಶ್ರೀ ಎಂ ಜಿ ಮುಳುಕೂರವರೇ ಮತ್ತು ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂತಹ ಪೊಲೀಸ್ ಪಾಟೀಲ್ರೇ ಮತ್ತು ಮೈಸೂರಿನಿಂದ ಆಗಮಿಸಿರುವಂತಹ ಶರಣೆಯರಾದ ಪವಿತ್ರಕ್ಕ ಅವರೇ ಮತ್ತು ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳೇ ಮತ್ತು ಆನ್ಲೈನ್ ಮೂಲಕ ನಮ್ಮ ಜೊತೆ ಲಾಗಿನ್ ಆಗಿರುವಂಥ ಎಲ್ಲ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ, ತಾಯಂದಿರೇ, ಎಲ್ಲರಿಗೂ ಶರಣಾರ್ಥಿಗಳು. ಈಗೊಂದು 3-4 ತಿಂಗಳು ಕೆಳಗಡೆ ಮಾರ್ಚಲ್ಲಿ ಅಂತ ಕಾಣಿಸುತ್ತೆ, ತಾವೆಲ್ಲ ನೆನ್ಪಿಟ್ಕೊಂಡಿದ್ದೀರ ಅಂತ ಅಂದ್ಕೊಳ್ತೀನಿ. ಶಿವಯೋಗ ಅದರ ಬಗ್ಗೆ ಒಂದು ಉಪನ್ಯಾಸ ಮಾಡಿದ್ದೆ. ಆವಾಗ ತುಂಬ ಜನ ಸಂತೋಷಪಟ್ಟು, ಅದರಲ್ಲೂ ವಿಶೇಷವಾಗಿ ನಮ್ಮ ಅಧ್ಯಕ್ಷರು, ಬಸವ ಸಮಿತಿ ಅಧ್ಯಕ್ಷರಾದಂಥ ಅರವಿಂದಣ್ಣವರು, ನೀವು ಮತ್ತೆ ಮತ್ತೆ ಪ್ರವಚನಕ್ಕೆ ಬರಬೇಕು ಮತ್ತು ವಚನಾಂಕಿತಗಳ ವೈಶಿಷ್ಟ್ಯದ ಬಗ್ಗೆ ನಾನು ಉಪನ್ಯಾಸ ಮಾಡಿದ್ದನ್ನು ಯಾರಿಂದಲೋ ಕೇಳಿ ಅದನ್ನು ಕೂಡ ನೀವು ಹೇಳಬೇಕು, ನಮ್ಮ ಸಮಿತಿ ಒಳಗಡೆ ಆನ್ಲೈನ್ ಅರಿವಿನ ಮನೆಯಲ್ಲಿ ಮಾತಾಡಬೇಕು ಅಂತ ತಿಳ್ಕೊಂಡು ಹೇಳಿದರು. ಅದು ಯಾವಾಗ ಯೋಗ ಕೂಡಿ ಬರುತ್ತೋ ನೋಡೋಣ ಅಂತ ಕಾಯ್ತಾ ಇದ್ವಿ. ಅದು ಇವತ್ತು ಒದಗಿ ಬಂದಿದೆ. ವಚನಾಂಕಿತಗಳ ವೈಶಿಷ್ಟ್ಯ ಬಹಳ ಅದ್ಭುತವಾದಂಥದ್ದು. ನನ್ನ ಪ್ರಕಾರ ವಚನಾಂಕಿತಗಳ ಕುರಿತಾಗಿ, ಅದರ ವೈಶಿಷ್ಟ್ಯತೆಯನ್ನು ಕುರಿತಾಗಿ, ಅದರ ಐತಿಹಾಸಿಕತೆಯನ್ನು ಕುರಿತಾಗಿ ಮತ್ತು ಒಂದೊಂದು ವಚನಾಂಕಿತಗಳ ಮಹತ್ವ, ಅರ್ಥ ಮತ್ತು ಮಹತ್ವ ಇವುಗಳನ್ನು ನೋಡಿದರೆ ನನಗನ್ಸುತ್ತೆ ಇದೊಂದು PhD ವಿಷಯ ಅಂತ ಅನ್ನಿಸುತ್ತೆ. ನಾನು PhD ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ಡಿಗ್ರಿನೇ ಮಾಡಿಲ್ಲ. ಡಿಗ್ರಿ ಮಾಡಲಾರ್ದೆ PG ಮಾಡಲಾರ್ದೆ ಇನ್ನು PhD ಮಾಡೋಕ್ಕಂತ ಸಾಧ್ಯನೇ ಇಲ್ಲ. ಈಗ ಪರಿಗಣಿಸಲ್ಲ, ಯೂನಿವರ್ಸಿಟಿಯವರು, ಸರ್ಕಾರದವರು ಪರಿಗಣಿಸಲ್ಲ. ನೀವು ಯಾರಾದರೂ
ಅಂದರೆ ಈಗಿನ ಪೀಳಿಗೆಗೆ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ನಾನು ಕರೆ ಕೊಡೋದೇನೆಂದರೆ, ನಿಮಗೆ ನಿಜವಾಗಿಯೂ ವಚನ ಸಾಹಿತ್ಯವನ್ನು ತಿಳ್ಕೊಳ್ಬೇಕು ಅನ್ನುವ ಆಸಕ್ತಿ ಇದ್ದರೆ ಮತ್ತು ವಚನಾಂಕಿತಗಳ ಬಗ್ಗೆ ಅದರ ಆಳಕ್ಕಿಳಿದು ಅಧ್ಯಯನ ಮಾಡಬೇಕು ಅನ್ನೋದಿದ್ದರೆ ಅದನ್ನು ಮಾಡಿ ಅದೊಂದು PhD ಸಬ್ಜೆಕ್ಟಾಗಿ ಬಳಸ್ಕೊಂಡು ನೀವು ಮಾಡಿದ್ರೆ ತುಂಬ ಜನರಿಗೆ ಅನುಕೂಲ ಆಗುತ್ತೆ ಮುಂದೆ. ಆಮೇಲೆ ಮಧ್ಯೆ ಕೆಲವು ವರ್ಷಗಳ ಕಾಲ, ಸುಮಾರು 96ನೇ ಇಸ್ವಿಯಿಂದ ಮೊನ್ನೆ ತನಕ, ಅಂದರೆ 26 ವರ್ಷಗಳ ಕಾಲ, 26 ವರ್ಷಗಳ ಕಾಲ ಒಂದು ಗೊಂದಲ ಇತ್ತು. ಏನು ಕೂಡಲ ಸಂಗಮ ದೇವನೋ ಲಿಂಗದೇವನೋ ಅಂತ ಹೇಳಿ. ಈಗ ಅದನ್ನು ಪರಿಹರಿಸಿದ್ರು, ಕೋರ್ಟ್ಗೆಲ್ಲ ಹೋಯಿತು, ಅದೇನೇನೋ ಆಯಿತು. ಅದು ವಚನಾಂಕಿತಗಳ ವೈಶಿಷ್ಟ್ಯದ ಬಗ್ಗೆ ನಿಜವಾಗಿ ಅಧ್ಯಯನ ಆಗಿದ್ದಿದ್ರೆ, ಸರಿಯಾಗಿ ತಿಳ್ಕೊಂಡಿದ್ದಿದ್ರೆ ಇಂಥ ಸಮಸ್ಯೆನೇ ಹುಟ್ಟುತ್ತಿರಲಿಲ್ಲ ನಮ್ಮ ಧರ್ಮದಲ್ಲಿ, ಮತ್ತು ಸಂಘಟನೆಗಳೇ ಹೊಡಿತಿರಲಿಲ್ಲ, ಸಂಘಟನೆಗಳು ಛಿದ್ರ ಆಗ್ತಿರಲಿಲ್ಲ. ಆದರೆ ದುರ್ದೈವದ ಸಂಗತಿ ನಡೆದು ಹೋಯಿತು. ಅದೇನೇ ಇರಲಿ, ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಎರಡೂ ಕೂಡ ಅದು ವಿಶಿಷ್ಟವಾದದ್ದು ಮತ್ತು ವೈವಿಧ್ಯಮಯವಾದದ್ದು, ಮತ್ತು ಆತ್ಮದ ಅಂತರಂಗದ ಜ್ಞಾನದಿಂದ ಉದಿಸತಕ್ಕಂಥದ್ದು ಆ ವಚನಾಂಕಿತಗಳು. ಸುಮ್ಮನೆ ಏನೋ ಒಂದು ಇಟ್ಕೋಬೇಕು. ಈಗ ಈ ಮಂತ್ರಿಗಳಿಗೆ ಪೋರ್ಟ್ಫೋಲಿಯೋಸ್ ಹಂಚ್ತಾರಲ್ಲ, ಆ ಥರ ಹಂಚಿದ್ದಲ್ಲ ವಚನಾಂಕಿತಗಳು. ಅವರು ಯೋಚನೆ ಮಾಡಿ, ವಿವೇಚನೆ ಮಾಡಿ, ಹಾರ್ದಿಕವಾಗಿ ಪ್ರೀತಿ ಮಾಡಿ ಆ ಅಂಕಿತವನ್ನು ಇಟ್ಕೊಂಡಂತಹದ್ದು. ಆದ್ದರಿಂದ ಪ್ರತಿಯೊಂದು ವಚನಾಂಕಿತಕ್ಕೂ ಒಂದೊಂದು ವೈಶಿಷ್ಟ್ಯತೆ ಇದೆ, ಪ್ರತಿಯೊಂದಕ್ಕೂ ಇದೆ. ಈ ವಚನಾಂಕಿತಗಳ ಇತಿಹಾಸವನ್ನು ಸ್ವಲ್ಪ ನೋಡಬೇಕು ಅಂತ ಅನಿಸುತ್ತೆ. ನಾನು ವೈಶಿಷ್ಟ್ಯ ನೋಡೋಕ್ಕೆ ಮುಂಚೆ ಇತಿಹಾಸ, ಅಂಕಿತಗಳನ್ನು ಇಟ್ಕೊಳ್ತಕ್ಕಂಥದ್ದು, ತಾವು ಬರೆದಂತಹ ಪದ್ಯಗಳಿಗೆ ಅಥವಾ ಕಾವ್ಯಗಳಿಗೆ ಅಂಕಿತಗಳನ್ನು ಇಟ್ಕೊಳ್ತಕ್ಕಂಥದ್ದು ಯಾವಾಗಿನಿಂದ ಶುರುವಾಯಿತು ಅದನ್ನು ನಾವು ನೋಡಿದಾಗ ಪ್ರಾಯಶಃ ಈ ಅಂಕಿತಗಳ ಪ್ರತಿಪಾದಕರು ಮತ್ತು ನಿರ್ಮಾಪಕರು ಶರಣರೇ, ಬಸವಾದಿ ಪ್ರಮಥರೇ ಅಂತ ನನಗನ್ಸುತ್ತೆ. ಯಾಕೆಂದರೆ ಅದಕ್ಕಿಂತ ಮುಂಚೆ ಬಂದಿರತಕ್ಕಂಥ ಸಾಹಿತ್ಯದಲ್ಲೆಲ್ಲೂ ಕೂಡ ಅಂಕಿತಗಳು ಸಿಕ್ಕೋದಿಲ್ಲ ನಿಮಗೆ. ಈಗ ಉಪನಿಷತ್ತಿದ್ದಾವೆ, 108 ಉಪನಿಷತ್ತುಗಳಿದ್ದಾವೆ. ಅದರಲ್ಲಿ 8, 9 ಅಥವಾ 10 ಉಪನಿಷತ್ತುಗಳು ಭಾಳ ಪ್ರಸಿದ್ಧ ಇದ್ದಾವೆ. ಉಪನಿಷತ್ ಮಂತ್ರಗಳು ನಿಮಗೆ ಗೊತ್ತಿದೆ, ಬಹಳ ಪ್ರಸಿದ್ಧವಾದ ಮಂತ್ರ ಇದೆ, ಓಂ ಸಹನಾ ಭವತು ಸಹನಾ ಭುನಕ್ತು. ಯಾರು ಬರೆದಿದ್ದು ಗೊತ್ತಿದೆಯಾ ನಮಗೆ? ಇಲ್ಲ. ಯಾವ ಉಪನಿಷತ್ತಿನಲ್ಲಿ ಅಂತ ಹೇಳ್ಬೋದು, ಯಾವ ವೇದದ ಯಾವ ಅಧ್ಯಾಯದಲ್ಲಿ ಬಂದಿದೆ ಅಂತ ಹೇಳ್ಬೋದು, ಆದರೆ ಯಾರು ಬರೆದಿದ್ದು ಅಂತ ಗೊತ್ತಿಲ್ಲ. ಅಸತ್ವಮ ಸದ್ಗಮಯ ಯಾರು ಬರೆದಿದ್ದು ಗೊತ್ತಿಲ್ಲ. ಈಶಾವಾಸ್ಯಮಿದಂ ಸರ್ವಂ ಅತ್ಯಂತ ಅದ್ಭುತವಾದಂಥದ್ದು. ಪೂರ್ಣಮದಃ ಪೂರ್ಣಮಿದಂ ಯಾರು ಬರೆದಿದ್ದು ಗೊತ್ತಿಲ್ಲ. ಯಾಕೆಂದರೆ ಅವು ಯಾವ ಋಷಿಗಳು ಕೂಡ ಅಂಕಿತಗಳನ್ನು ಇಟ್ಕೊಳ್ಬೇಕು ಅಥವಾ ಇದು ಗೊತ್ತಾಗಲಿ ಹೆಸರು ಏನೂ ಸಿಕ್ಕಲಿಲ್ಲ. ಯಾರು ಬರೆದ್ರು, ಯಾರು ಹೇಳಿದರು ಗೊತ್ತಿಲ್ಲ. ಅದಕ್ಕೆ ಮುಂದಿನವ್ರು ಏನು ಮಾಡಿಬಿಟ್ರು, ಇದು ವೇದ ಅನ್ನುವಂಥದ್ದು ಬ್ರಹ್ಮನ ಬಾಯಿಂದ ಬಂದಿದ್ದು, ಬ್ರಹ್ಮನಿಂದನೇ ಉತ್ಪತ್ತಿಯಾಗಿದ್ದು, ಮನುಷ್ಯರದಲ್ಲ ಇದು. ಇಲ್ಲ, ಬ್ರಹ್ಮನಿಂದ ಉತ್ಪತ್ತಿ ಆಗುವಂಥದ್ದು ಕೇವಲ ಪಂಚಭೂತಗಳು, ಜೀವಿಗಳು, ಸಸ್ಯಗಳು. ಇವು ಜ್ಞಾನ ಏನಿದೆ ಅದು ಗುರುವಿನಿಂದನೇ ಬರ್ತಕ್ಕಂಥದ್ದು, ಋಷಿಗಳಿಂದನೇ ಬರ್ತಕ್ಕಂಥದ್ದು, ಸಂತರಿಂದ, ಶರಣರಿಂದ, ಮಹಾತ್ಮರಿಂದ ಬರ್ತಕ್ಕಂಥದ್ದು, ಆಚಾರ್ಯರಿಂದ ಬರ್ತಕ್ಕಂಥದ್ದು. ಆದ್ದರಿಂದ ಜ್ಞಾನಕ್ಕೆ ಗುರುಗಳಿರ್ತಾರೆ, ಜ್ಞಾನಕ್ಕೆ ಗುರುಗಳಿರ್ತಾರೆ. ಆದ್ದರಿಂದ ಅಂದರೆ ಉಪನಿಷತ್ತುಗಳ ಕಾಲಕ್ಕೆ ಅಂಕಿತಗಳನ್ನು ಇಟ್ಕೊಳ್ಳೋ ಪದ್ಧತಿ ಇರಲಿಲ್ಲ. ಇನ್ನು ಸಂಸ್ಕೃತವನ್ನು ಬಿಟ್ಟರೆ ಪಾಳಿ ಭಾಷೆಯಲ್ಲಿ ಏನಿದೆಯೋ, ನನಗೆ ಕವಿತೆಗಳು, ಕವನಗಳು ಪಾಳಿ ಭಾಷೆದು ಅಥವಾ ಬುದ್ಧನದು ಗೊತ್ತಿಲ್ಲ, ನನಗೆ ಅಧ್ಯಯನ ಮಾಡಿಲ್ಲ ನಾನು. ಅದರಲ್ಲೇನು ಅಂಕಿತ ಇದೆಯಾ? ಇದ್ದಂಗಿಲ್ಲ. ಆಮೇಲೆ ಅರ್ಧಮಾಗಧಿ ಭಾಷೆಯಲ್ಲಿ ಮಹಾವೀರ ಹೇಳಿರ್ತಕ್ಕಂಥದ್ದು, ಅದರಲ್ಲೂ ಅಂಕಿತಗಳಿದ್ದಿದ್ದೇನು ನನಗೇನು ಕೇಳಿಲ್ಲ ನಾನು. ಇನ್ನು ನಮ್ಮ ದಕ್ಷಿಣ ಭಾರತದ ಭಾಷೆಗಳಲ್ಲಿ ಅತ್ಯಂತ ಪ್ರಾಚೀನವಾದ ಸಾಹಿತ್ಯ ಅಂತಂದರೆ ತಮಿಳು ಸಾಹಿತ್ಯ ಅಂತ ಹೇಳ್ತಾರೆ. ಅದರಲ್ಲಿ ಬರ್ತಕ್ಕಂಥ ತಿರುಕ್ಕುಳುಗಳು ಅಂದರೆ ತಿರುವಳ್ಳುವಾರ್, ಅವರ ರಚನೆಗಳಲ್ಲಿಯೂ ಕೂಡ ಅಂಕಿತಗಳಿದೆ, ಇದ್ದದ್ದು ಕಂಡು ಬಂದಿಲ್ಲ. ತಿರುವಳ್ಳುವಾರ ಹೆಸರಿದೆ, ಗೊತ್ತಿದೆ, ಸುಮಾರು 2000 ಪದ್ಯಗಳು ಎಷ್ಟೋ ಪದ್ಯಗಳಿದೆ ಅವ್ರದ್ದು.
ಅದರಲ್ಲಿ ಪ್ರತಿಯೊಂದು ಪದ್ಯಕ್ಕೂ ಅಂಕಿತ ಇದ್ದ ಹಾಗೆ ಏನು ಅನಿಸೋದಿಲ್ಲ. ಇನ್ನು ನಮ್ಮ ಕವಿತೆಗಳು, ಮಹಾಕಾವ್ಯಗಳಿಗೆ ಬಂದರೆ ಅಲ್ಲೂ ಕೂಡ ಅದಂತೂ ಚಂಪು ಕಾವ್ಯಗಳಿಗೆ ಅವಕ್ಕೆ ಅಂಕಿತಗಳನ್ನ ಇಟ್ಕೊಳ್ಳೋ ಅಗತ್ಯವೇ ಇಲ್ಲ. ಪಂಪ, ರನ್ನ, ಜನ್ನ, ಪೊನ್ನ ಇವರ್ಯಾರೂ ಕೂಡ ಅಂಕಿತಗಳನ್ನು ಇಟ್ಕೊಂಡು ಪದ್ಯಗಳನ್ನು ಬರೆದಿಲ್ಲ. ಅಲ್ಲಿ ಛಂದಸ್ಸೇ ಮುಖ್ಯ ಆಗಿತ್ತೆ ಹೊರತು ಅಂಕಿತಗಳಾಗಲಿ ಅಥವಾ ಮತ್ತೇನೋ ಸುಧಾರಣೆ ಅದು ಮುಖ್ಯ ಆಗಿರಲಿಲ್ಲ. ಹಾಗಾದರೆ ನಮಗೆ ತಿಳಿದು ಬಂದಿರೋ ಪ್ರಕಾರ ಇವಾಗ ಅಂಕಿತಗಳನ್ನು ಇಟ್ಟುಕೊಳ್ಳೋ ಪದ್ಧತಿ ಬಂದಿದ್ದು ಶರಣರಿಂದನೇ ಬಂದಿರತಕ್ಕಂಥದ್ದು. ಶರಣರಿಂದ ಬಂದು ಹಾಗಾದರೆ ಹೇಗೆ ಇವು ಹೆಂಗೆ ಶುರುವಾಯಿತು? ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರೋದು ಆದ್ಯ ವಚನಕಾರ ಅಂದರೆ ಜೇಡರ ದಾಸಿಮಯ್ಯ, ಅವರಿಂದ ಶುರುವಾಯಿತು ವಚನ ಸಾಹಿತ್ಯ ಅಂತ ಇವತ್ತಿಗೂ ಕವಿಗಳು, ವಿದ್ವಾಂಸರು ಇನ್ನೂ ಅದನ್ನೇ ಹೇಳ್ಕೊತ ಹೊರಟಿದ್ದಾರೆ. ಆದರೆ ಜೇಡರ ದಾಸಿಮಯ್ಯನವರು ಅನುಭವ ಮಂಟಪದಲ್ಲಿ ಇದ್ದಿದ್ದಾರೆ. ಯಾಕಂದರೆ ಅವರ ಸತಿ ದುಗ್ಗಳೆ ಅವರ ಅನುಭವ ಮಂಟಪದಲ್ಲಿ ಹೇಳಿರ್ತಕ್ಕಂತಹ ವಚನಗಳಂದರೆ ಬಸವಣ್ಣವ್ರ ಹೆಸರು, ಚನ್ನಬಸವಣ್ಣನವ್ರ ಹೆಸರು, ಪ್ರಭುದೇವರ ಹೆಸರು ಎಲ್ಲದೂ ಕೂಡ ದುಗ್ಗಳೆ ಅಮ್ಮನ ವಚನಗಳಲ್ಲಿ ಬಂದಿದೆ. ಮತ್ತು ಆದಿ ವಚನಕಾರ ಅಂತ ಇನ್ನೊಬ್ಬನ ಹೇಳ್ತಕ್ಕಂಥದ್ದು ಇವರು ಎಲ್ಲ ಅಧ್ಯಯನಶೀಲರು, ಪ್ರೊಫೆಸರ್ಗಳು ಹೇಳೋದೇನೆಂದ್ರೆ ಮೆರಮಿಂಡ ದೇವ ಭಾಳ ಹಳೆಯ ವಚನಕಾರ ಅಂತ ಹೇಳ್ತಾರೆ. ಆ ಮೆರಮಿಂಡ ದೇವನ ವಚನಗಳಲ್ಲೂ ಕೂಡ ಬಸವಣ್ಣವ್ರ ಹೆಸರು ಬಂದಿದೆ, ಅಕ್ಕಮಹಾದೇವಿ ಹೆಸರು ಕೂಡ ಬಂದಿದೆ. ವಚನ ಸಾಹಿತ್ಯ ಸಮಗ್ರ ಸಂಪುಟದಲ್ಲಿ ಬಂದಿಲ್ಲ ಅಂತ ಬರೆದಿದ್ದಾರೆ ಪ್ರಸ್ತಾವನೆ ಒಳಗಡೆ, ಆದರೆ ಅದೇ ವಚನಗಳಲ್ಲೇ ಬಂದಿದೆ. ಅವರ ಪುಸ್ತಕದಲ್ಲಿ ಆ ವಚನಗಳಿದ್ದಾವೆ. ಅಂದರೆ ವಚನ ಸಾಹಿತ್ಯದ ಮೂಲ ಅನುಭವ ಮಂಟಪವೇ ಹೊರತು ಅದಕ್ಕಿಂತ ಹಿಂದಕ್ಕೇನು ಹೋಗೋದಿಲ್ಲ. ಅದಕ್ಕಿಂತ ಹಿಂದಕ್ಕೆ ಯಾಕಂದ್ರೆ ಶರಣರ ಕಾಲಗಳ ಬಗ್ಗೆ ಕೂಡ ಇನ್ನೂ ಅಧ್ಯಯನ ಆಗಬೇಕಾಗಿದೆ. ಜೇಡರ ದಾಸಿಮಯ್ಯನವ್ರದ್ದು ದೇವರ ದಾಸಿಮಯ್ಯ ಅಂತ ತಿಳ್ಕೊಂಡು 10ನೇ ಶತಮಾನ 9ನೇ ಶತಮಾನ ಕೊನೆ ಭಾಗ ಹಿಂಗೆಲ್ಲ ಹೇಳ್ತಿದ್ರು. ಈಗೆಲ್ಲ ಅದೆಲ್ಲ ಅಲ್ಲ ಅನ್ನುವಂಥದ್ದು ಇತ್ತೀಚೆಗಿನ ಸಂಶೋಧನೆಗಳು ಮತ್ತು ಅಧ್ಯಯನಗಳಿಂದ ಗೊತ್ತಾಗ್ತಾ ಇದೆ. ಆದ್ದರಿಂದ ವಚನಾಂಕಿತಗಳನ್ನು ಇಟ್ಕೊಳ್ಳೋದು ಅಥವಾ ತಮ್ಮ ರಚನೆಗಳಿಗೆ ಅಂಕಿತಗಳನ್ನು ಇಟ್ಕೊಳ್ತಕ್ಕಂತಹ ಪದ್ಧತಿ ಶುರುವಾಗಿದ್ದು ಶರಣರಿಂದಲೇ ಅಂತ ಗಟ್ಟಿಯಾಗಿ ಹೇಳ್ಬೋದು. ಮುಂದೆ ಶರಣರಿಂದ ಪ್ರಭಾವಿತರಾದಂತಹ ಸಂತರು, ಮರಾಠಿ ಸಂತರು ಅಂಕಿತಗಳನ್ನ ಇಟ್ಕೊಂಡ್ರು. ಆಮೇಲೆ ಉತ್ತರ ಭಾರತದಲ್ಲಿ ಬಂದಂಥ ಸಂತರು ಸೂರದಾಸರು ಇರ್ಬೋದು, ಕಬೀರ್ದಾಸರು ಇರ್ಬೋದು, ಆಮೇಲೆ ರಹೀಮ್ ಕ ದೋಹೆ, ರವಿದಾಸ್ ಇವರೆಲ್ಲರದ್ರಲ್ಲೂ ಅಂಕಿತಗಳು ಬರ್ತವೆ. ಇನ್ನು ಆನಂತರ ನಮ್ಮಲ್ಲಿ ಹುಟ್ಟಿದಂಥ ದಾಸ ಸಾಹಿತ್ಯ, ಅಲ್ಲೂ ಕೂಡ ಅಂಕಿತಗಳನ್ನ ಇಟ್ಕೊಳ್ಳೋ ಪದ್ಧತಿ ಇದೆ. ಪುರಂದರ ವಿಠಲ, ಕನಕದಾಸರದು ಕಾಗಿನೆಲೆಯ ಆದಿಕೇಶವ, ಇವೆಲ್ಲ ಅಂಕಿತಗಳನ್ನ ಇಟ್ಕೊಂಡು ಬರೆದಂಥವು. ಅಂದರೆ ಈ ಅಂಕಿತಗಳಿಗೆ ಆದಿಪುರುಷರು ಅಂಕಿತಗಳನ್ನ ಇಟ್ಕೊಳ್ಬೇಕು ಅನ್ನುವಂಥ ಚಿಂತನೆ ಮಾಡಿ ಅದಕ್ಕೆ ವಿಶಿಷ್ಟಪೂರ್ಣವಾದಂಥ ಅಂಕಿತಗಳನ್ನ ಇಟ್ಕೊಂಡಿರ್ತಕ್ಕಂಥವರು 12ನೇ ಶತಮಾನದ ಶರಣರು ಅನ್ನುವಂಥದ್ದನ್ನು ನಾನು ಧೈರ್ಯವಾಗಿ ಮತ್ತು ಅಧ್ಯಯನಪೂರ್ಣವಾಗಿ ಹೇಳ್ಬೋದು ಅಂತ ಅಂದ್ಕೊಳ್ತೀನಿ. ನೀವು ಒಪ್ತಿರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ನೀವು ಯಾರಾದರೂ ಒಪ್ಪಲ್ಲ ಅಂತಂದರೆ ಜಿಜ್ಞಾಸೆ ಮಾಡ್ಬೋದು, ತೊಂದರೆ ಇಲ್ಲ. ನೀವು ಅಧ್ಯಯನ ಮಾಡಿ ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ಕೊಡಿ. ಅದರಲ್ಲಿ ಸತ್ಯ ಇದ್ದರೆ ಒಪ್ಕೊಳ್ಳೋಣ. ಅದರಲ್ಲೇನು ಅಧ್ಯಯನಕ್ಕೆ ಯಾವತ್ತೂ ಕೊನೆ ಇರಲ್ಲ, ಸಂಶೋಧನೆಗೆ ಕೊನೆ ಇರೋದಿಲ್ಲ. ಅದು ನಿರಂತರವಾಗಿ ನಡೀತಕ್ಕಂತಹ ಪ್ರಕ್ರಿಯೆ. ಈಗ ಸದ್ಯಕ್ಕೆ ನನಗನ್ಸೋದು ಬಸವಾದಿ ಪ್ರಮುಖರು ವಚನಾಂಕಿತಗಳು ಅವರು ಪ್ರಾಯಶಃ ನಮ್ಮ ದೇಶದಲ್ಲಿ ಅಂಕಿತಗಳನ್ನ ಇಟ್ಕೊಳ್ಳೋ ಪದ್ಧತಿ ಕಂಡಿಡ್ದಂಥವ್ರು ಅವರೇನೆ, ಶುರು ಮಾಡಿದಂಥವ್ರು ಅವರೇನೆ ಅನ್ನುವಂಥದ್ದು ನನ್ನ ಪ್ರತಿಪಾದನೆ. ನನ್ನ ವಾದ ಅಲ್ಲ, ನನ್ನ ಪ್ರತಿಪಾದನೆ. ಇನ್ನು ಏನಾದರೂ ನಿಮ್ಮ ಧೋರಣೆಗಳು ಬೇರೆ ಇದ್ದರೆ ಅದನ್ನು ತಿಳಿಸ್ಕೊಟ್ರೆ, ಅದರಲ್ಲಿ ನಾನು ಹೇಳಿದ್ನಲ್ಲ ಸತ್ಯಾಂಶ ಇದ್ದರೆ ತಥ್ಯಾಂಶ ಇದ್ದರೆ ನಾವು ಖಂಡಿತವಾಗಿಯೂ ವಿಮರ್ಶೆ ಮಾಡೋಣ, ಚರ್ಚೆ ಮಾಡೋಣ. ಇನ್ನು ನಮ್ಮ ಶರಣರ ವಚನಾಂಕಿತಗಳಲ್ಲೇ ವೈಶಿಷ್ಟ್ಯ ಇದೆ. ನಾನು ಸದ್ಯಕ್ಕೆ 6 ಭಾಗಗಳನ್ನಾಗಿ ಮಾಡಿದ್ದೀನಿ. ವಚನಾಂಕಿತಗಳ ವೈವಿಧ್ಯತೆಯನ್ನು 6 ಭಾಗಗಳಾಗಿ ವಿಭಾಗಿಸಿದ್ದೀನಿ. ಒಟ್ಟು 100 ಜನ ಶರಣರು, 300 ಜನ ಶರಣರು ವಚನ. ಅಂದರೆ ಇದರಲ್ಲೂ ವಿಶೇಷವಾಗಿ 12ನೇ ಶತಮಾನದ ಶರಣರದ್ದು ಮಾತ್ರ ತೊಗೊಂಡಿದ್ದೀನಿ ನಾನು. ಮುಂದಿಂದ ಯಾರ್ದು ತೊಗೊಂಡಿಲ್ಲ. ಸಿದ್ಧಲಿಂಗೇಶ್ವರ ಕಾಲಕ್ಕೆ ಬಂದಂಥವರು, ಆಮೇಲಿಂದ ಅದಕ್ಕಿಂತ ಮುಂಚೆ 101 ವಿರಕ್ತರು ಬರ್ತಾರಲ್ಲ ಅವರು, ಅಂದರೆ ಶಟಸ್ಥಲ ಪದ್ಧತಿಯನ್ನು ಶೂನ್ಯ ಸಂಪಾದನೆ ಮಾಡಿದಂಥವ್ರು ಯಾರ್ದು ಕೂಡ ನಾವು ತಗೊಂಡಿಲ್ಲ, ಅಧ್ಯಯನಕ್ಕೆ ತಗೊಂಡಿಲ್ಲ.
12ನೇ ಶತಮಾನದ ಶರಣರ ವಚನಾಂಕಿತಗಳ ವೈಶಿಷ್ಟ್ಯ ಅಂತಲೇ ಇಟ್ಕೊಳ್ಬೋದು ನೀವು. ಅದರದ್ದೇ ವಿಶೇಷ. ಅಂಥ ಅಧ್ಯಯನವನ್ನು ಕೈಗೊಂಡು, ಅದು ಈ ಒಂದು ಇದು ಅಧ್ಯಯನ ಬಹಳ ದಿವಸದಿಂದ ಚಿಂತನೆ ಇತ್ತು ನನ್ನ ಒಳಗಡೆ. ಆದರೆ ಬಹಿರಂಗವಾಗಿ ನಾನು ಇದನ್ನು ಉಪನ್ಯಾಸ ಮಾಡಿದ್ದು ನವಂಬರ್ ತಿಂಗಳು ಫಸ್ಟು ಸಿದ್ದೇಶ್ವರಪ್ಪಗಳ ಪ್ರವಚನ ನಡೆದಿತ್ತು ಬಾಲ್ಕೆಯಲ್ಲಿ. ಅಲ್ಲಿ ಉಪನ್ಯಾಸಗಳನ್ನ ಇಟ್ಕೊಳ್ತಾ ಇದ್ದರು. ನಾನು ಮುಂಚೆನೇ ಯಾರೋ ನನಗೆ ನಮ್ಮ ಸಂದೀಪ್ ಗುರುಗಳಂತ ಒಬ್ಬರಿದ್ದಾರೆ ಕಾಕಂಡಿಕೆಯವರು, ಅವ್ರು ಕೇಳಿದ್ರು, ನೀವೊಂದು ಉಪನ್ಯಾಸ ಮಾಡಬೇಕಲ್ಲ ಒಂದು ತಿಂಗಳ ಹಿಂದೆ ಅಕ್ಟೋಬರ್ಲಿನ ಕೇಳಿದ್ರು. ಅವಾಗ ನಾನಂದೇ ಮಾಡ್ತೀನಿ, ಯಾವ ವಿಷಯ ಮಾಡ್ಬೇಕು ನೀವೇ ಆರಿಸ್ಕೊಳ್ಳಿ. ವಚನಾಂಕಿತಗಳ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರ್ತೀರಿ ಅಂತ ಅಂದ್ಬಿಟ್ಟೆ ನಾನು. ಆವಾಗ ಅವರು ಅದನ್ನೇ ಮಾತಾಡಿ ಹಾಗಾದ್ರೆ. ಆದರೆ ನಾನು ಬಹಿರಂಗವಾಗಿ ಒಂದು ಗಂಟೆ ಉಪನ್ಯಾಸವನ್ನು ನಾನೆಲ್ಲೂ ಕೊಟ್ಟಿರಲಿಲ್ಲ ಇದ್ರ ಬಗ್ಗೆ. ನೀವು ಮಾತಾಡಬೇಡ್ರಿ, ಸ್ವಲ್ಪ ದೂರ ಹೋಗ್ರಿ ಮಿಸ್ಟರ್, ಯಾರು ನೀವು, ದೂರ ಹೋಗಿ, ತೊಂದರೆ ಇಲ್ಲ, ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ, ನೀವು ಸಂಘಟಕರೇ ಇರಿ, ಯಾರೇ ಇರಿ, ಒಳ್ಳೆಯದಲ್ಲ ಅದು, ಅದನ್ನು ಕಲ್ತ್ಕೊಳ್ಳಿ ಮೊದಲು. ಆಮೇಲೆ ಏನಾಯಿತು, ಒಪ್ಕೊಂಡ್ಬಿಟ್ಟೆ ನಾನು, ಅವರು ಇಟ್ಕೊಂಡೇ ಬಿಟ್ಟರು. ಆದರೆ ನನಗೆ ಒಳಗಡೆ ದಿಗಿಲು ಶುರುವಾಯಿತು, 1 ಗಂಟೆ ಉಪನ್ಯಾಸ ಕೊಡ್ಬೋದಾ ಈ ವಿಷಯದಲ್ಲಿ? ಆಮೇಲೆ ಅಷ್ಟೊತ್ತಿಗೆ ಇನ್ನೂ ಇದು ಕೂಡ ಸಂಗಮ ಲಿಂಗದೇವ ವಾಪಸ್ ತಗೊಂಡಿರಲಿಲ್ಲ. ಸುಮ್ಮನೆ ಯಾಕಪ್ಪ ಇದು ವಿವಾದಕ್ಕೆ ಗುರಿ ಮಾಡಿಕೊಂಡು ಅವರು ಕಾಮೆಂಟ್ಸ್ ಎಲ್ಲ ಶುರುವಾಗೋದು, ಆಮೇಲೆ ಇದೆಲ್ಲ ಹೇಳೋದು ಏನಕ್ಕೆ ಬೇಕು? ಕೊನೆಗೆ ಸಂದೀಪ್ ಗುರುಗಳಿಗೆ ಹೇಳಿದೆ, ಬೇಡ ರೀ ಬೇರೆ ಉಪನ್ಯಾಸ ಇಟ್ಕೊಳ್ಳಿ ಅಂತಂದೆ. ಅವ್ರು ಹಠ ಹಿಡಿದ್ರು, ಇಲ್ಲ ಇದನ್ನೇ ಹೇಳಬೇಕು ಅಪ್ಪವ್ರೆ ನೀವು, ನಾನು ವಚನಾಂಕಿತಗಳ ವೈಶಿಷ್ಟ್ಯನೇ ಬೇಕು ಅಂತ ಕೂತರು. ಆವಾಗ ಅಧ್ಯಯನಕ್ಕೆ ತೊಡ್ಕೊಂಡೆ. ಒಂದು ಪುಸ್ತಕ ಇಟ್ಕೊಂಡು ಎಲ್ಲ ಶರಣರ ವಚನಾಂಕಿತಗಳನ್ನು ನಾನು ಮೊದಲು ಓದ್ಕೊಂಡು ವಿಭಾಗ ಯಾವ ಥರ ಮಾಡಬಹುದು ಅಂಥೇಳಿ ಶುರು ಮಾಡಿಕೊಂಡೆ. 6 ರೀತಿಯ ವಿಭಾಗ ನನಗೆ ಸಿಕ್ತದ್ರಲ್ಲಿ. ಅರ್ಥ ಆಗತ್ತಾ ನಿಮಗೆ? ನನ್ನ ಮಾತು ಅರ್ಥ ಆಗತ್ತಾ? 6 ರೀತಿಯಲ್ಲಿ ವಿಭಾಗಿಸ್ಬೋದು. ಇನ್ನೂ 3-4 ವಿಭಾಗಗಳು ಸಿಗ್ತವೆ. ಮತ್ತೆ ಸಬ್ ಹೆಡಿಂಗ್ಸ್ ಸಿಗ್ತವೆ. ನಾನು ಹೇಳ್ತಿಲ್ಲ, PhD ಮಾಡೋಕ್ಕೆ ಯಾರಾದರೂ ಬಂದರೆ ಇನ್ನೂ ಒಂದು ಸ್ವಲ್ಪ ವಿಸ್ತರಣೆ ಮಾಡಿ ಅದನ್ನು ವಿಭಾಗ ಮಾಡ್ಬೋದು ಅಂತ ಕಾಣಿಸುತ್ತೆ. ಈಗ ಹಂಗಾದ್ರೆ 6 ಭಾಗಗಳು ಯಾವ್ಯಾವುದು ಪ್ರಮುಖವಾಗಿ ಅಂದರೆ, 1ನೇದು ಸ್ಥಾವರಲಿಂಗ ಸೂಚಕ ಅಥವಾ ಇಷ್ಟದೈವ ಸೂಚಕ ಅಂತ ಇಟ್ಕೊಳ್ಳಿ. ಅದನ್ನು ನಾವು ಹಂಗೆ ಕರೆಯೋಕ್ಕೆ ನನಗೆ ಇಷ್ಟ ಆಗಲ್ಲ, ಆದರೆ ನಿಮ್ಗಳಿಗೆ ಅರ್ಥ ಆಗಬೇಕಂದ್ರೆ, ವಿದ್ವಾಂಸರಿಗೆ ಅರ್ಥ ಆಗಬೇಕು ಅಂದರೆ ಇಟ್ಕೊಳ್ಳಿ, ಪರವಾಗಿಲ್ಲ. 1ನೇದು ಸ್ಥಾವರಲಿಂಗ ಸೂಚಕ ಅಥವಾ ಅವರ ಇಷ್ಟದೈವ ಸೂಚಕ ಹೆಸರುಗಳನ್ನು ಅಂಕಿತವನ್ನಾಗಿ ಇಟ್ಕೊಂಡವರು, ಇದು 1ನೇ ಭಾಗ. 2ನೇ ವಿಭಾಗ ಏನಪ್ಪ ಅಂತಂದರೆ, ಗುರುಗಳ ಹೆಸರನ್ನು ಅಥವಾ ಜಂಗಮರ ಹೆಸರನ್ನು, ತಮ್ಮ ಪ್ರೀತಿಯ ಗುರುಗಳು, ದೀಕ್ಷಾ ಗುರುಗಳಿರ್ಬೋದು, ಶಿಕ್ಷಾ ಗುರುಗಳಿರ್ಬೋದು, ತಮ್ಮ ಇಷ್ಟ ಜಂಗಮ ಇರ್ಬೋದು, ಅವರ ಹೆಸರನ್ನು ಅಂಕಿತವನ್ನಾಗಿ ಇಟ್ಕೊಂಡಂಥದ್ದು 2ನೇ ಭಾಗ. 3ನೇ ಭಾಗ ತಾಯಂದ್ರಿಗೆ ಸಂಬಂಧಪಟ್ಟಿದ್ದು, ತಮ್ಮ ಪತಿಯ ಹೆಸರನ್ನು ಅಂಕಿತವಾಗಿ, ಪತಿಭಕ್ತಿ ಕುರುವಾಗಿ ಅಥವಾ ಅದನ್ನೇ ಲಿಂಗಕ್ಕೆ ಹೆಸರಿಟ್ಟು ಪತಿ ಸೂಚಕವಾಗಿ ಇರತಕ್ಕಂಥದ್ದು, ಅದು 3ನೇ ಭಾಗ ಅಂತ ಹೇಳ್ಬೋದು. 4ನೇದು ತತ್ವ ಸಂಬಂಧಿ, ತತ್ವ ಕಾಯಕ, ತತ್ವ ಮತ್ತು ತತ್ವ ಸ್ವಭಾವ ಮತ್ತು ವೃತ್ತಿ, ತತ್ವ ಸ್ವಭಾವ ಮತ್ತು ವೃತ್ತಿಗನುಸಾರವಾಗಿ ಮಾಡ್ಕೊಂಡಿರ್ತಕ್ಕಂಥ 4ನೇದು. 5ನೇದು ಅತಿ ವಚನಾಂಕಿತಗಳು ಅಂತ ಬರ್ತಾವೆ, ಅದನ್ನು ಗುಂಪು ಮಾಡಿದ್ದೀನಿ. ಅತಿ ವಿಶಿಷ್ಟ, ಅದು ಹೆಸರು ಕೇಳಿದ್ರೆ ನಕ್ಬಿಡ್ತೀರ ನೀವು, ಆ ಥರದ್ದು ವಚನಾಂಕಿತಗಳಿದ್ದಾವೆ. 6ನೇದು ಕೊನೆಯದಾಗಿ ತಮ್ಮ ಹೆಸರನ್ನೇ ವಚನಾಂಕಿತಗಳನ್ನಾಗಿ ಬಳಸ್ಕೊಂಡಿರ್ತಕ್ಕಂಥವ್ರು, ಅವರೊಂದು 4-5 ಜನ ಸಿಗ್ತಾರೆ, ಅವರು ಗೊತ್ತಾಯ್ತಲ್ವಾ? ಈ ಥರ 6 ಭಾಗಗಳನ್ನಾಗಿ ಮಾಡಿದ್ವಿ. ಯಾವಾಗಲಾದ್ರೂ ಮಾಡ್ಕೊಂಡಿದ್ದು ನೀವು ಕಲ್ಪನೆ ಮಾಡ್ಕೊಂಡಿದ್ರಾ? ತುಂಬ ಕಡಿಮೆ. ಅದ್ರ ಬಗ್ಗೆ ಅಧ್ಯಯನ ಆಗೇ ಇಲ್ಲ ಅಂತ ಹೇಳ್ಬೋದು. ಒಂದು ಪುಸ್ತಕ ಬಂದಿದೆ, ನಮ್ಮ ಗುಂಜಾಳ ಸರ್ ಒಂದು ಪುಸ್ತಕ ಬರೆದಿದ್ದಾರೆ, ಅದನ್ನು ನಾನಿನ್ನೂ ಪೂರ್ಣವಾಗಿ ಓದಿಲ್ಲ, ಅದನ್ನು ಓದ್ತೀನಿ ನಾನು. ಅಂದರೆ ಕೆಲವ್ರದ್ದು ಏನು ಬೇಡಿಕೆ, ನನ್ನ ಉಪನ್ಯಾಸ ಕೇಳಿದ ಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪುಸ್ತಕ ಬರೀರಿ ಅಂತ ತಿಳ್ಕೊಂಡು ಬೇಡಿಕೆ ಬಂದಿದೆ. ಅದನ್ನು ಮಾಡಬೇಕು ಅಂತ ಇಚ್ಛೆ ಇದೆ. ಆವಾಗ ಇನ್ನೂ ಡೀಟೇಲಾಗಿ ಅದನ್ನು ತೊಗೊಳ್ತೀನಿ. ಅದನ್ನು PhD ಮಾಡಲಿ ಬಿಡಲಿ, ಒಂದು ಪುಸ್ತಕ ಅಂತೂ ನಾನು ತಯಾರು ಮಾಡ್ತೀನಿ, ಅದನ್ನು ಮಾಡಬೇಕು ಅನ್ನೋ ಉದ್ದೇಶ ಇದೆ. ಈಗ ಮೊದಲನೇದಾಗಿ ಇಷ್ಟದೈವ ಅಥವಾ ಸ್ಥಾವರಲಿಂಗ ಸೂಚಕ ವಚನಾಂಕಿತಗಳು ಅಂತ ಏನು ಗುರುತು ಮಾಡ್ಕೊಂಡಿದ್ದೀರಲ್ಲ, ಅವ್ರ ಬಗ್ಗೆ ನೋಡೋಣ ಮೊದಲು. ಉದಾಹರಣೆಗೆ ಯಾರ್ದು ಅಂತ ಹೇಳ್ಬೋದಾ ನೀವು? ಹೇಳಿ, ಜೋರಾಗಿ ಹೇಳಿ, ಪರವಾಗಿಲ್ಲ ಹೇಳಿ.
ನಿಮ್ಮ ಧ್ವನಿನೂ ಕೇಳಲಿ ಆನ್ಲೈನಲ್ಲಿ, ಆನ್ಲೈನ್ ಧ್ವನಿ ಬರಲಿ. ಹಾಂ ಹಾಂ ಹಾಂ, ಸೌರಾಷ್ಟ್ರ ಸೋಮೇಶ್ವರ, ಆಮೇಲೆ ಕೂಡಲ ಸಂಗಮ ದೇವ. ಮೊದಲು ಕೂಡಲ ಸಂಗಮ ದೇವನೇ ತಗೊಂಡ್ಬಿಡೋಣ, ಯಾಕಂದರೆ ಬಹಳ ಶೋರ್ಮಚಾನ, ಭಾಳ ಗದ್ದಲಕ್ಕೆ ಕಾರಣವಾದಂಥದ್ದು ಕೂಡಲ ಸಂಗಮ ದೇವ. ಆಮೇಲೆ ಉರ್ಲಿಂಗ ಇಲ್ಲ, ಅದು ಮತ್ತೆ ಬೇರೆ ಕ್ಯಾಟಗರಿಗೆ ಹೋಗ್ಬಿಡುತ್ತೆ, ಬೇರೆ ಕ್ಯಾಟಗರಿಗೆ ಹೋಗುತ್ತೆ. ಆಮೇಲೆ ಗುಹೇಶ್ವರ, ಕೂಡಲ ಚನ್ನ ಸಂಗಮ ದೇವ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಚನ್ನಮಲ್ಲಿಕಾರ್ಜುನ, ಆಮೇಲೆ ನಿಕ್ಕಳಂಕ ಮಲ್ಲಿಕಾರ್ಜುನ, ಹೌದಲ್ವಾ? ಇನ್ನೂ ಅನೇಕ ಈ ಥರದ್ದು ವಚನಗಳಿದೆ. ಇಲ್ಲಿ ಬಹಳ ಜನ ತಿಳ್ಕೊಂಡಿರೋದು ಏನಂದರೆ, ಕೂಡಲ ಸಂಗಮ ದೇವ ಅಂದ ಕೂಡಲೇ ಸ್ಥಾವರಲಿಂಗ ಅಂತ ತಿಳ್ಕೊಂಬಿಟ್ರು. ಇವನು ಮಾತಾಜಿನೂ ಅದನ್ನೇ ತಿಳ್ಕೊಂಡೆ ಚೇಂಜ್ ಮಾಡೋಕ್ಕೆ ಹೋಗಿದ್ದವರು, ಹೌದಾ? ಆದರೆ ನಾನು ಹೇಳ್ತಾ ಇದ್ದೀನಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಬೇರೆ ಏನಿದಾವೋ ನನಗೆ ಗೊತ್ತಿಲ್ಲ, ಕೂಡಲ ಸಂಗಮ ದೇವ ಅಂತೂ ಯಾವುದೇ ಕಾರಣಕ್ಕೂ ಸ್ಥಾವರಲಿಂಗ ಸೂಚಕ ಅಲ್ಲ, ಸ್ಥಾವರಲಿಂಗ ಸೂಚಕ ಅಲ್ವೇ ಅಲ್ಲ ಅದು. ಯಾಕ್ರಿ, ಹೇಗ್ರಿ? ಮತ್ತೆ ಅಲ್ಲಿ ಕೂಡಲ ಸಂಗಮದಲ್ಲಿ ಕೂಡಲ ಸಂಗಮ ದೇವ ಇದಾನಲ್ರಿ, ಸಂಗಮನಾಥ ಇದಾನಲ್ಲ, ಅದಕ್ಕೆ ಕೂಡಲ ಸಂಗಮ ದೇವ ಅಂತ ಇಟ್ಕೊಂಡ್ರು ಬಸವಣ್ಣವರು. ಯಾಕೆ ಬಾಲ್ಯದಿಂದ ಅಲ್ಲೇ ಇದ್ದರು, ಅದನ್ನು ಪೂಜೆ ಮಾಡ್ತಿದ್ರು ಸ್ಥಾವರಲಿಂಗನ. ಹೌದು, ಮೊದಲು ಬಸವಣ್ಣವ್ರು ಸ್ಥಾವರಲಿಂಗ ಪೂಜಕರು ಇರ್ಬೋದು, ಇದ್ದಾರೆ, ಇಲ್ಲ ಅಂತಲ್ಲ. ಆಮೇಲೆ ಇಷ್ಟಲಿಂಗ ಸಂಶೋಧನೆ ಆದಮೇಲೆ ಸ್ಥಾವರಲಿಂಗ ಪೂಜೆಯನ್ನು ಬಿಟ್ಟರು. ಆದರೆ ಕೂಡಲ ಸಂಗಮ ದೇವ ಅಂತ ಏನಿದೆಯಲ್ಲ, ಇದು ಬಸವಣ್ಣನವರ ಸೃಷ್ಟಿಯೇ ಹೊರತು ಸಾಂಪ್ರದಾಯಿಕವಾಗಿ ಬಂದಂಥ ಅಂಕಿತ ಅಲ್ಲ, ಸ್ಥಾವರಲಿಂಗ ಸೂಚಕವೂ ಅಲ್ಲ ಈ ಪದ. ಹೇಗ್ರಿ ಅಂತ ಕೇಳಿ ನೀವು. ಈಗ ಕೂಡಲ ಸಂಗಮ ದೇವ ಅಂದ ಕೂಡಲೇ ನಿಮಗೆಲ್ರಿಗೂ ನೆನಪಾಗೋದು ಯಾವ ಊರು? ಕೂಡಲ ಸಂಗಮನೇ, ಹೌದಿಲ್ಲ? ದೇವ ಸಂಗಮ ದೇವ ಅಂದ ಕೂಡಲೇ ಸ್ಥಾವರಲಿಂಗ ಸಂಗಮೇಶ್ವರಲಿಂಗ ಅಂತ ಹೇಳ್ಬಿಡ್ತೀರ. ಆದರೆ ಇವತ್ತಿಗೂ ಕೂಡ ನಿಮಗೆ ಸಾಕ್ಷಿ ಸಿಗುತ್ತೆ. ಸ್ವಾತಂತ್ರ್ಯಕ್ಕೆ ಪೂರ್ವದಲ್ಲಿರ್ತಕ್ಕಂಥ ದಾಖಲೆಗಳನ್ನು ತೆಗೆದು ನೋಡಿದ್ರೆ ಮತ್ತು ವಚನಗಳಲ್ಲಿ ತೆಗೆದುಕೊಂಡ್ರೆ ಎಲ್ಲೂ ಕೂಡ ಆ ಊರಿಗೆ ಕೂಡಲ ಸಂಗಮ ಅಂತ ಹೆಸರಿಲ್ಲ. ಗಮನಿಸಿದರೆ ಇದನ್ನ ಯಾರಾದರೂ? ಕೂಡಲ ಸಂಗಮ ಅಂತ ಹೆಸರು ಹೇಳಕ್ಕೆ ಶುರು ಮಾಡಿದ್ದು ಸ್ವಾತಂತ್ರ್ಯ ಬಂದ ನಂತರ. ಈಗಲೂ ನೀವು ಹಳೆ ರೆಕಾರ್ಡ್ಗಳಲ್ಲಿ ಹಳೆ ದಾಖಲೆಗಳನ್ನು ನೋಡಿದ್ರೆ ಆ ಊರಿಗಿರೋದ ಹೆಸರೇನು ಅಲ್ಲ, ಕಪ್ಪಡಿ ಸಂಗಮ. ಕಪ್ಪಡಿ ಸಂಗಮ ನೋಡ್ರಿ, ಬಾಗಲಕೋಟೆ ಜಿಲ್ಲೆಯವ್ರಿಗೆ ಗೊತ್ತಿಲ್ಲ ಸಂಗಮ ಅಂತಾರು, ಗೊತ್ತಾಯ್ತಲ್ವಾ? ಕಪ್ಪಡಿ ಸಂಗಮ, ಕಲ್ಪಡಿ ಹೋಗೇನಾಯ್ತದ ಕಪ್ಪಡಿ ಸಂಗಮ ಅಂತಲೇ ಇರೋದು, ಅದಕ್ಕೆ ಕೂಡಲ ಸಂಗಮ ಅಲ್ಲ. ಆಮೇಲೆ ಬಸವಣ್ಣವ್ರ ಪ್ರಭಾವದಿಂದ ಅದಕ್ಕೆ ಕೂಡಲ ಸಂಗಮ ಅನ್ಕೊಂತ ಬಂದರು. ಈ ಕೂಡಲ ಸಂಗಮ ನಿಂತ್ಕೊಳ್ಳಿ, ತಪ್ಪೇನಿಲ್ಲ. ಆದರೆ ಆ ಊರ ಹೆಸರು ಬಸವಣ್ಣವ್ರ ಕಾಲಕ್ಕೆ ಅಷ್ಟೇ ಅಲ್ಲ, ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆನೂ ಕೂಡ ಆ ಊರ ಹೆಸರು ಇದ್ದಿದ್ದೇನು ಕಪ್ಪಡಿ. ಮತ್ತು ಕೂಡಲ ಸಂಗಮ ದೇವ ಹೆಂಗಾಗತ್ತೆ? ಈಗಲೂ ನೀವು ಹೋಗ್ರಿ, ಅಲ್ಲಿ ನೀವು ಸಂಗಪ್ಪಂಗೇನು ಪೂಜೆ ಮಾಡ್ಸೋಕೆ ಹೋಗ್ತಿರಲ್ಲ, ಅದಕ್ಕೆ ಕೂಡಲ ಸಂಗಮ ದೇವ ಅಂತ ಯಾರೂ ಹೇಳಲ್ಲ. ಅದಕ್ಕೆ ಏನಂತಾರೆ? ಸಂಗಮೇಶ್ವರ ಲಿಂಗ ಅಂತಲೂ ಅನ್ನಲ್ಲ. ಸಂಗಪ್ಪ, ಸಂಗಮೇಶ್ವರ, ಸಂಗಮನಾಥ, ಸಂಗಪ್ಪ, ಸಂಗಮೇಶ್ವರ. ಕೂಡಲ ಸಂಗಮ ದೇವ ಅಂತ ಯಾರೂ ಹೇಳೋದಿಲ್ಲ. ಅದಕ್ಕೆ ಅರ್ಥ ಆಯ್ತಲ್ವಾ? ಗೊತ್ತಾಯ್ತು ತಾನೆ? ಮತ್ತು ಹಾಗಾದ್ರೆ ಕೂಡಲ ಸಂಗಮ ದೇವ ಅನ್ನೋದು ಬಸವಣ್ಣವ್ರ ಸೃಷ್ಟಿನೇ ತಾನೇ ಇದು. ಕಪ್ಪಡಿ ಸಂಗಮ ಊರ ಹೆಸರು, ಅಲ್ಲಿರ್ತಕ್ಕಂಥ ಲಿಂಗ ಸ್ಥಾವರಲಿಂಗದ ಹೆಸರು ಸಂಗಮೇಶ್ವರ ಲಿಂಗ. ಹಾಗಾದರೆ ಕೂಡಲ ಸಂಗಮ ದೇವ ಅಂತ ಮಾಡ್ಕೊಂಡಿದ್ದು ಬಸವಣ್ಣನವರೇ. ಅದು ಅಂಕಿತಕ್ಕೋಸ್ಕರನೇ ಕೂಡಲ ಸಂಗಮ ದೇವ ಅಂತ ಮಾಡ್ಕೊಂಡ್ರೆ ಹೊರತು ಅದನ್ನು ಚೇಂಜ್ ಬದಲಾಯಿಸೋ ಅಗತ್ಯ ಇಲ್ಲ. ಮತ್ತು ಒಂದು ಕಾಮನ್ ಸೆನ್ಸ್ ಏನಪ್ಪ ಅಂದರೆ, ಸಿಗ್ನೇಚರನ್ನು ಯಾರೂ ಚೇಂಜ್ ಮಾಡಲಿಕ್ಕೆ ಬರಲ್ಲ. ವಚನಾಂಕಿತಗಳಿಗಿರೋ ಶಕ್ತಿ ಏನು ಅಂದರೆ ಸಿಗ್ನೇಚರ್, ಅದು ಸೈನ್. ಸ್ವತಃ ಬಸವಣ್ಣನವರೇ ಹುಟ್ಟು ಬಂದು ನಾನು ಚೇಂಜ್ ಮಾಡ್ತೀನಿ ಅಂದರೂ ಒಪ್ಪಲ್ಲ, ಸರ್ಕಾರ ಒಪ್ಪಲ್ಲ, ಕೋರ್ಟ್ ಒಪ್ಪಲ್ಲ, ನೀವು ಯಾರೋ ಒಪ್ಪಲ್ಲ, ಸಮಾಜ ಒಪ್ಪಲ್ಲ. ಅದು ಅವ್ರ ಕಾಲಕ್ಕೆ ಇದೆ, ಹಾಗೇ ನಾವು ಓದಬೇಕು, ಹಾಗೇ ಹೇಳಬೇಕು. ನೀವು ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಬೇರೆ ಮಾಡಿ, ನನಗೆ ಗೊತ್ತಿಲ್ಲ. ವ್ಯಾಖ್ಯಾನ ಮಾಡುವಾಗ ಏನು ಮಾಡ್ತೀರೋ ನಮಗೆ ಗೊತ್ತಿಲ್ಲ. ಆದರೆ ವಚನಕ್ಕೆ ತಿದ್ದುಪಡಿ ಮಾಡ್ತೀನಿ ಎನ್ನುವ ಹಕ್ಕು ಯಾರಿಗೂ ಇಲ್ಲ. ಅದರಲ್ಲೂ ಅಂಕಿತಗಳನ್ನಂತೂ ತಿದ್ದುಪಡಿ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಸಂಶಿ ಬೋಸ್ತೂರು ಮಠರಾಗಲಿ, ಅವ್ರಿಗಿಂತ ಮುಂಚೆ ಹರ್ಡೇಕರ್ ಮಂಜಪ್ಪನವರಾಗಲಿ, ಹಳಕಟ್ಟಿಯವರಾಗಲಿ ಯಾರೂ ಕೂಡ ಅಂತಹ ದುಸ್ಸಾಹಸವನ್ನು ಮಾಡೋಕ್ಕೆ ಹೋಗಲಿಲ್ಲ. ಹರ್ಡೇಕರ್ ಮಂಜಪ್ಪನವರು ಅಂಕಿತ ಅರ್ಥಗಳನ್ನು ಬರೆಯುವಾಗ, ವಚನಕ್ಕೆ ಭಾವಾರ್ಥ ಬರೆಯುವಾಗ ಲಿಂಗದೇವ ಅಂತ ಬಳಸ್ತಾರೆ, ಪರಮಾತ್ಮ ಅಂತ ಬಳಸ್ತಾರೆ, ದೇವರು ಅಂತ ಬಳಸ್ತಾರೆ.
ಆದರೆ ವಚನಾಂಕಿತದ ವಿಷಯಕ್ಕೆ ಹೋಗಲ್ಲ. ಆಮೇಲೆ ವಚನಗಳಲ್ಲೂ ಕೂಡ ತಿದ್ದುಪಡಿಯಿಂದ ಸಿಕ್ಕಾಪಟ್ಟೆ ಮನಸ್ಸಿಗೆ ಬಂದಂಗೆ ಮಾಡಬಾರ್ದು. ಯಾಕಂದರೆ ನನಗೊಂದು ಅನ್ನಿಸ್ಬೋದು, ನಿಮಗೊಂದು ಅನ್ನಿಸ್ಬೋದು. ಎಲ್ಲರೂ ಅಂದಂಗೆ ವಚನಗಳನ್ನು ತಿದ್ಕೊಂತ ಹೋದರೆ ವಚನಗಳ ಶಕ್ತಿ, ವಚನಗಳ ಗಟ್ಟಿತನ ಅದಕ್ಕೆ ಚ್ಯುತಿ ತಂದಂಗೆ ಆಗುತ್ತೆ. ನಾವು ಕೈಯಾರೆ ಚ್ಯುತಿ ತಂದಂಗೆ ಆಗುತ್ತೆ. ನಿಮಗೊಂದು ಮಾತು ಹೇಳಬೇಕು. ಆಗಿನ ಕಾಲಕ್ಕೆ 96ನೇ ಇಸ್ವಿಲಿ ನಡೆದ ಘಟನೆ ನಿಮ್ಗೆ ಯಾರಿಗೆ ನೆನಪಿದೆಯಲ್ಲ ಗೊತ್ತಿಲ್ಲ. ಮಾತಾಜಿಯವರು ವಚನಾಂಕಿತ ತಿದ್ದುಬಿಟ್ಟು ಬಸವಚನ ದೀಪ್ತಿ ಅಂತ ಮಾಡಿಬಿಟ್ರು. ಪುಸ್ತಕ ಬಿಡುಗಡೆ ಆಯಿತು. ಪುಸ್ತಕ ಬಿಡುಗಡೆ ಆದಾಗ ಒಬ್ಬ ವ್ಯಕ್ತಿ ಏನು ಮಾಡ್ದ ಗೊತ್ತಾ? ಅವನು ಒಂದು 108 ಬಸವಣ್ಣವ್ರ ವಚನ ತಗೊಂಡು ಒಂದು ಪುಸ್ತಕ ಮಾಡಿ, ಸಣ್ಣ ಪುಸ್ತಕ ಮಾಡಿ ಅವರ ಗುರುವಿನ ಅಂಕಿತನೇ ಹಾಕ್ದ. ರೇಣುಕಪ್ರಿಯ ಏನೋ ಒಂದು ಹಾಕ್ದ. ಪುಸ್ತಕ ಬಿಡುಗಡೆ ಆಗಿತ್ತು, ಪ್ರಿಂಟ್ ಆಗಿತ್ತು. ಯಾರ ಹತ್ರ ಸಿಕ್ತೋ, ಯಾರ ಹತ್ರ ಇದೆಯೋ ನನಗೆ ಗೊತ್ತಿಲ್ಲ. ಒಟ್ಟು ನಾನು ಆ ಸುದ್ದಿ ಕೇಳಿದ್ದೆ ಅವಾಗ. 97-98 ನಡೆದ ಘಟನೆ ಇದು. ಈ ಥರ ಆದರೆ ವಚನದ ಶಕ್ತಿನ ಹಾಳು ಮಾಡಿ ಹಾಕ್ಬಿಡ್ತೀರಾ. ನಾವೇ ಸ್ವತಃ ವಚನಗಳ ಮಹತ್ವವನ್ನು ಕಡಿಮೆ ಮಾಡ್ದಂಗೆ ಆಗ್ಬಿಡುತ್ತೆ. ಆದ್ದರಿಂದ ತಿದ್ದುಪಡಿ ಮಾಡುವ ಸಾಹಸ ಮಾಡಬಾರ್ದು. ಅದು ಆ ಶರಣರ ಮಟ್ಟಕ್ಕೆ ಇಳಿದು ಅಥವಾ ಶರಣರ ಆಳಕ್ಕೆ ಇಳಿದು ಶರಣರ ಮಟ್ಟಕ್ಕೆ ಏರಿ ನಾವು ಅರ್ಥ ಮಾಡ್ಕೊಳ್ಬೇಕೇ ಹೊರತು ತಿದ್ದುಪಡಿ ಮಾಡುವ ಹಕ್ಕು ನಮಗೆ ಯಾರಿಗೂ ಇಲ್ಲ. ಒಂದು ವೇಳೆ ಪಾಠಾಂತರ ಆಗುವಾಗ ತಪ್ಪಾಗಿದ್ದರೆ ಸಂಶಿ ಬೂಸ್ನೂರು ಮಠರಾಗಲಿ ಬೇರೆ ಬೇರೆ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಏನು ಮಾಡಿದ್ದಾರೆ ಅಂದರೆ ಬ್ರಾಕೆಟ್ನಲ್ಲಿ ಸರಿಯಾದದ್ದು ಅಂಶ ಇಟ್ಟಿದ್ದಾರೆ. ತಾವು ಕಲ್ಪಿಸಿದ್ದಂಥದ್ದು ಸರಿ ಇದೆ ಅಂತ ಅಂದ್ಕೊಂಡ್ರೆ ಅದು ಗೊತ್ತಾಗುತ್ತೆ ನಿಮಗೆ, ಇದು ಸರಿ ಇದೆ ಅಂತಲೇ ಗೊತ್ತಾಗುತ್ತೆ. ಆದರೂ ಕೂಡ ಅದನ್ನು ಬ್ರಾಕೆಟ್ನಲ್ಲಿ ಇಟ್ಟಿರ್ತಾರೆ, ಕಂಸದಲ್ಲಿ ಇಟ್ಟಿರ್ತಾರೆ. ಅದನ್ನು ತಿದ್ದುಪಡಿ ಮಾಡೋಕ್ಕೆ ಹೋಗಲ್ಲ. ಆದ್ದರಿಂದ ವಚನಾಂಕಿತಗಳನ್ನು ತಿದ್ದುಪಡಿ ಮಾಡಬಾರ್ದು. ಈಗಂತೂ ಅದು ವಾಪಸ್ ತಗೊಂಡಾಯಿತು, ಮುಗಿದ ಕತೆ, ಅದೇನು ತೊಂದರೆ ಇಲ್ಲ. ವಚನಾಂಕಿತಗಳನ್ನು ನಾವು ಮೊಟ್ಟ ಮೊದಲು ತಿಳ್ಕೊಳ್ಳೋಣ, ಇದು ಸ್ಥಾವರಲಿಂಗ ಸೂಚಕಗಳಲ್ಲ. ಮತ್ತು ಇಷ್ಟ ದೈವ ಅಂತ ಶರಣರಿಗೊಂದಿರಲ್ಲ. ಅರ್ಥ ಆಯ್ತೇನ್ರಿ? ಇಷ್ಟ ದೈವ ಅನುಭವ ಮಂಟಪದಲ್ಲಿ ಬಸವಣ್ಣವ್ರ ಇಷ್ಟ ದೈವ ಬೇರೆ, ಅಕ್ಕ ಮಹಾದೇವರ ಇಷ್ಟ ದೈವ ಬೇರೆ, ಅಲ್ಲಮ ಪ್ರಭುಗಳ ಇಷ್ಟ ದೈವ ಬೇರೆ ಅಂತ ನೀವು ವಿಭಾಗ ಮಾಡಬಾರ್ದು. ಇಷ್ಟ ದೈವದ ಅಂಕಿತಗಳನ್ನ ಇಟ್ಕೊಂಡಿದ್ದಾರೆ ಅಂತ ಬಳಸಬಾರ್ದು ವಿದ್ವಾಂಸರುಗಳು. ಆದರೆ ಬಳಸ್ತಾರೆ, ಏನು ಮಾಡೋಕ್ಕಾಗಲ್ಲ. ಗೊತ್ತಿರಲಿ ನಿಮಗೆ. ಅಲ್ಲಿ ಎಲ್ಲರೂ ಕೂಡ ಇಷ್ಟಲಿಂಗಕ್ಕೆ ಚನ್ನಮಲ್ಲಿಕಾರ್ಜುನ ಅಂದರು, ಇಷ್ಟಲಿಂಗಕ್ಕೆ ಗುಹೇಶ್ವರ ಅಂದರು, ಇಷ್ಟಲಿಂಗಕ್ಕೆ ಕೂಡಲ ಚನ್ನ ಸಂಗಮ ದೇವ ಅಂದರು. ಅದಕ್ಕೆ ಮುಂದೆ ವಚನಾಂಕಿತಗಳು ಹೆಂಗೆ ಸೃಷ್ಟಿಯಾದವು ಅಂದರೆ ಭಾಳ ಅದ್ಭುತವಾಗಿ ಸೃಷ್ಟಿಯಾದವು. ಅದರಿಂದ ನಮಗೆ ಗೊತ್ತಾಯಿತು ಇವರು ಸ್ಥಾವರಲಿಂಗಕ್ಕೆ ಅಂದಿಲ್ಲ ಅಥವಾ ಇಷ್ಟ ದೈವ ಅಂತ ಬೇರೆ ಇಟ್ಕೊಂಡಿಲ್ಲ, ಮೂರ್ತಿಗಳಿಲ್ಲ. ಅಲ್ಲಿ ಲಿಂಗವೇ ಮೂರ್ತಿ, ಇಷ್ಟಲಿಂಗ ಒಂದೇ ಅವರಿಗೆಲ್ಲ ಮೂರ್ತಿ. ಅದಕ್ಕೋಸ್ಕರ ನಾವು ಮೂರ್ತಿ ಆರಾಧಕರಾಗಬಾರ್ದು ನಿಜವಾಗಿ. ಆದರೆ ದುರ್ದೈವ ಅಂದರೆ ದುರ್ದೈವನ ಸುದೈವನ ನಮಗೆ ಗೊತ್ತಿಲ್ಲ. ಮತ್ತು ನೀವು ಅದು ತಪ್ಪು ತಿಳ್ಕೊಬೇಡಿ. ಇವರೇನಪ್ಪ ಬಸವಣ್ಣವ್ರ ಮೂರ್ತಿ ಸ್ಥಾಪನೆ ಮಾಡೋದು ದುರ್ದೈವ ಅಂತಿದಾರಲ್ಲ ಈ ಸ್ವಾಮಿಗಳು. ಸ್ಥಾಪನೆ ಮಾಡಿ, ಯಾಕೆಂದರೆ ಜಗತ್ತು ಹೆಂಗೆ ಹೋಗುತ್ತೋ ಹಂಗೆ ಹೋಗುತ್ತೆ. ನೀವು ಹೋಗ್ತೀರ ನೀವು ಕೂಡ. ಮತ್ತು ಈಗಿನ ಕಾಲದಲ್ಲಿ ಪ್ರಚಾರಕ್ಕೆ ಆಮೇಲೆ ಸರ್ಕಾರ ಗುರುತಿಸ್ಬೇಕಾದ್ರೆ ಮೂರ್ತಿಗಳು ಬೇಕೋ ಏನೋ ನನಗೆ ಗೊತ್ತಿಲ್ಲ, ನೀವು ಮಾಡ್ಕೊಳ್ಳಿ. ಆದರೆ ಮೂರ್ತಿ ಆರಾಧನೆ ಮಾಡಿದ್ರಿಂದರೆ ಅದು ಬಸವಣ್ಣವ್ರಿಗೆ ಇರಲಿ, ಗಾಂಧೀಜಿಯವ್ರಿಗೆ ಇರಲಿ, ವಿವೇಕಾನಂದರಿಗೆ ಇರಲಿ, ಅವ್ರ ಮೂರ್ತಿ ನಿಲ್ಲಿಸಿ ನಾವು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ ಅಂದರೆ ಅದು ಆಭಾಸ ಗೊತ್ತಾಯ್ತಲ್ವಾ? ಆದ್ದರಿಂದ ಅದೇನೇ ಇದ್ಕೊಳ್ಳಿ. ವಚನಾಂಕಿತಗಳ ವಿಶಿಷ್ಟತೆ ಬಂದಾಗ ಕೂಡಲ ಸಂಗಮ ದೇವ ಅನ್ನುವಂಥದ್ದು ಸ್ಥಾವರಲಿಂಗ ಸೂಚಕ ಅಲ್ಲ. ಅವ್ರಿಗೆ ಪ್ರತ್ಯೇಕವಾದ ಇಷ್ಟದೈವ ಅಂತ ಬೇರೆ ಇರಲಿಲ್ಲ. ಆ ಊರಿಗೆ ಇಷ್ಟದೈವ ಹುಡ್ಕೊಂಡು ಅವರು ಹೋಗ್ತಿರಲಿಲ್ಲ. ಇನ್ನು ಎರಡನೇದು ಯಾವುದಪ್ಪ ಅಂದರೆ ಅಲ್ಲಮ ಪ್ರಭುಗಳು ತಗೊಳ್ಳೋಣ. ಕೂಡಲ ಚನ್ನ ಸಂಗಮ ದೇವ ಅದಂತೂ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಬಸವಣ್ಣವರ ನೆನಪಾರ್ಥವಾಗಿ, ಬಸವಣ್ಣವರ ಗುರುತ್ವದ ಸಂಕೇತವಾಗಿ ಕೂಡಲ ಚನ್ನ ಸಂಗಮ ದೇವ ಅಂತ ಇಟ್ಕೊಂಡಿದ್ದಾರೆ. ಅಲ್ಲಿ ಚೆನ್ನ ಅಂತಕ್ಕಂಥದ್ದು ಅವ್ರ ಹೆಸರಿರ್ಬೋದು, ಅಥವಾ ಮಾದಾರ ಚೆನ್ನೈನವ್ರ ಮೇಲೆ ಭಕ್ತಿಯಿಂದ ಇಟ್ಕೊಂಡಿರ್ಬೋದು. ಒಟ್ಟಾರೆ ಚೆನ್ನ ಅಂತ ಇಟ್ಕೊಂಡ್ರು, ಕೂಡಲ ಚನ್ನ ಸಂಗಮ ದೇವ. ಇನ್ನು ಅಲ್ಲಮ ಪ್ರಭುಗಳ ವಿಷಯಕ್ಕೆ ಬಂದಾಗ ಗುಹೇಶ್ವರ, ಹೌದಾ? ಅಲ್ಲಮ ಪ್ರಭುಗಳ ಅಂಕಿತ ಗುಹೇಶ್ವರ ಒಪ್ಕೊಂತಿರ್ತಾನೆ. ಅದನ್ನು ಕೆಲವರು ಗೋಹೇಶ್ವರ ಏನೇನೋ ಮಾಡ್ತಾರೆ, ಅದೇನು ಅಗತ್ಯ ಇಲ್ಲ. ಗುಹೇಶ್ವರನೇ ಸರಿ, ಗುಹೆಯ ಈಶ್ವರ. ಆದರೆ ಗುಹೆ ಈಶ್ವರ ಅಂದ್ಕೂಡಲೇ ಎಲ್ಲರೂ ಚಾಮರಸದಿಂದ ಹಿಡ್ಕೊಂಡು ಎಲ್ಲರೂ ಹೋಗೋದು ಎಲ್ಲಿಗೆ ಅಂದರೆ ಅನಿಮಿಷಯ್ಯ ಗುಹೆಯಲ್ಲಿ ಕೂತಿದ್ರು, ಅದಕ್ಕೆ ಅವ್ರ ಇಷ್ಟಲಿಂಗ ಸಿಕ್ತು. ಸರಿ, ಸತ್ಯ, ಅದು ಐತಿಹಾಸಿಕ ಘಟನೆ, ಅದರಲ್ಲೇನು ಸುಳ್ಳು ಅಲ್ಲ, ಅದು ಉತ್ಪ್ರೇಕ್ಷೆನೂ ಇಲ್ಲ. ಆದರೆ ಅದು ಸ್ಥಾವರಲಿಂಗ ಸೂಚಕ ಅಲ್ಲ.
ಅರ್ಥ ಆಯ್ತಲ್ವಾ? ಅಲ್ಲಿ ಅಲ್ಲಮ ಪ್ರಭುಗಳಿಗೆ ಸಿಕ್ಕಿದ್ದು ಸ್ಥಾವರ ಲಿಂಗ ಅಲ್ಲ. ಕೈಯಲ್ಲಿ ಇಟ್ಕೊಂಡು ಅನಿಮಿಷಯ್ಯನವರು ತ್ರಾಟಕ ಯುಗದಲ್ಲಿ ತಲ್ಲೀನರಾದರು, ತಪಸ್ವಿಗಳಾದರು, ಊಟ ನೀರು ಎಲ್ಲ ಮರೆತರು, ಅಲ್ಲೇ ಕೂತರು, ಸಿದ್ಧಪುರುಷರಾದರು, ಸಮಾಧಿಯಲ್ಲಿ ಮುಳುಗಿದ್ರು. ಅಲ್ಲಮ ಪ್ರಭುದೇವ್ರಿಗೆ ಅದು ಸಿಕ್ತು. ಲಿಂಗ ತಗೊಂಡು ಕೂಡಲೇ ಆ ಪ್ರಾಣ ಲಿಂಗದಲ್ಲಿ ಅಡಗ್ತು, ಅದನ್ನು ತಾವು ಧರಿಸ್ಕೊಂಡ್ರು. ಮತ್ತು ಅನಿಮಿಷಯ್ಯನವ್ರಿಗೆ ಲಿಂಗ ಕೊಟ್ಟವ್ರು ಯಾರು? ಓಹ್, ನಿಮಗೆ ಗೊತ್ತಿಲ್ವಾ? ಹಾಂ, ಮತ್ತು ಧೈರ್ಯವಾಗಿ ಹೇಳ್ರಿ ಮಾರ್ಯಾರಿ, ಯಾಕೆ ಹೆದರ್ಕೊಂಡಂಗೆ ಮಾಡ್ತಿದ್ದೀರಲ್ಲ, ಹೇಳೋಣ ಬೇಡ ಅಂದಂಗೆ. ಬಸವಣ್ಣನವರೇ ಅನಿಮಿಷಯ್ಯಂಗೆ ಲಿಂಗ ಕೊಟ್ಟಿದ್ದು. ಆದರೆ ದುರ್ದೈವ ಅಂದರೆ ಹರಿಹರ ಏನು ಮಾಡಿಬಿಟ್ಟ, ಗೂಳಿನ ಲಿಂಗ ಮಾಡಿಬಿಟ್ಟ. ಕಾಡಲ್ಲಿ ಹುಡ್ಕೊಂಡು ಹೋದ, ಅವನಿಗೆಲ್ಲೂ ಸಿಗಲಿಲ್ಲ, ಲಿಂಗ ದರ್ಶನ ಆಗಲಿಲ್ಲ. ಒಂದು ಗೂಳಿ ಕಾಣಿಸ್ತು, ಅದು ಲಿಂಗಾಕಾರ ಆಯಿತು ಅಂತ ಬರೆದ್ಬಿಟ್ಟ. ಅಲ್ಲಿಂದ ಡಿರೇಲ್ಮೆಂಟ್, ಹಳಿ ತಪ್ತು, ಧರ್ಮನೇ ಹಳಿ ತಪ್ತು, ಸಮಾಜ ಹಳಿ ತಪ್ತು, ಡಿರೇಲ್ಮೆಂಟ್ ಆಗೋಯ್ತು. ಆದ್ದರಿಂದ ನಾವಿಲ್ಲಿ ತಿಳ್ಕೊಳ್ಬೇಕು, ಬಸವಣ್ಣವರೇ, ಅದು ಚನ್ನಬಸವಣ್ಣವ್ರ ವಚನದಲ್ಲಿ ಸ್ಪಷ್ಟವಾಗಿ ಬರುತ್ತೆ. 2-3-4 ವಚನಗಳಲ್ಲಿ ಸ್ಪಷ್ಟವಾಗಿ ಬರ್ತದೆ. ಅನಿಮಿಷಯ್ಯನಿಗೆ ಲಿಂಗವ ಕೊಟ್ಟಾತ ಬಸವಣ್ಣ, ಅದು ಅಲ್ಲಮ ಪ್ರಭುಗಳಿಗೆ ಸಿಕ್ತು. ಅದಕ್ಕೆ ಪ್ರಭುದೇವರು ಹೇಳೋದು, ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣ. ಪರಮಾರಾಧ್ಯ ಗುರು ಅಂತಲೂ ಕೆಲವರು ಹೇಳ್ತಾರೆ. ಪರಮಾರಾಧ್ಯ ಅಂದರೂ ಅದೇ, ಪರಮಾಧ್ಯ ಗುರು ಅಂದರೂ ಅಷ್ಟೇ. ಆದ್ದರಿಂದ ಗುಹೆಯಲ್ಲಿ ಅನಿಮಿಷಯ್ಯನವ್ರ ಕೈಯಲ್ಲಿ ಸಿಕ್ಕಿದ್ರಿಂದ ಅದು ಸ್ಥಾವರಲಿಂಗ ಸೂಚಕ ಅಲ್ಲ. ಚನ್ನಮಲ್ಲಿಕಾರ್ಜುನ, ಮಹಾದೇವಕ್ಕನವ್ರದ್ದು ನೋಡ್ಬೇಕಲ್ಲ, ಚನ್ನಮಲ್ಲಿಕಾರ್ಜುನ ಅಂದ ಕೂಡಲೇ ಎಲ್ರದ್ದು ಶ್ರೀಶೈಲಕ್ಕೆ ಹೋಗುತ್ತೆ. ಹೌದು, ಮಹಾದೇವಕ್ಕನ ಮೇಲೆ ಶ್ರೀಶೈಲದ ಪ್ರಭಾವ ಇತ್ತು, ಅದರಲ್ಲೇನು ಸಂಶಯ ಇಲ್ಲ. ಮತ್ತು ಬಸವಣ್ಣವ್ರ ಮೇಲೆ ಕೈಲಾಸದ ಪ್ರಭಾವ ಇತ್ತು, ಶೈವದ ಪ್ರಭಾವ ಇತ್ತು, ಇಲ್ಲ ಅಂತಲೂ ಹೇಳಕ್ಕೆ ಬೇಕಾಗಿಲ್ಲ. ಅವರ ವಚನಗಳಲ್ಲಿ ಕೈಲಾಸದ ಲೋಕ ಇದೆ, ಕೈಲಾಸ ಲೋಕ ಇದೆ, ಅಲ್ಲಿ ಪನ್ನಗಭೂಷಣ ನನ್ನ ಮನಸ್ಸಿಗೆ ಬರ್ತಕ್ಕಂಥ ಮನಕ್ಕೆ ಮನೋಹರ ಅಲ್ಲದ ಗಂಡನು ಇನ್ನೆನಗಾಗದ ಮೋರೆ ನೋಡವ ಅಂತ ಹೇಳ್ತಾರೆ. ಆ ಥರದ ವಚನಗಳಿದೆ. ಮೊದಲು ಶೈವ ಪ್ರಭಾವಕ್ಕೊಳಗಾಗಿದ್ದಾರೆ, ಇಲ್ಲ ಅಂತ ಏನಿಲ್ಲ. ಯಾವುದೇ ಧರ್ಮ ರೇ, ಈ ಕ್ರಿಶ್ಚಿಯನ್ ಧರ್ಮ ಸ್ವತಂತ್ರ ಧರ್ಮ ಅಂತ ಆಗಿದೆಯಲ್ಲ, ಅದು ಯಹೂದಿ ಧರ್ಮ ಬಿಟ್ಟು ಇಲ್ಲ. ಅದು ಯಹೂದಿ ಧರ್ಮ ಬಿಟ್ಟು, ಯಹೂದಿ ಧರ್ಮದ ಒಂದು ಶಬ್ದ ತಗೊಳ್ಳಲ್ಲ ನಾನು, ಕ್ರಿಶ್ಚಿಯನ್ ಧರ್ಮ ಪ್ರತಿಪಾದನೆ ಮಾಡ್ತೀನಿ, ನೋ, ಇಂಪಾಸಿಬಲ್. ಇಸ್ಲಾಂ ಧರ್ಮ ಕೂಡ ಅಷ್ಟೇ, ಯಹೂದಿ ಧರ್ಮವನ್ನು ಬಿಟ್ಟು ಮಾತಾಡ್ತೀನಿ ಇಸ್ಲಾಂ ಧರ್ಮಕ್ಕೂ ಆಗೋದಿಲ್ಲ. ಹಾಗೆಯೇ ಹಿಂದಿನ ಯೋಗ ಪದ್ಧತಿಗಳಿರ್ಬೋದು, ಸಾಧನಾ ಪದ್ಧತಿಗಳಿರಬಹುದು, ಮತ್ತು ಸಂಪ್ರದಾಯಗಳಿರಬಹುದು, ಮತ್ತು ವಿಭೂತಿ, ರುದ್ರಾಕ್ಷಿ, ಮಂತ್ರ, ಇದೆಲ್ಲ ಶೈವದಿಂದ ತಗೊಂಡಿದ್ದಾರೆ. ಅಂದಾಕ್ಷಣಕ್ಕೆ ಇದು ಹೊಸ ಧರ್ಮ ಅಲ್ಲ ಅಂತ ಹೇಳಬಾರ್ದು. ಅನೇಕ ವೈಶಿಷ್ಟ್ಯಗಳಿದ್ದು ಈ ತಾಯಿ ತಂದೆ ಅಂಶ ಇಲ್ಲದೆ ಒಂದು ಮಗು ಹೇಗೆ ಹುಟ್ಟುತ್ತೆ? ಆದರೆ ಈ ಮಗು ಹೊಸದೇ. ಆದ್ದರಿಂದ ನಾವು ಇಲ್ಲಿ ತಿಳ್ಕೊಳ್ಬೇಕು, ಲಿಂಗಾಯತ ಧರ್ಮದ ವೈಶಿಷ್ಟ್ಯ ವಚನಾಂಕಿತಗಳು ಅವು ಮೊದಲು ಸ್ಥಾವರಲಿಂಗ ಸೂಚಕವಾಗಿ ನಮಗೆ ಕಂಡರೂ ಕೂಡ ಅದರ ವ್ಯಾಖ್ಯಾನ, ಅದರ ವ್ಯಾಪ್ತಿ ವಿಸ್ತರಿಸ್ತಾ ಹೋಗಿ ಜಗದಗಲ, ಮುಗಿಲಗಲ, ಮಿಗೆ ಯಗಲ, ನಿಮ್ಮಗಲ ಅಂತಹ ಪರಮಾತ್ಮನ ಸೂಚಕವಾಗಿ ಇಟ್ಕೊಂಡ್ರು. ಅದಕ್ಕೆ ಸಾಕ್ಷಿ ಕಾಯಕಗಳು ಅದೆಲ್ಲ ಇಟ್ಕೊಂಡಿದ್ದಾರೆ, ಗುರು ಸೂಚಕವಾದ ಇಟ್ಕೊಂಡಿದ್ದಾರೆ. ಅದನ್ನು ನಾವು ಮುಂದೆ ನೋಡೋಣ. ಈಗ ಇದು ಮೊದಲನೇದು ಗೊತ್ತಾಯ್ತಲ್ವಾ? ಸ್ಥಾವರಲಿಂಗ ಸೂಚಕ ಅಥವಾ ಇಷ್ಟಲಿಂಗ ಸೂಚಕ ವಚನಾಂಕಿತಗಳು ಅಂತ ಬಳಸ್ಕೊಳ್ಳೋಣ. 1ನೇ ವಿಭಾಗ ಇದು. 2ನೇ ವಿಭಾಗ ಗುರುಗಳ ಮೇಲಣ ಭಕ್ತಿಯಿಂದ ರಚಿಸಿಕೊಂಡ ವಚನಾಂಕಿತಗಳು. ಗೊತ್ತಾಯ್ತಲ್ವಾ? ಗುರುಗಳ ಮೇಲೆ, ಅದರಲ್ಲೂ 3-4 ಜನ ನಮಗೆ ಪ್ರಮುಖವಾಗಿ ಸಿಗ್ತಾರೆ. ಮೊದಲನೇದು ಬಸವಣ್ಣವರು. ಹೆಚ್ಚು ಜನ ಬಸವಣ್ಣವ್ರ ಅಂಕಿತವನ್ನು ಇಟ್ಕೊಂಡಿದ್ದಾರೆ. ಮೌನೇಶ್ವರದ್ದು ನಿಮಗೆ ಗೊತ್ತಿದೆ. ಮೌನೇಶ್ವರರ ಅಂಕಿತ ಏನು? ಮೌನೇಶ್ವರರು ಅಂತ ಬರ್ತಾರಲ್ಲ, ವಿಶ್ವಕರ್ಮರ ಗುರುಗಳು ಅಂತ ಹೇಳ್ತಾರಲ್ಲ. ಮೌನೇಶ್ವರ ತಿಂತಿಣಿ ಮೌನಪ್ಪಯ್ಯ, ನಿಮಗೆ ಪರಿಚಯ ಇಲ್ಲ ಅಂತ ಕಾಣಿಸುತ್ತೆ. ತಿಂತಿಣಿ ಮೌನಪ್ಪಯ್ಯನವ್ರು ಅಂತ ಬರ್ತಾರೆ. ಅವ್ರದ್ದು ಅಂಕಿತನೇ ಬಸವಣ್ಣ. ಅವ್ರ ಅಂಕಿತನೇ ಬಸವಣ್ಣ. ಗೊತ್ತಾಯ್ತಲ್ವಾ? ಬಸವಣ್ಣ. ಆದರೆ ಅವ್ರ ಭಕ್ತರು ಮೌನಪ್ಪಯ್ಯನ ಯಾರು ಪ್ರೀತಿಸ್ತಾರೋ ಅವ್ರು ಬಸವಣ್ಣನ ಪ್ರೀತಿ ಮಾಡಲ್ಲ, ನಮಗೆ ಬೇರೆ, ಅದು 2ನೇ ಮಾತು. ಆದರೆ ಮೌನಪ್ಪಯ್ಯನವ್ರ ಅಂಕಿತ ಬಸವಣ್ಣ. ಮತ್ತು ಲಿಂಗ ಪೂಜಕರಾಗಿದ್ದರು ಮೌನಪ್ಪನವರು. ತಿಂತಿಣಿ ಮೌನಪ್ಪಯ್ಯನವರು ಈ ಲಿಂಗ ಪೂಜಕರೇ, ಇಷ್ಟಲಿಂಗನೇ ಧರಿಸಿದ್ರು, ಲಿಂಗ ಪೂಜೆ ಮಾಡ್ತಿದ್ರು. ಅವ್ರ ವಚನಾಂಕಿತ ಬಸವಣ್ಣ. ಈಗಲೂ ನೀವು ಮೌನಪ್ಪಯ್ಯನವ್ರ ವಚನ ತೆಗೆದು ನೋಡಿ, ಬಸವಣ್ಣ ಅಂತಲೇ ಅಂಕಿತ. ಅಂದರೆ ಗುರುವಿನ ಹೆಸರನ್ನೇ ಅಂಕಿತವನ್ನಾಗಿ ಮಾಡಿಕೊಂಡವ್ರು. ಅಂದರೆ ಮೌನಪ್ಪಯ್ಯನವ್ರು 12ನೇ ಶತಮಾನದವ್ರು ಅಲ್ಲ.
12ನೇ ಶತಮಾನದಿಂದ ಈಚೆಗೆ ಅಂತ ಅನಿಸುತ್ತೆ, ಅವರ ಕಾಲ ನಿರ್ದಿಷ್ಟವಾಗಿ ನನಗೆ ಗೊತ್ತಿಲ್ಲ. ಆದರೆ ಶರಣರ ಕಾಲಕ್ಕೆ ಅವ್ರು ಇರಲಿಲ್ಲ, ಶರಣರ ನಂತರ ಆಗಿರೋದಂಥವ್ರು. ಇನ್ನು ಶರಣರ ಕಾಲಕ್ಕೆ ಬಸವಣ್ಣವ್ರ ಬಗ್ಗೆ ಅಂಕಿತ ಇಟ್ಕೊಂಡಿರೋರು ತುಂಬ ಜನ. ಉಗ್ಗಡಿಸುವ ಗಬ್ಬಿ ದೇವಯ್ಯ ಅಂತ ಒಬ್ಬರು ಬರ್ತಾರೆ. ಉಗ್ಗಡಿಸುವ ಗಬ್ಬಿ ದೇವಯ್ಯನವರು. ಉಗ್ಗಡಿಸ ಸಾರೋದು ಅಥವಾ ಹೇಳೋದು, ತಿಳಿಸೋದು, ವಿಷಯ ತಿಳಿಸೋದು, ಉಗ್ಗಡಿಸುವುದು, ಕೂಗಿ ಹೇಳೋದು, ಕೂಗಿನ ಮಾರಿ ತಂದೆ ಅಂತ ಕೂಡ ಒಬ್ಬರು ಬರ್ತಾರಲ್ಲ, ಆ ಥರ ಉಗ್ಗಡಿಸುವ ಗಬ್ಬಿ ದೇವಯ್ಯ ಅಂತ ಅಥವಾ ಗುಬ್ಬಿ ದೇವಯ್ಯ ಅಂತಾರೆ. ಗಬ್ಬಿ ದೇವಯ್ಯನವರು. ಅವ್ರ ಅಂಕಿತ ಏನು ಗೊತ್ತಿದೆಯಾ ಯಾರಿಗಾದರೂ? ಗೊತ್ತಿದ್ರೆ ಹೇಳ್ಬೋದು. ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣ. ಅಂಕಿತನೇ ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣ. ನೋಡಿ, ಅಂದರೆ ಬಹಳ ಜನ ಓದಿದ್ದೀರಾ ನೀವು? ಅಯ್ಯೋ, ಎಷ್ಟೋ ಜನ ನನಗೆ ಹೇಳ್ತಾರೆ, ಸ್ವಾಮೀಜಿ ವಚನ ಸಾಹಿತ್ಯ ಸಂಪುಟ ನೀವು ಪೂರ ಓದಿದ್ದೀರಾ? ನಾನಂದರೆ ಅಯ್ಯಪ್ಪ ನಾನೆಲ್ಲ ಓದಲಿ, ನಾನು ಓದಿಸಿ ಕೇಳ್ಕೋಬೇಕು ಇನ್ನೊಬ್ರ ಹತ್ರ, ನಾನು ಓದಿಲ್ಲಪ್ಪ ಅಂತೀನಿ ನಾನು. ಗೊತ್ತಾಯ್ತಲ್ವಾ? ಅಂಕಿತಗಳು ಎಷ್ಟು ಅದ್ಭುತವಾಗಿದೆ ನೋಡಿ. ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣ. ಕೊಠಾರದ ಸೋಮಣ್ಣ ಅಂತ ಬರ್ತಾರೆ. ಕೊಠಾರದ ಸೋಮಣ್ಣ ಅವ್ರದ್ದು ಬಸವಪ್ರಿಯ ನಿಷ್ಕಳಂಕ ಸೋಮೇಶ್ವರ. ಸೋಮೇಶ್ವರ ಅನ್ನೋದು ನಮಗೆ ಹೆಂಗೆ ವೀರಭದ್ರ ಮಲ್ಲಿಕಾರ್ಜುನ ಅಂತ ಬರ್ತದೋ ಹಾಗೆ ಸೋಮೇಶ್ವರ ಅನ್ನೋದು ಭಾಳ ಜನದ್ದಿದೆ ಅಂಕಿತ. ಹಾಗೆ ಇಲ್ಲಿ ಬಸವಪ್ರಿಯ ನಿಷ್ಕಳಂಕ ಸೋಮೇಶ್ವರ ಅಂತಲೇ ಮಾಡಿಬಿಡ್ತಾರೆ. ಕೊಠಾರದ ಸೋಮಣ್ಣಂದು. ಬಾಚಿ ಕಾಯಕದ ಬಸವಣ್ಣನವರು, ಇವರು ಬಡಗಿ ವೃತ್ತಿ ಮಾಡ್ತಾಯಿದ್ರು, ವಿಶ್ವಕರ್ಮರು ಅಂತ ಇಟ್ಕೊಳ್ಳೋಣ. ಆಗಿನ ಕಾಲಕ್ಕೆ ಬಸವಯ್ಯ ಅಂತ ಹೆಸರಿಟ್ಟಿದ್ರು ಇವ್ರಿಗೆ. ಬಾಚಿ ಕಾಯಕದ ಬಸವಣ್ಣನವರು, ಅವರು ಇಟ್ಟ ಹೆಸರು ಬಸವಣ್ಣ ಅಂತಾನೆ. ಅವ್ರ ಅಂಕಿತ ಏನಪ್ಪ ಅಂದರೆ ಬಸವಣ್ಣ ಪ್ರಿಯ ವಿಶ್ವಕರ್ಮಕ್ಕೆ ಕಾಳಿಕಾ ವಿಮಲ ರಾಜೇಶ್ವರ ಲಿಂಗ. ಇಷ್ಟು ದೊಡ್ಡದಿದೆ ಅವ್ರ ಅಂಕಿತ. ಅವ್ರ ಅಂಕಿತನೇ ದೊಡ್ಡದಿದೆ. ನೀವು ಬರದೇ ಇಟ್ಕೋಬೇಕು, ಅದನ್ನ ನೆನ್ಪಿಟ್ಕೊಳ್ಳೋಕೆ ಸ್ವಲ್ಪ ಕಷ್ಟ. ಗೊತ್ತಾಯ್ತಲ್ವಾ? ಬಸವಣ್ಣ ಪ್ರಿಯ ವಿಶ್ವಕರ್ಮಕ್ಕೆ ಕಾಳಿಕಾ ವಿಮಲ ರಾಜೇಶ್ವರ ಲಿಂಗ ಅಂದರೆ ಇದು ಬಾಚಿ ಕಾಯಕದ ಬಸವಯ್ಯನವರ ಅಂಕಿತ. ಅಂದರೆ ಗುರುವಿನ ಸ್ಮರಣೆ ಇದೆ ಅಲ್ಲಿ. ಬೊಕ್ಕಸದ ಚಿಕ್ಕಣ್ಣ ಬಸವಣ್ಣ ಪ್ರಿಯ ನಾಗೇಶ್ವರ ಲಿಂಗ. ರೇಚದ ಬಂಕಣ್ಣ ಅಂತ ಒಬ್ಬರು ಬರ್ತಾರೆ, ಅವರು ಬಸವಪ್ರಿಯ ಮಹಾಪ್ರಭುವೆ ಅಂತ ಇಟ್ಕೊಂಡಿದ್ದಾರೆ. ಅಲಮಪ್ರಭು ಸ್ಮರಣೆ ಮಾಡ್ದಂಗೂ ಆಯಿತು, ಬಸವಣ್ಣವ್ರ ಸ್ಮರಣೆ ಮಾಡ್ದಂಗೂ ಆಯಿತು ಅಂತೇಳಿ ಬಸವಪ್ರಿಯ ಮಹಾಪ್ರಭುವೆ ಅಂತಕ್ಕಂಥದ್ದು ರೇಚದ ಬಂಕಣ್ಣ ಅಂತಕ್ಕಂಥ ಶರಣರದ್ದು. ಇನ್ನು ಸಂಗಮೇಶ್ವರದ ಅಪ್ಪಣ್ಣ ಅಂತ ಒಬ್ಬರು ಬರ್ತಾರೆ. ಹಡಪದ ಅಪ್ಪಣ್ಣ ಬೇರೆ, ಸಂಗಮೇಶ್ವರದ ಅಪ್ಪಣ್ಣ ಬೇರೆ. ಸಂಗಮೇಶ್ವರದ ಅಪ್ಪಣ್ಣವ್ರದ್ದು ಬಸವಪ್ರಿಯ ಕೂಡಲ ಚನ್ನ ಸಂಗಮ ದೇವ. ಹಡಪದ ಅಪ್ಪಣ್ಣವ್ರದ್ದು ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ. ಇಬ್ಬರ ಹೆಸರು ಬಂತು ನೋಡಿ. ಬಸವಣ್ಣವ್ರ ಹೆಸರು ಬಂತು, ಚನ್ನಬಸವಣ್ಣವ್ರ ಹೆಸರು ಬಂತು. ಈ ಥರ ಗುರುಗಳ ಮೇಲಿನ ಭಕ್ತಿಯಿಂದ ರಚನೆ ಆದಂಥ ವಚನಾಂಕಿತಗಳಿವೆಲ್ಲ. ಅಕ್ಕನಾಗಮ್ಮನವ್ರದ್ದು ಬಸವಪ್ರಿಯ ಚನ್ನ ಸಂಗಯ್ಯ. ಕನ್ನಡಿ ಈಗ ಇದು ಇಷ್ಟು ಬಸವಣ್ಣವ್ರದ್ದು ಬಂತು. ಇದಿಷ್ಟು ಬಸವಣ್ಣವ್ರದ್ದು. ಇನ್ನು ಚನ್ನಬಸವಣ್ಣವ್ರದ್ದು ಅಂಕಿತ ಇಟ್ಕೊಂಡವರು ಇದ್ದಾರೆ ಕೆಲವರು. ಚನ್ನಬಸವಣ್ಣವ್ರ ಸ್ಮರಣಾರ್ಥ ಕನ್ನಡಿ ಕಾಯಕದ ಅಮ್ಮಿ ದೇವಯ್ಯ ಅಂತ ಬರ್ತಾರೆ. ಅವ್ರದ್ದು ಚನ್ನಬಸವಣ್ಣ ಪ್ರಿಯ ಕಮಲೇಶ್ವರ ಲಿಂಗ. ಚನ್ನಬಸವಣ್ಣವ್ರ ಹೆಸರು ಇಟ್ಕೊಂಡಿದ್ದಾರೆ ಅವರು. ಅಂದರೆ ಪ್ರಭುದೇವ್ರದ್ದು, ಚನ್ನಬಸವಣ್ಣವ್ರದ್ದು, ಬಸವಣ್ಣವ್ರದ್ದು, ಸಿದ್ದರಾಮೇಶ್ವರದ್ದು ಈ ಥರ ಇಟ್ಕೊಂಡಿರೋರು ಉಂಟು. ಕನ್ನಡಿ ಕಾಯಕದ ಹಮ್ಮಿ ದೇವಯ್ಯ ಅಂತ ಬರ್ತಾರೆ. ಚನ್ನಬಸವಣ್ಣ ಪ್ರಿಯ ಕಮಲೇಶ್ವರ ಲಿಂಗ ಅವರ ಅಂಕಿತ ಇದು. ಇನ್ನು ಪ್ರಸಾದಿ ಭೋಗಣ್ಣ ಅಂತ ಬರ್ತಾರೆ. ಚನ್ನಬಸವಣ್ಣ ಪ್ರಿಯ ಭೋಗಮಲ್ಲಿಕಾರ್ಜುನ ಲಿಂಗ. ಚನ್ನಬಸವಣ್ಣವರು ಪ್ರಸಾದಿ ಸ್ಥಳಕ್ಕೆ ಭಾಳ ಪ್ರಸಿದ್ಧಿ. ಹಾಗೆ ಪ್ರಸಾದಿ ಭೋಗಣ್ಣ ಅಂತಕ್ಕಂಥವ್ರು ಚನ್ನಬಸವಣ್ಣ ಪ್ರಿಯ ಭೋಗಮಲ್ಲಿಕಾರ್ಜುನ ಲಿಂಗ ಅಂತ ಇಟ್ಕೊಂಡಿದ್ದಾರೆ. ಆಮೇಲೆ ಮುಂದೆ ಇನ್ನೊಂದು ಚನ್ನಬಸವಣ್ಣವ್ರದ್ದು ಬರುತ್ತೆ. ಇದು ಭರಿತಾರ್ಪಣದ ಚನ್ನಬಸವಣ್ಣ ಅಂತ ಒಬ್ಬರು ಬರ್ತಾರೆ. ಪ್ರಾಯಶಃ ಇವರು 12ನೇ ಶತಮಾನದವ್ರು ಅಲ್ಲ ಅಂತ ಕಾಣಿಸುತ್ತೆ, ಇತ್ತೀಚಿನವ್ರು ಇರ್ಬೋದು. 12ನೇ ಶತಮಾನ ನಂತರದವ್ರು. ಕೂಡಲ ಚನ್ನ ರಾಮೇಶ್ವರ ಲಿಂಗ ಇವ್ರದ್ದು. ಇವರು ಇನ್ನೊಬ್ಬರು ಮೈದುನ ರಾಮಯ್ಯ ಅಂತ ಬರ್ತಾರೆ. ಇವರು 12ನೇ ಶತಮಾನದವ್ರು. ಇವರು ಮಹಾಲಿಂಗ ಚನ್ನರಾಮೇಶ್ವರ. ಇದು ಕೂಡ ಚನ್ನಬಸವಣ್ಣವ್ರ ಸ್ಮರಣಾರ್ಥ ಇಟ್ಕೊಂಡಿರ್ತಕ್ಕಂಥದ್ದು. ಶಿವನಾಗಮಯ್ಯನವ್ರ ಹೆಸರು ನೀವು ಎಲ್ಲ ಕೇಳಿರ್ತೀರಿ. ನಾಗಪ್ರಿಯ ಚನ್ನರಾಮೇಶ್ವರ ಅಂತಕ್ಕಂಥದ್ದು. ಹಡಪದ ರೇಚಣ್ಣ ನಿಕ್ಕಳಂಕ ಕೂಡಲ ಚನ್ನ ಸಂಗಮ ದೇವ. ಇದು ಚನ್ನಬಸವಣ್ಣವ್ರ ಸ್ಮರಣಾರ್ಥನೇ ಇಟ್ಕೊಂಡಿರೋದು. ಗೊತ್ತಾಯ್ತಲ್ಲ? ನಿಕ್ಕಳಂಕ ಕೂಡಲ ಚನ್ನ ಸಂಗಮ ದೇವ. ಲಿಂಗಮ್ಮವ್ರದ್ದು ಗೊತ್ತಿದೆಯಾ? ಹಡಪದ ಲಿಂಗಮ್ಮನವ್ರದ್ದೇನು ಅಂಕಿತ?
ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ, ಸ್ಪಷ್ಟವಾಗಿ ಬಂದ್ಬಿಡುತ್ತೆ. ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಇನ್ನು ಅಲ್ಲಮ ಪ್ರಭುಗಳ ಸ್ಮರಣೆಯಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ಗಾಣದ ಕಣ್ಣಪ್ಪಯ್ಯ, ಗಾಣದ ಕಣ್ಣಪ್ಪ ಅಂತ ಒಬ್ಬರು ಬರ್ತಾರೆ. ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಅವ್ರ ಅಂಕಿತ ಏನಪ್ಪ ಅಂದರೆ ಗುಹೇಶ್ವರನ ಶರಣ ಅಲ್ಲಮ. ಅವ್ರ ಅಂಕಿತನೇ ಗುಹೇಶ್ವರನ ಶರಣ ಅಲ್ಲಮ. ಗೋರಕ್ಷನ್ ಗೊತ್ತಿದೆಯಲ್ಲ, ಶ್ರೀಶೈಲದಲ್ಲಿ ಅಲ್ಲಮ ಪ್ರಭುಗಳು ಹೋದರು, ವಜ್ರಕಾಯ ಸಿದ್ಧಿ ಮಾಡ್ಕೊಂಡಿದ್ರು, ಕತೆ ಕೇಳಿದ್ದೀರಲ್ವ. ನನಗೆ ಹೊಡಿಯಪ್ಪ ಅಂತ ಹೇಳಿದ್ರು, ನಾನು ವಜ್ರಕಾಯ ಸಿದ್ಧಿ ಮಾಡ್ಕೊಂಡಿದ್ದೀನಿ, ಖಡ್ಗ ಕೊಟ್ಟು ಹೊಡಿ ಅಂತ ಹೇಳ್ತಾನೆ. ಬೇಡ ಮರೆಯ ಸತ್ಗಿತ್ತಿ ಅಂತಾರೆ ಪ್ರಭುದೇವರು. ಆದರೂ ಹೊಡಿರಿ, ಯಾಕೆ ಏನಾಗಲ್ಲ, ಒಂದು ಕೂದಲು ಕೊಂಕಿದ್ರೆ ನಿಮ್ಮ ಮೇಲೆ ಆಣೆ ಅಂತ ನಾವು ಹೊಡಿತಾರೆ ಜೋರಾಗಿ, ಒಂದು ಚೂರು ಏನಾಗಲ್ಲ. ಆವಾಗ ನೀನು ಇದೇನು ಸಿದ್ಧಿ ಅಲ್ಲ, ಇದು ಈ ದೇಹ ಬಿದ್ದೋಗ್ತಕ್ಕಂಥದ್ದು, ನನಗೆ ಹೊಡಿ ಅಂತ ಹೇಳ್ಬಿಟ್ಟು ಅಲ್ಲಂ ಪ್ರಭುದೇವ್ರು ಖಡ್ಗ ಕೊಡ್ತಾರೆ. ಅದೇನಾಗುತ್ತೆ, ಬೈಲಲ್ಲಿ ಈಜಾಡ್ದಂಗೆ ಆಗ್ಬಿಡುತ್ತೆ, ಆ ಖಡ್ಗಕ್ಕೆ ಸಿಗೋದೇ ಇಲ್ಲ ಅದು. ಆವಾಗ ಅವರು ಅಲ್ಲಮ ಪ್ರಭುದೇವರ ಮಹಾತ್ಮೆಯನ್ನು ಅರ್ಥ ಮಾಡಿಕೊಂಡು ಅಂಕಿತ ಇಟ್ಕೊಂಡಿದ್ದಾನೆ ಗೋರಕ್ಷ. ಅವನು 5-6 ವಚನಗಳು ಸಿಕ್ಕಿದೆ ಗೋರಕ್ಷಂದು. ಗೋರಕ್ಷಪಾಲಕ ಮಹಾಪ್ರಭು ಸಿದ್ಧ ಸೋಮನಾಥ ಲಿಂಗ. ಮಹಾಪ್ರಭು ಅಂತ ಅಲ್ಲಮ ಪ್ರಭುಗಳ ಸ್ಮರಣೆ ಅರ್ಥವಾಗಿ ಗೋರಕ್ಷಂದ ಏನು ಇಟ್ಕೊಂಡಿದೆ ಅಂದರೆ ಬಹಳ ಅದ್ಭುತವಾದ್ದು. ಗೋರಕ್ಷ ಪಾಲಕ ಅಂದರೆ ನನ್ನನ್ನು ರಕ್ಷಿಸಿದವನು ಮಹಾಪ್ರಭು ಸಿದ್ಧ ಸೋಮನಾಥ ಲಿಂಗ. ಇನ್ನು ಮರಳು ಸಿದ್ದೇಶ್ವರರು ಅಂತ ಒಬ್ಬರು ಬರ್ತಾರೆ. ಅವ್ರದ್ದು ಅಂಕಿತ ಏನಪ್ಪ ಅಂದರೆ ರೇವಣ್ಣ ಪ್ರಭು. ಇನ್ನು ಮರುಳು ಶಂಕರ ದೇವ್ರದ್ದು ವಚನಾಂಕಿತ ಏನು ಅಂತ ಗೊತ್ತಿದೆಯಾ ನಿಮ್ಗೆ ಯಾರಿಗಾದರೂ? ಸ್ವಲ್ಪ ದೊಡ್ಡದಿದೆ, ಅವ್ರ ವಚನ ಭಾಳ ಪ್ರಸಿದ್ಧಿನೂ ಇಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿರಲ್ಲ ಸಾಮಾನ್ಯವಾಗಿ. ಬಹಳ ಅದ್ಭುತವಾಗಿದೆ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಮಲ್ಲಿಕಾರ್ಜುನ. ಎಂಥ ಅದ್ಭುತ ಅಂಕಿತ ಇಟ್ಕೊಂಡಿದ್ದಾರೆ ನೋಡಿ. ಯಾವ ಸ್ಥಾವರಲಿಂಗನಪ್ಪ ಇದು, ಎಲ್ಲಿ ಹುಡ್ಕೊಂಡು ಹೋಗ್ತಾರೆ ಇದನ್ನ? ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ. ಯಾಕಂದರೆ ನನ್ನ ಪ್ರಕಾರ ಗಾಂಧಾರ ದೇಶದ ಮರಳು ಶಂಕರ ದೇವರು ಬಂದಿದ್ದೆಲ್ಲಿಂದ? ಗಾಂಧಾರ ದೇಶ, ಈಗ ಅಫ್ಘಾನಿಸ್ತಾನ ಅಂತಿರಲ್ಲ, ಕಂದಹಾರ್ ಅಂತಿರಲ್ಲ, ಅಲ್ಲಿಂದ ಬಂದಂಥವ್ರು ಸೂಫಿ ಸಂತರವರು. ಅವರಿಗೆ ಬಸವ ತತ್ವ ತಿಳಿಸ್ಕೊಟ್ಟವ್ರು ಪ್ರಭುದೇವರೇ. ಅಲ್ಲಿಗೆ ಹೋಗಿ ಆಫ್ಘಾನಿಸ್ತಾನ ತನಕ ಹೋಗಿದ್ದಾರೆ ಅಲ್ಲಂ ಪ್ರಭುದೇವರು. ಆದ್ದರಿಂದನೇ 12 ವರ್ಷ ಬಸವಣ್ಣಂಗೂ ಗೊತ್ತಾಗಲಾರ್ದಂಗೆ ಇದ್ದರು ಕಲ್ಯಾಣದಲ್ಲಿ. ಯಾರು? ಮರಳುಶಂಕರ ದೇವರು. ಪ್ರಸಾದ ಕುಂಡದಲ್ಲಿ ಅಂದರೆ ಮತ್ತೆ ಹಿಂಗೆ ತಪ್ಪು ತಿಳ್ಕೊಂಡು ಚಿತ್ರ ಬರೆಸ್ಬಿಟ್ಟಿದ್ದಾರೆ. ಸಿದ್ದೇಪುರಾಣಿಕರು ಕೂಡ ಬರೆಸ್ಬಿಟ್ಟಿದ್ದಾರೆ, ಆ ಎಲೆಗಳ ಮಧ್ಯದಿಂದ ಎದ್ದು ಬರಂಗೆ. ನೋ, ಅದು ಶರಣರದ್ದಲ್ಲ. ಅದು ಪ್ರಸಾದ ಕುಂಡ ಅಂದರೆ ಏನೂ ಇಲ್ಲ, ಅಡುಗೆ ಮನೆ ಇಷ್ಟೇ. ದಾಸೋಹದ ಮನೆಯಲ್ಲಿ ಒಕ್ಕುಮಿಕ್ಕ ಪ್ರಸಾದ ಉಣ್ತಿದ್ರು ಅಂದರೆ ಶರಣರು ತಗೊಂಡೋಗಿ ಚೆಲ್ತಿದ್ರು ಎಲೆಗೆ, ಅದನ್ನು ತೊಗೊಂಡು ಉಣ್ತಿದ್ರು ಅಂತ ಅಲ್ಲ. ಶರಣರಿಗೆಲ್ಲ ನೀಡಿ ಅವ್ರಿಗೆಲ್ಲ ಪ್ರಸಾದ ಮಾಡಿಸಿ ಕೊನೆಗೆ ಪ್ರಸಾದ ಮಾಡ್ತಿದ್ರು. ಅದು ಒಕ್ಕುಮಿಕ್ಕ ಪ್ರಸಾದ, ಹಂಗೆ ಚೆಲ್ಲಿದ ಪ್ರಸಾದ ಅಲ್ಲ ಒಕ್ಕುಮಿಕ್ಕ ಪ್ರಸಾದ ಅಂದರೆ. ಆದ್ದರಿಂದ ಮರಳು ಶಂಕರ ದೇವ್ರದ್ದು ಅಂಕಿತ ಬಹಳ ಅದ್ಭುತವಾಗಿದೆ. ಅವ್ರು ಪ್ರಸಾದಿಕರಿದ್ದರು, ಅಡುಗೆ ತಯಾರು ಮಾಡ್ತಿದ್ರು. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ. ಅಕ್ಕಮಹಾದೇವಿ ಮೇಲೆ ಭಾಳ ಪ್ರೀತಿ ಇತ್ತೇನೋ ಮರಳು ಶಂಕರ ದೇವರಿಗೆ. ಶಾಂತ ಮಲ್ಲಿಕಾರ್ಜುನ, ಚನ್ನಮಲ್ಲಿಕಾರ್ಜುನ ತೆಗೆದ್ರು. ಅವ್ರಿಗೆ ಶಾಂತತೆ ಇಷ್ಟ ಅಲ್ವಾ ಅವರಿಗೆ, ಅವ್ರ ಸ್ವಭಾವಕ್ಕೆ ಹೊಂದುತ್ತಿತ್ತು. ಅದಕ್ಕೆ ಶಾಂತ ಮಲ್ಲಿಕಾರ್ಜುನ ಅಂತ ಇಟ್ಕೊಂಡ್ರು. ಹೆಂಗಿದೆ ನೋಡಿ ವಚನಾಂಕಿತಗಳು. ಸುಮ್ಮನೆ ಆದವಲ್ಲ ಇವು, ಹೇಳಿದ್ನಲ್ಲ ಪೋರ್ಟ್ಫೋಲಿಯೋ ಹಂಚ್ದವಲ್ಲ ಇವು, ಗೊತ್ತಾಯ್ತಲ್ವಾ? ಹಂಗೆ ಹಂಚ್ಕೊಂಡವಲ್ಲ, ಚಿಂತನೆ ಮಾಡಿ ಪ್ರೀತಿಸಿ ಹೃದಯಪೂರ್ವಕವಾಗಿ ಇಟ್ಕೊಂಡಂಥವು ಇವೆಲ್ಲ. ಅವಕ್ಕೆ ನಾವೆಂದೂ ಚ್ಯುತಿ ತರಬಾರ್ದು. ಇನ್ನು ಪತಿ ಗೌರವ ಸೂಚಕ ಇನ್ನೊಂದು ಸಿದ್ದರಾಮೇಶ್ವರದೊಂದು ಹೇಳಬೇಕು. ಸಿದ್ದರಾಮೇಶ್ವರರ ಹೆಸರನ್ನು ಅಂಕಿತವಾಗಿ ಮಾಡ್ಕೊಂಡಿರೋ ಯಾರಾದ್ರು ಗೊತ್ತಿದೆಯಾ ನಿಮ್ಗೆ? ಯಾರಿಗಾದ್ರು ಹೇಳ್ಬೋದಾ? ಗೊತ್ತಿಲ್ಲ. ವೈದ್ಯ ಸಂಗಣ್ಣಂದು ಏನು ಅಂತ ಗೊತ್ತಿದೆಯಾ ಯಾರಿಗಾದ್ರು? ಮರುಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ. ಮರುಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ ಯಾರ್ದು ಇದು? ವೈದ್ಯ ಸಂಗಣ್ಣನ ವಚನಾಂಕಿತ. 18 ವಚನಗಳು ಸಿಕ್ಕಿದೆ. ವೈದ್ಯ ಸಂಗಣ್ಣಂದು 18 ವಚನಗಳು ಸಿಕ್ಕಿದೆ. ಮರುಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ. ಎಂಥ ಅದ್ಭುತ ರಚನೆ ಮಾಡ್ಕೊಂಡಿದ್ದಾರೆ ನೋಡಿ ಅವರು. ಮರಳು ಶಂಕರ ದೇವರ ಮೇಲೂ ಪ್ರೀತಿ ಅವ್ರಿಗೆ, ಸಿದ್ದರಾಮೇಶ್ವರ ಮೇಲೆ ಪ್ರೀತಿ. ಮತ್ತು ವೈದ್ಯ ಸಂಗಣ್ಣ ಕೂಡಲ ಸಂಗಮಕ್ಕೆ ಬಂದಿದ್ದು, ಕಲ್ಯಾಣಕ್ಕೆ ಬಂದಿದ್ದು ಬಸವಣ್ಣವ್ರ ಜೊತೆಗೇನೆ. ಬಸವಣ್ಣ ಕರೆ ತಂದಿದ್ದಕ್ಕೆ ನಾನು ಬಂದೆ ಅಂತಲೇ ಹೇಳ್ತೆ, ಅವ್ರ ವಚನದಲ್ಲಿ ಬರುತ್ತೆ. ಇಲ್ಲಿಗೆ ಗುರು ಭಕ್ತಿ ಸೂಚಕ ವಚನಾಂಕಿತಗಳು
ಹೆಚ್ಚು ಕಡಿಮೆ ಇನ್ನೂ ಇದ್ದಾವೆ, ಹುಡುಕಾಡಿದ್ರೆ ಸಿಗ್ಬೋದು. ಆದರೆ ಸಮಯದ ಅಭಾವದಿಂದ ಇಷ್ಟು ಇಟ್ಕೊಳ್ಳೋಣ ಇವತ್ತು. ಇನ್ನು ಮೂರನೇ ವಿಭಾಗ ಯಾವುದಪ್ಪ ಅಂದರೆ ಪತಿ ಗೌರವ ಸೂಚಕ ವಚನಾಂಕಿತಗಳು. ತಮ್ಮ ಪತಿ ಪತ್ನಿಯರ ಸಾಧನೆಯಲ್ಲಿ ಪತಿಯ ಮೇಲೆ ಗೌರವ ಇತ್ತು, ಜೊತೆಗೆ ಲಿಂಗಪತಿ ಅದು ಇತ್ತು ಅವರಿಗೆ ಮನಸ್ಸಲ್ಲಿ. ಆದ್ದರಿಂದ ಎರಡನ್ನೂ ಬಿಡಲಾರ್ದೆ, ಯಾಕೆ ತಮಗೆ ಸಾಧನೆ ಮಾಡಿಸಿದಂಥ ಪತಿಯ ಬಗ್ಗೆ ಕೃತಜ್ಞತೆ ಇದೆ ಅವರಿಗೆ. ತಮ್ಮ ಸ್ವಭಾವಕ್ಕೆ ಹೊಂದ್ಕೊಂಡು ಕರ್ಕೊಂಡು ಬಂದು ಕಲ್ಯಾಣಕ್ಕೆ ತನ್ನ ಜೊತೆ ತ್ಯಾಗ ಮಾಡಿದಂಥ ಆ ಪತಿ ಬಗ್ಗೆ ಅವ್ರಿಗೆಲ್ರಿಗೂ ಪ್ರೀತಿ ಇದೆ. ಆದ್ದರಿಂದ ಪತಿ ಗೌರವ ಸೂಚಕ ವಚನಾಂಕಿತಗಳು ನಮ್ಮಲ್ಲಿ ಸಿಗ್ತವೆ, ಭಾಳಷ್ಟು ಸಿಗ್ತವೆ. ಮೊದಲನೇದು ಗೊತ್ತಿರುತ್ತೆ ನಿಮಗೆಲ್ಲ, ಲಕ್ಕಮ್ಮನವರು. ಏನು ಲಕ್ಕಮ್ಮನ ಅಂಕಿತ? ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ಎರಡನೇ ಗಂಗಾಂಬಿಕಾ ತಾಯಿದು, ಗಂಗಪ್ರಿಯ ಕೂಡಲ ಸಂಗಮ ದೇವ. ಇನ್ನು ಮಸಣಯ್ಯಗಳ ಪತ್ನಿ, ಆಕೆ ಹೆಸರು ಗೊತ್ತಿಲ್ಲ, ಆದ್ದರಿಂದ ಮಸಣಯ್ಯಗಳ ಪತ್ನಿ ಅಂತ ಹೇಳ್ಬಿಡ್ತಾರೆ. ಗಜೇಶ ಮಸಣಯ್ಯ ಅಂತ ಅವ್ರಿಗೇನೆ ಹೆಸರು. ಮಸಣಯ್ಯ ಪ್ರಿಯ ಗಜೇಶ್ವರ ಲಿಂಗ ಆಕೆದು. ಒಂದು ವಚನನ ಎರಡು ವಚನ ಸಿಕ್ಕಿರ್ಬೇಕು ಅವ್ರದ್ದು. ಮಸಣಯ್ಯ ಪ್ರಿಯ ಗಜೇಶ್ವರ. ನೀಲಲೋಚನೆ ಅಮ್ಮನವರು ಸಂಗಯ್ಯ. ಸಂಗಯ್ಯ ಅಂತ ಇಟ್ಕೊಳ್ಳುವಾಗಲೂ ಕೂಡ ಅಲ್ಲಿ ಬಸವಣ್ಣವ್ರ ಮೇಲೆ ಭಕ್ತಿಯಿಂದ ಬಸವಣ್ಣವ್ರ ಕೃತಜ್ಞತೆಯಾಗಿ ಇಟ್ಕೊಳ್ಳೋಕ್ಕೆ ಅವರು ಸಂಗಯ್ಯ ಅಂತ ಇಟ್ಕೊಂಡಿದ್ದಾರೆ. ಆಮೇಲೆ ಸ್ವಲ್ಪ ಹಿಂದಕ್ಕೆ ಹೋಗಿ ಮತ್ತೊಂದು ವಚನಾಂಕಿತ ಹೇಳ್ತೀನಿ, ನೀವೆಲ್ಲರೂ ಗಮನಿಸಬೇಕಾದ್ದು. ಗುರುಸೂಚಕವಾಗಿ ಅದು ನಾನು ಬರ್ಕೊಂಡಿರಲಿಲ್ಲ, ಹಂಗಾಗಿ ಈ ಪೇಪರಲ್ಲಿ ಬರಲಿಲ್ಲ, ಅದು ಈಗ ನೆನಪಾಗಿದೆ, ಹೇಳ್ಬಿಡ್ತೀನಿ. ಡೋಹಾರ ಕಕ್ಕಯ್ಯನವ್ರದ್ದು ವಚನಾಂಕಿತ ಯಾರಿಗಾರು ನೆನಪಿದೆಯಾ? ಗೊತ್ತಿಲ್ಲ ಅಲ್ವಾ? ಭಾಳ ಅದ್ಭುತವಾಗಿದೆ ಅವ್ರದ್ದು. ಅಭಿನವ ಮಲ್ಲಿಕಾರ್ಜುನ. ಅಭಿನವ ಏನು? ಅಭಿನವ ಅಂದ್ರೇನು? ಜೂನಿಯರ್ ಅಂತೀರಲ್ರಿ ನೀವು. ಜೂನಿಯರ್ ರಾಜ್ಕುಮಾರ್, ಜೂನಿಯರ್ ವಿಷ್ಣುವರ್ಧನ್, ಜೂನಿಯರ್ ಅಂಬರೀಷ್ ಅಂತ ಹೇಳ್ತಿರ್ತೀರಲ್ಲ ಸಿನಿಮಾ ಆ್ಯಕ್ಟ್ರ್ಗಳಿಗೆ. ಇಲ್ಲಿ ಪರಮಾತ್ಮ ಸೀನಿಯರು, ಅವನಿಗೆ ಅಭಿನವ ಯಾರಪ್ಪ ಅಂದ್ರೆ ಬಸವಣ್ಣ. ಅದಕ್ಕೆ ತಮ್ಮ ಗುರು ಹೆಸರು ನೇರವಾಗಿ ಹೇಳಲಾರ್ದೆ ಅಭಿನವ ಮಲ್ಲಿಕಾರ್ಜುನ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಡೋಹರ ಕಕ್ಕಯ್ಯನವ್ರ ಅಂಕಿತ ಅದು, ಅಭಿನವ ಮಲ್ಲಿಕಾರ್ಜುನ. ಬಸವಣ್ಣವರಿಗೆ ಡೋಹರ ಕಕ್ಕಯ್ಯನವ್ರಿಗೆ ಲಿಂಗ ಕೊಟ್ಟವ್ರು ಯಾರು? ಬಸವಣ್ಣವರೇ. ಎನ್ನ ಮುಟ್ಟಿ ಪಾವನವ ಮಾಡಿದ ಅಂತ ಬರ್ತದೆ ಬಸವಣ್ಣವ್ರೇನೆ. ಅದರಿಂದ ಅಭಿನವ ಮಲ್ಲಿಕಾರ್ಜುನ ಅಂದರೆ ಯಾರಲ್ಲಿ? ಬಸವಣ್ಣವ್ರೇನೆ, ಯಾವ ಸಾವಿರ ಲಿಂಗ ಅಲ್ಲ. ಗೊತ್ತಾಯ್ತಲ್ವಾ? ಇನ್ನು ಮಸಣಯ್ಯ ಪ್ರಿಯ ಗಜೇಶ್ವರ ಅವ್ರದ್ದಾಯ್ತಲ್ಲ, ನೀಲಲೋಚನೆ ಅಮ್ಮನವ್ರದ್ದಾಯ್ತು, ಸಂಗಯ್ಯ. ದುಗ್ಗಳೆ ಅಮ್ಮನವ್ರದ್ದು ಗೊತ್ತಿದೆಯಾ? ದುಗ್ಗಳೆ ಅವ್ರದ್ದು ಗೊತ್ತಿಲ್ಲ? ದಾಸಯ್ಯ ಪ್ರಿಯ ರಾಮನಾಥ. ದಾಸಯ್ಯ ಪ್ರಿಯ ರಾಮನಾಥ ಅವ್ರದ್ದು 2 ವಚನ ಸಿಕ್ಕಿದೆ. 2 ವಚನನೂ ಶರಣರ ಬಗ್ಗೆನೇ ಹೇಳಿರ್ತಕ್ಕಂಥ 2 ಅಥವಾ 3 ವಚನ ಸಿಕ್ಕಿದೆ. 3 ವಚನದ ಶರಣರನ್ನು ಕೊಂಡಾಡಿರ್ತಕ್ಕಂಥದ್ದೇ ಇದೆ ಎಲ್ಲ. ಮೋಳಿಗೆ ಮಹಾದೇವಿ ಅಮ್ಮನ ವಚನ ಅವ್ರದ್ದು ಅಂಕಿತ ಗೊತ್ತಿದೆ ನಿಮಗೆಲ್ರಿಗೂ. ಮೋಳಿಗೆ ಮಾರಯ್ಯನವರ ಧರ್ಮಪತ್ನಿ ಮೋಳಿಗೆ ಮಹಾದೇವಿ, ಗಂಗಾದೇವಿ ಅಂತ ಹೆಸರಿತ್ತು, ಮಹಾದೇವಿ ಅಂತ ಮಾಡಿದ್ರು ಇಲ್ಲಿ ಬಂದಮೇಲೆ. ಅವ್ರದ್ದು ಅಂಕಿತ ಯಾರಿಗಾರು ನೆನಪಿದೆಯಾ? ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ. ನೋಡಿ ಅಲ್ಲಿ ಗಂಡಂಗೆ ಏನಂತ ಕರೀತಾರ ಅವರು? ಎನ್ನಯ್ಯ ಅಂತ ಕರೀತಾರ ಅವರು. ಗಂಡ ಹೋಗಿ ತಂದೆ ಆಗಿದ್ದಾನಲ್ಲಿ. ಎನ್ನಯ್ಯ ಪ್ರಿಯ ಅಂದರೆ ಯಾರಿಗೆ ಪ್ರಿಯ? ಮೋಳಿಗೆ ಮಾರಯ್ಯನವರ ಪ್ರಿಯ, ನಿಕ್ಕಳಂಕ ಮಲ್ಲಿಕಾರ್ಜುನ. ಎಂಥ ಅದ್ಭುತವಾಗಿದೆ ನೋಡಿ. ಅಯ್ಯ ಗಂಡನಲ್ಲಿ ತಂದೆಯನ್ನು ಕಂಡಂಥವ್ರು ಶರಣರು, ಹೆಂಡತಿಯಲ್ಲಿ ತಾಯಿಯನ್ನು ಕಂಡಂಥವ್ರು ಶರಣರು. ಹೆಂಡತಿಯನ್ನು ತಾಯಿಯನ್ನಾಗಿ ಮಾಡ್ಕೊಂಡಂಥವ್ರು, ಗಂಡನನ್ನು ತಂದೆಯನ್ನಾಗಿ ಮಾಡ್ಕೊಂಡಂಥವ್ರು ಶರಣ ಸತಿಯರು. ಅದು ಇನ್ನು ಇಷ್ಟು ನಾನು ಇಟ್ಕೊಂಡಿದ್ದೀನಿ. ಇನ್ನೂ ಯಾರ್ದಾದ್ರು ಸಿಗಬಹುದೇನೋ. ನಾನು ಅಂದರೆ ಸಮಯದ ಮಿತಿಯಿಂದ ಮುಂದಕ್ಕೆ ಹೋಗ್ತಾ ಇದ್ದೀನಿ. 4ನೇ ವಿಭಾಗಕ್ಕೆ ಬರ್ತಾ ಇದ್ದೀನಿ ಈಗ. 4ನೇ ವಿಭಾಗ ತತ್ವ, ಕಾಯಕ, ಸ್ವಭಾವ ಸೂಚಕ ವಚನಾಂಕಿತಗಳು. ತತ್ವ, ಕಾಯಕ, ಸ್ವಭಾವ ಸೂಚಕ ವಚನಾಂಕಿತಗಳು. ಮೊದಲನೇದು ನಾನು ಆರಿಸ್ಕೊಂಡಿರೋದು ಅದರಲ್ಲಿ ಒಕ್ಕಲಿಗ ಮುದ್ದಣ್ಣ. ಒಕ್ಕಲಿಗ ಮುದ್ದಣ್ಣ ಏನು? ಒಕ್ಕಲಿಗ ಮುದ್ದಣ್ಣನ ಅಂಕಿತ ಯಾರಿಗಾದ್ರೂ ನೆನಪಿದ್ರೆ ಬಹಳ ಅದ್ಭುತವಾಗಿದೆ. ಒಂದು ಕಾಮ ಭೀಮ ಜೀವಧನದೊಡೆಯ, ಅಷ್ಟೇ ಅವನ ಅಂಕಿತ. ಕಾಮ ಭೀಮ ಜೀವಧನದ ಒಡೆಯ. ಕಾಮ ಭೀಮನು 2 ಅರ್ಥ ಮಾಡ್ಬೋದು ಇಲ್ಲಿ. ಒಂದು, ಅವನು ಎತ್ತುಗಳಿಗೆ ಇಟ್ಟಂತೆ ಹೆಸರಿರ್ಬೋದು. ಒಂದೆತ್ತು ಕಾಮ, ಇನ್ನೊಂದೆತ್ತು ಭೀಮ. ಕಾಮ ಭೀಮ ಹಂಗೂ ಇರ್ಬೋದು. ಇನ್ನೊಂದೇನು ಅದು ನಾನು ಅರ್ಥ ಮಾಡೋದು ಅಂದರೆ,
ಪರಮಾತ್ಮನಿಗೆ ಇವರು ಕಾಮಭೀಮ ಅಂತ ಕರೆದಿದ್ದಾರೆ ಅಂತ ಅನಿಸುತ್ತೆ. ಮಹಾದೇವಿ ಅಕ್ಕ ತಮ್ಮ ಒಂದು ವಚನದಲ್ಲಿ ಅತಿಕಾಮಿ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿದ್ದಾರೆ. ಗೊತ್ತಿದೆಯಾ, ನೆನಪಿದೆಯಾ ಯಾರಿಗಾದ್ರು? ಅತಿಕಾಮಿ ಚನ್ನಮಲ್ಲಿಕಾರ್ಜುನ ಹೆಂಗೆ ತೊಡರೆ ನೆಕ್ಕಿ ಕೂಡಿದೇನು ಬಸವಣ್ಣ ನಿನ್ನ ದಯದಿಂದ. ಹೌದಾ? ಅಲ್ಲಿ ಅತಿಕಾಮಿ ಅಂದರೂ ಅದೇ, ಕಾಮ ಭೀಮ ಅಂದರೂ ಅದೇ ಅಂತ ನನಗನ್ಸೋದು. ಇರಲಿ, ಅದು ನೀವು ಆ ಮಹಾತ್ಮರ ವಚನಾಂಕಿತಗಳಿಗೆ ಎಷ್ಟು ಅರ್ಥ ಮಾಡಿದರೂ ಕಡಿಮೆನೆ. ಕಾಮ ಭೀಮ ಅನ್ನೋ ಎರಡು ಎತ್ತು ಅಂತ ಒಬ್ಬರು ಅರ್ಥ ಮಾಡಿದರು, ಒಪ್ಕೋಬೋದು ಅದನ್ನು ಕೂಡ. ಜೀವಧನದೊಡೆಯ. ಜೀವಧನ ಅಂದರೆ ಏನು ಗೊತ್ತಾ ನಿಮಗೆ? ಗೊತ್ತಿಲ್ಲಲ್ವಾ? ಧನ ಗೊತ್ತು ನಿಮಗೆಲ್ಲ, ಧನ ಗೊತ್ತಲ್ರಿ? ಹಾಂ, ಡಿಜಿಟಲ್ ಧನ, ಬ್ಯಾಂಕು, ದುಡ್ಡು. ಧನ ಅಂದರೆ ದುಡ್ಡು, ಸಂಪತ್ತು ಅಂತ ಇಟ್ಕೊಳ್ಳಿ. ಜೀವಧನ ಅನ್ನೋದು ಗೊತ್ತಿತ್ತು ನೋಡಿ ಒಕ್ಕಲಿಗ ಮುದ್ದಣ್ಣಂಗೆ. ನಮ್ಮ ಜೀವನವೇ ಒಂದು ಸಂಪತ್ತು, ನಮ್ಮ ಜೀವನವೇ ಒಂದು ಸಂಪತ್ತು. ಕಣ್ಣು, ಕಿವಿ, ನಾಲಿಗೆ ಇವೆಲ್ಲ ಸಂಪತ್ತು ಅಲ್ವಾ? ಮತ್ತು ವೈಟಾಲಿಟಿ ಅಂತ ಕರಿತೀವಿ ನಾವು, ಆರೋಗ್ಯ ಕ್ಷೇತ್ರದಲ್ಲೂ ಅದನ್ನು ಬಳಸ್ಕೊತೀವಿ. ಜೀವಧನ, ವೈಟಾಲಿಟಿ, ಪ್ರಾಣಶಕ್ತಿ ಅಂತಿರಲ್ಲ ಸರ್, ಅದೇ ಜೀವಧನ. ಆ ಜೀವಧನಕ್ಕೆ ಒಡೆಯ ಯಾರು? ಪರಮಾತ್ಮ, ಲಿಂಗಯ್ಯ. ಆ ಜೀವಧನವನ್ನು ಕೊಟ್ಟವನು. ಜೀವ ಎಷ್ಟೊತ್ತಿಗೆ ಮುಗಿಸ್ಬೇಕು ಸರ್? 7 ಗಂಟೆಗ? 7 ಗಂಟೆ ಆಯಿತು, ಇನ್ನೊಂದು 10 ನಿಮಿಷ ತೊಗೊಳ್ತೀನಿ, ಮುಗಿದ್ಬಿಡುತ್ತೆ. ಜೀವಧನದೊಡೆಯ. ಜೀವಧನ ಅಂತಂದರೆ ಅದು ಪ್ರಾಣ ಸಂಪತ್ತು, ಆತ್ಮ ಸಂಪತ್ತು ಅಂತಲೂ ಅರ್ಥ ತಗೋಬೋದು ನೀವು. ಆತ್ಮ ಸಂಪತ್ತು. ಆ ಜೀವಧನಕ್ಕೆ ಒಡೆಯ ಪರಮಾತ್ಮ. ಅದಕ್ಕೆ ಕಾಮ ಭೀಮ ಜೀವಧನದೊಡೆಯ. ಮತ್ತು ಜೀವನದೊಡೆಯ ಅಂದ್ಬಿಡ್ತಾರೆ ಕೆಲವರು. ಜೀವನದೊಡೆಯ ಅಲ್ಲ, ಜೀವಧನದೊಡೆಯ. ಇನ್ನು ಇನ್ನೊಬ್ರದ್ದು ಬಹಳ ಅದ್ಭುತವಾಗಿದೆ. ವಚನ ಭಂಡಾರಿ ಶಾಂತರಸರು. ಅಂದರೆ ಎಲ್ಲ ವಚನಗಳನ್ನು ಸ್ಟಾಕ್ ಮಾಡೋರು ಇವರು. ಬರ್ಸಿ ಓಲೆ ಗರಿನಲ್ಲಿ ಕಾಪಿ ಮಾಡಿಸಿ ಅದನ್ನು ಪ್ರತಿ ಮಾಡಿಸಿ ಎಲ್ಲ ಕಡೆ ಹಂಚಿಸೋದು ಅಥವಾ ಸ್ಟೋರ್ ಮಾಡೋದು. ಭಂಡಾರಿ ಅಂದರೆ ಸ್ಟೋರ್ ಕೀಪರ್. ದುಡ್ಡಿಟ್ಕೊಳ್ಳೋರು ಭಕ್ತಿ, ಅವರು ಖಜಾನೆ ಭಂಡಾರಿ. ಇವರು ವಚನಗಳನ್ನು ಇಟ್ಕೊಳ್ತಿದ್ರು, ಅದಕ್ಕೆ ವಚನ ಭಂಡಾರಿ ಶಾಂತರಸ. ಅವ್ರದ್ದೇನು ಗೊತ್ತಿದೆಯಾ? ಬಹಳ ಅದ್ಭುತವಾಗಿದೆ ಅವ್ರ ಅಂಕಿತ ಅಂತೂ. ಅಲೇಖನಾದ ಶೂನ್ಯ. ಅಲೇಖನಾದ ಶೂನ್ಯ, ಇಷ್ಟಕ್ಕೆ ಮುಗಿಯಲ್ಲ. ಅಲೇಖನಾದ ಶೂನ್ಯ ಕಲ್ಲಿನೊಳಗಾದ. ಅರ್ಥ ಆಯ್ತಾ? ನೋಡ್ರಿ, ತಮ್ಮದನ್ನು ತಾವೇ ಗೇಲಿ ಮಾಡ್ಕೊಂಡಂಗೆ ಮಾಡಿದ ವಚನಾಂಕಿತ ಇಟ್ಕೊಂಡಿದ್ದಾರೆ ಅವರು. ಇದು ವಿಶೇಷ. ಅಲೇಖನಾದ ಶೂನ್ಯ. ಪರಮಾತ್ಮ ಅವನ ಬಗ್ಗೆ ಬರೆಯೋಕ್ಕೆ ಬರಲ್ಲ, ಅಲೇಖ ಅವನು. ನೀವೇನಾದ್ರು ಬರೋದ್ರಿಂದ ಅವ್ನು ಪರಮಾತ್ಮ ಅಲ್ಲ ಅದು. ಅರ್ಥ ಆಯ್ತಾ? ಅಲೇಖನಾದ ಶೂನ್ಯ ಅವನು. ನಾವು ನೀವೆಲ್ಲ ಕೂಡ ಏನು ಮಾಡಿದೀವಿ? ಅವನ್ನ ಕಲ್ಲಿನೊಳಗೆ, ಲಿಂಗದೊಳಗೆ ಮಾಡಿದ್ದೀವಲ್ಲ. ಅರ್ಥ ಆಯ್ತಲ್ವಾ? ಲಿಂಗ ಕುರುಹು ಅಂತ ಮಾಡಿದ್ದೀವಲ್ಲ. ಅದಕ್ಕೆ ಅವ್ರ ಅಂಕಿತನೇ ಅದ್ಭುತವಾಗಿ ಇಟ್ಕೊಂಡಿದ್ದಾರೆ. ಅಲೇಖನಾದ ಶೂನ್ಯ ಕಲ್ಲಿನೊಳಗಾದ. ನಿನ್ನ ಹಣೆ ಬರ ಎಷ್ಟು ಕೆಟ್ಟಿತ್ತಂದ್ರೆ ಪರಮಾತ್ಮಗೆ ಹಾಸ್ಯ ಮಾಡ್ತಾರೆ ಅವರು. ನೀ ಕಲ್ಲಿನೊಳಗೆ ಆಗ್ಬಿಟ್ಟಿಲ್ಲೋ, ಅಲೇಖನಾದ ಶೂನ್ಯ. ಗೊತ್ತಾಯ್ತಲ್ವಾ? ಅದು ಶರಣರ ವೈಶಿಷ್ಟ್ಯ. ಹಾಸ್ಯ ಕೂಡ ಸಿಗುತ್ತೆ ನೋಡಿ ನಿಮಗೆ ಇದರಲ್ಲಿ. ಹಾಸ್ಯ ಸಿಗುತ್ತೆ, ಆನಂದ ಸಿಗುತ್ತೆ. ಅಲೇಖನಾದ ಶೂನ್ಯ ಕಲ್ಲಿನೊಳಗಾದ. ಕಲ್ಲಿನೊಳಗಾಗ್ಬಿಟ್ಟಲ್ಲೋ ದೇವರೇ ಅಂತಾರೆ ಅವರು. ತಮಾಷೆ ಮಾಡ್ತಾರೆ. ಅದರ ಅರ್ಥ ಲಿಂಗ ಕೆಟ್ಟ, ಕಲ್ಲು ಪೂಜೆ ಮಾಡೋದು ಕೆಟ್ಟ ಅಂತ ಅಲ್ಲ, ಅದು ಗೊತ್ತಿರ್ಬೇಕು ನಮಗೆ ಅಂತ. ಅಲೇಖನಾದ ಶೂನ್ಯ ಕಲ್ಲಿನೊಳಗಾದ. ಇದು ವಚನ ಭಂಡಾರಿ ಶಾಂತರಸರದ್ದು. ಸಿದ್ಧಾಂತಿ ವೀರಸಂಗಯ್ಯ ಅಂತ ಬರ್ತಾನೆ. ಸಿದ್ಧಾಂತಿ ವೀರಸಂಗಯ್ಯ ಅವಂದು ಎಷ್ಟು ಚೆನ್ನಾಗಿದೆ ನೋಡಿ. ಗೋಳಕಾಕಾರ ವಿಶ್ವ ವಿರಹಿತ ಲಿಂಗ. ನೀವೆಲ್ಲ ಅಂದರೆ ಪ್ರಾಯಶಃ ಅವನಿಗೆ ಗೊತ್ತಿತ್ತು ಕಾಣುತ್ತೆ, ಇಷ್ಟಲಿಂಗ ಗೋಳಾಕಾರ ಇದೆ, ಇದು ವಿಶ್ವದ ಕುರುಹು ಅಂತೆಲ್ಲ ಹೇಳ್ತೀವಲ್ಲ ನಾವು. ಅದು ಸತ್ಯನೇ, ಸುಳ್ಳಲ್ಲ ಅದು. ಆದರೆ ಅದನ್ನೂ ರಹಿತ ಮಾಡ್ತಾನೆ ಇವನು. ಯಾರು? ವೀರಸಂಗಯ್ಯ, ಸಿದ್ಧಾಂತಿ. ಇವನ ಹೆಸರೇ ಚೆನ್ನಾಗಿದೆ, ಸಿದ್ಧಾಂತಿ ವೀರಸಂಗಯ್ಯ ಅಂತ ಇವನ ಹೆಸರು. ಸಿದ್ಧಾಂತಿ ವೀರಸಂಗಯ್ಯ. ಗೋಳಕಾಕಾರ ವಿಶ್ವವಿರಹಿತ ಲಿಂಗ. ಈ ವಿಶ್ವಕ್ಕೆ ಒಳಗಾಗೋದಿಲ್ಲ ಲಿಂಗ, ವಿಶ್ವವಿರಹಿತ ಲಿಂಗ ಅಂತ ತಗೊತಾನೆ. ಇನ್ನೊಬ್ಬ ವೇದಮೂರ್ತಿ ಸಂಗಯ್ಯ ಅಂತ ಬರ್ತಾನೆ. ಲಲಾಮ ಭೀಮ ಸಂಗಮೇಶ್ವರ ಲಿಂಗ. ಗೊತ್ತಾಯ್ತಲ್ವಾ? ಇವರೆಲ್ಲ ಸ್ವಭಾವ ಮತ್ತು ಕಾಯಕ. ಈ ಭಿಕಾರಿ ಭೀಮಯ್ಯ ಅಂತ ಬರ್ತಾನೆ. ನೋಡ್ರಿ ಹೆಂಗಿದ್ದಾರೆ. ಭಿಕಾರಿ ಅಂದರೆ ಯಾರು? ಯಾರಿಗೆ ಭಿಕಾರಿ ಅಂತ ಕರೆಯೋದು ನೀವು? ಭಿಕ್ಷೆ ಬೇಡವ್ರಿಗೆ, ತಿರುಪೆ ಎತ್ತವ್ರಿಗೆ ಭಿಕಾರಿಗಳಂತ ಕರಿತೀರಿ. ಆ ಕಾಯಕದಲ್ಲೂ ಮೋಕ್ಷ ಕಂಡಂತ ಅವನು ಭಿಕಾರಿ ಭೀಮಯ್ಯ. ಇಲ್ಲಿ ಹುಬ್ಬಳ್ಳಿನಲ್ಲಿ ಒಂದು ಕೆರೆ ಇದೆ,
ನೀವು ಯಾರಾದ್ರೂ ಕೇಳಿದರೆ ಹುಬ್ಬಳ್ಳಿನಲ್ಲೂ ಈಗಲೂ ಇದೆ ಆ ಕೆರೆ ಅಂತ ಕಾಣಿಸುತ್ತೆ, ಅಥವಾ ಮುಚ್ಚಿದಾರೋ ಗೊತ್ತಿಲ್ಲ. ಎಲ್ಲ ಮಹಾತ್ಮರು ಸೇರಿಕೊಂಡು ಇದೆ ಅಂತ ಕಾಣಿಸುತ್ತೆ, ಮುಚ್ಚಿಲ್ಲ ಅದನ್ನೇನು ಪೂರ್ಣ. ತಿರುಕರಾಮಪ್ಪನ ಕೆರೆ ಅಂತ, ತಿರುಕರಾಮನ ಕೆರೆ ಅಂತಲೇ ಇದೆ. ಅಂದರೆ ಭಿಕ್ಷೆ ಬೇಡಿ ಕೆರೆ ಕಟ್ಟಿಸಿದ್ದವನು, ಅವನೇ ಭಿಕ್ಷುಕ. ಆ ದುಡ್ಡು ಉಳಿಸಿ ಕೆರೆ ಕಟ್ಟಿಸ್ದ. ಅದಕ್ಕೆ ಇವತ್ತಿಗೂ ಕೆರೆ ಹೆಸರೇನಿದೆ? ತಿರುಕರಾಮಪ್ಪನ ಕೆರೆ ಅಂತಲೇ ಇರೋದು. ತಿರುಕರಾಮಪ್ಪನ ಕೆರೆ ಅಂತ ಇದೆ. ಹಾಗೆ ನಮ್ಮ ಶರಣರಲ್ಲಿ ಬರ್ತಾರೆ ಭಿಕಾರಿ ಭೀಮಯ್ಯ. ಅವ್ರ ಅಂಕಿತ ಏನಪ್ಪ, ಅವ್ರದ್ದು ಒಂದೆರಡು ವಚನ ಸಿಕ್ಕಿದೆ. ಭಿಕಾರಿ ಭೀಮೇಶ್ವರ ಲಿಂಗ. ಮಾದಾರ ಚೆನ್ನೈನವ್ರದ್ದು ಏನು ಗೊತ್ತಿದೆಯಾ? ಅಂಕಿತ ಗೊತ್ತಿದೆಯಾ ಯಾರಿಗಾದ್ರು? ಮಾದಾರ ಚೆನ್ನೈ ಭಾಳ ಅದ್ಭುತವಾಗಿದೆ ಅವ್ರದ್ದು. ಕೈಯುಳಿಗತ್ತಿ ಅಡಿಗುಂಟ ಕೆಡೆಯಾಗಬೇಡ, ಅರಿ ನಿಜಾತ್ಮ ರಾಮ ರಾಮನ. ಎಂಥ ಅದ್ಭುತವಾಗಿದೆ ನೋಡಿ. ಕೈಯುಳಿಗತ್ತಿ, ಅವರು ಮೇವು ಕುಯ್ತಿದ್ರಲ್ಲ, ಹುಲ್ ತರ್ತಿದ್ರು ಮೊದಲು. ಅಲ್ಲಿ ಚೋಳ ದೇಶದಲ್ಲಿ ಇದ್ದಾಗಿಂದ ಅದೇ ಕೆಲಸ ಮಾಡ್ತಿದ್ರು ಅವರು. ಅದಕ್ಕೆ ಆ ಕುಡುಗೋಲು ಬೇಕಲ್ವಾ, ಅದಕ್ಕೆ ಹೆಸರೇನಿಟ್ಟಿದ್ದಾರೆ ಅವರು? ಕೈಯುಳಿಗತ್ತಿ. ಉಳಿ ಥರ ಇರ್ತದೆ ಕುಯ್ಯೋದು. ಕೈಯುಳಿಗತ್ತಿ ಅಡಿಗುಂಟ ಕೆಡೆಯಾಗಬೇಡ. ಅಂದರೆ ತಪ್ಪು ಕುಯ್ದರೆ ಕೈಗೆ ಪೆಟ್ಟು ಬೀಳುತ್ತೆ, ಅದ್ರೊಳಗೆ ಸಿಕ್ಕಾಕೋಬೇಡ. ಅಂದರೆ ಆ ಭಾವಕ್ಕೆ ಸಿಕ್ಕಬೇಡ ಅಥವಾ ಆ ವಿವಾದಕ್ಕೆ ಸಿಕ್ಕಬೇಡ. ಕೈಯುಳಿಗತ್ತಿ ಅಡಿಗುಂಟ ಕೆಡೆಯಾಗಬೇಡ. ಯಾವಾಗ ನೀನು ಹಂಗಾಗಲ್ಲ ಅಂದ್ರೆ ಅರಿ ತಿಳ್ಕೊ ನಿಜಾತ್ಮ ರಾಮ ರಾಮನ. ಪರಮಾತ್ಮನನ್ನು ತಿಳ್ಕೊ, ನಿಜಾತ್ಮ ರಾಮ ರಾಮನ. ಇದು ಮಾದಾರ ಚೆನ್ನೈನವ್ರ ಅಂಕಿತ. ಇನ್ನು ಮಾದಾರ ಧೂಳಯ್ಯ ಅಂತ ಒಬ್ರು ಬರ್ತಾರೆ. ಅವ್ರದ್ದು ಭಾಳ ವಚನಗಳು ಸಿಕ್ಕಿದೆ, ಸುಮಾರು ಒಂದು 150-100 ವಚನಗಳು ಸಿಕ್ಕಿದೆ ಅವ್ರದ್ದು. ಮಾದಾರ ಧೂಳಯ್ಯ ಅಂತ ಅವ್ರದ್ದು ಅಂಕಿತ ಹೆಂಗಿದೆ ಗೊತ್ತು? ಎಷ್ಟು ಅದ್ಭುತವಾಗಿದೆ ಅಂದರೆ ಕಾಮಧೂಮ ಧೂಳೇಶ್ವರ. ಕಾಮಧೂಮ ಧೂಳೇಶ್ವರ ಅಂದರೆ ಅವ್ರ ಕಾಯಕ ಈ ಪಾದರಕ್ಷೆ ಮಾಡ್ತಕ್ಕಂಥ ಕೆಲಸ ಅವ್ರದ್ದು. ಚರ್ಮ ಹದ ಮಾಡೋದು ಏನೋ ಮಾಡ್ತಿದ್ರು ಧೂಳಯ್ಯ. ಅವ್ರ ಹೆಸರು ಧೂಳಯ್ಯ ಅಂತ ಹೆಸರಿಟ್ಟಿದ್ರಲ್ಲ, ಅದನ್ನು ಬಳಸ್ಕೊತಾರೆ. ಕಾಮಧೂಮ ಧೂಳೇಶ್ವರ ಅಂತ ಹೆಸರು ಕೊಟ್ಟಿದ್ದಾರೆ ಪರಮಾತ್ಮನಿಗೆ. ಇನ್ನು ಮಾರುಡಿಗೆ ನಾಚಯ್ಯ ಅಂತ ಒಬ್ಬರು ಬರ್ತಾರೆ. ನಾಚೇಶ್ವರ ಲಿಂಗ, ನಾಚೇಶ್ವರ ಅಂತ ಅಂಕಿತ. ಮೇದಾರ ಕೇತಯ್ಯನವ್ರದ್ದು ಗೊತ್ತಿದೆಯಾ? ಏನು ಸುಲಭವಾಗಿದೆ ಅವ್ರದ್ದು. ಗೌರೇಶ್ವರ. ಗೌರ ಅಂತಂದರೆ ಹೆಣಿಗೆ ಕಾಯಕ ಮಾಡ್ತಕ್ಕಂಥವನು, ಗೌರ ಅಂತ ಕರಿತಿದ್ರು ಅವ್ರಿಗೆ. ಅವನಿಗೆ ಈಶ್ವರ, ಅವನಿಗೆ ಒಡೆಯ ಗೌರೇಶ್ವರ. ಮೇದಾರ ಕೇತಯ್ಯನವ್ರ ಅಂಕಿತ. ರಕ್ಕಸ ಬೊಮ್ಮಿ ತಂದೆಗಳು ಅಂತ ಬರ್ತಾರೆ. ರಕ್ಕಸ ಬೊಮ್ಮಿ ತಂದೆಗಳು. ರಕ್ಕಸನೊಡೆಯ ಕೊಟ್ಟುದ ಬೇಡ, ಭಾಳ ವಿಶೇಷವಾಗಿ ಇಟ್ಕೊಂಡಿದ್ದಾರೆ ಅವರು. ರಕ್ಕಸದೊಡೆಯ ಕೊಟ್ಟುದ ಬೇಡ ಅವ್ರ ಅಂಕಿತ. ಸಗರದ ಬೊಮ್ಮಣ್ಣ, ಸಗರದ ಬೊಮ್ಮನೊಡೆಯ ತನುಮನ ಸಂಗಮೇಶ್ವರ. ಇದು ಭಾಳ ವಿಶೇಷ ಇದೆ, ಗಮನಿಸಿ ಎಷ್ಟು ಅದ್ಭುತವಾಗಿದೆ, ತತ್ವಸೂಚಕವಾಗಿದೆ. ಅಂದರೆ ಸಗರದ ಬೊಮ್ಮಯ್ಯ ಅಂತ ಬರ್ತಾರೆ. ಆ ಕಡೆಯವರೇ, ಕಲಬುರಗಿ ಕಡೆಯವರು ಇರಬೇಕು ಅವರು. ಬೊಮ್ಮನೊಡೆಯ ತನುಮನ ಸಂಗಮೇಶ್ವರ. ನೀವು ಇಷ್ಟು ದಿವಸ ಬರೀ ನದಿ ಕೂಡ ಸಂಗಮಕ್ಕೆ ಮಾತ್ರ ಸಂಗಮೇಶ್ವರ ಅಂತಿದ್ರಿ. ನಾನು ಹೇಳ್ತಾ ಇರೋದು ಅದಕ್ಕಲ್ಲ, ತನುಮನ ಸಂಗಮೇಶ್ವರ. ತನುಮನ ಸಂಗಮೇಶ್ವರ ಅಂತಲೇ ಇಟ್ಕೊಂಡಿದ್ದಾನೆ ಅವರು. ತನು ಮತ್ತು ಮನಗಳಲ್ಲಿ ಸಂಗಮ ಆಗ್ತವ, ಅಲ್ಲಿ ಪರಮಾತ್ಮನ ಅವೆರಡು ಸಾಮರಸ್ಯ ಅಂದರೆ ಅಲ್ಲಿ ಪರಮಾತ್ಮನ ಉದ್ಭವ ಆಗುತ್ತೆ, ಆತ್ಮಶಕ್ತಿ ಪ್ರಕಟ ಆಗುತ್ತೆ. ತನು ಹೇಳ್ದಂಗೆ ಮನಸ್ಸು ಕೇಳಲ್ಲ, ಮನಸ್ಸು ಹೇಳ್ದಂಗೆ ತನು ಕೇಳ್ತಾ ಇರಲ್ಲ. ಮೊದಲಿಗೆ ಸಾಧನೆ ಮಾಡುವಾಗ ತನು ಒಂದು ಬಯಸುತ್ತೆ, ಮನಸ್ಸೊಂದು ಬಯಸುತ್ತೆ. ಆದರೆ ಇಲ್ಲಿ ಎರಡು ಕೂಟ ಆದಾಗ, ಸಂಗಮೇಶ್ವರ ಆದಾಗ, ಸಮಾಗಮ ಆದಾಗ ತನುಮನ ಸಂಗಮೇಶ್ವರ. ಅದನ್ನೇ ಅಂಕಿತ ಹಾಕಿಟ್ಕೊಂಡಿದ್ದಾರೆ ನೋಡಿ. ಸಗರದ ಬೊಮ್ಮನೊಡೆಯ ತನುಮನ ಸಂಗಮೇಶ್ವರ. ಕದಿರಿಯ ರೆಮ್ಮವೆ. ಕದಿರಿಯ ರೆಮ್ಮವೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದರೆ ಕದಿರೆಯ ರೆಮ್ಮೆಯೊಡೆಯ ಗುಮ್ಮೇಶ್ವರ. ಗುಮ್ಮೋದಂತ ಹೇಳ್ತಾರೆ, ಅಂದರೆ ಒದೆ ಕೊಡೋದು. ಅಂದರೆ ದೇವರು ಸರಿಯಾಗಿ ಶಿಕ್ಷೆ ಕೊಡ್ತಾನೆ, ಅದನ್ನು ತಪ್ಪಿಸ್ಕೊಳಕ್ಕಾಗಲ್ಲ. ಗುಮ್ಮೋದಕ್ಕೂ ತಯಾರಿ ಅವನು. ಕರುಣಾಸಾಗರನೂ ಹೌದು, ಗುಮ್ಮೋದಕ್ಕೂ ತಯಾರು. ಗುಮ್ಮೇಶ್ವರ. ಕದಿರೆಯ ರೆಮ್ಮೆಯೊಡೆಯ ಗುಮ್ಮೇಶ್ವರ. ಕನ್ನಡಿ ಕಾಯಕದ ರೆಮ್ಮವೆ. ಅವಕ್ಕೆದಂತೂ ಅದ್ಭುತವಾಗಿದೆ. ಸದ್ಗುರು ಸಂಘ ನಿರಂಗ ಲಿಂಗ. ಎಷ್ಟು ಅದ್ಭುತವಾಗಿದೆ ನೋಡಿ. ಸದ್ಗುರು ಸಂಘ ನಿರಂಗ ಲಿಂಗ. ಪರಮಾತ್ಮನಿಗೆ ಅಂಗವೇ ಇಲ್ಲ. ಅದು ಯಾವುದರಿಂದ ಸಾಧ್ಯ ಆಗುತ್ತೆ? ಸದ್ಗುರು ಸಂಘದಿಂದ ಆಗುತ್ತೆ. ಸದ್ಗುರು ಸಂಘದಿಂದ ನಿರಂಗಲಿಂಗವನ್ನು ಕಾಣಬಹುದು ಅನ್ನೋದಕ್ಕೆ ಅಂಕಿತನೇ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಕದಿರೆಯ ಕಾಯಕ ರೆಮ್ಮೆ, ಕನ್ನಡಿ ಕಾಯಕದ ರೆಮ್ಮವೆ. ಆಮೇಲೆ ಕಾಲಕಣ್ಣಿಯ ಕಾಮಮ್ಮ. ಕಾಲಕಣ್ಣಿಯ
ಕಾಮಮ್ಮ ಅಂದರೆ ಹಗ್ಗವಸ್ಯ ಕಾಯಕ ಮಾಡ್ತಿದ್ಲು ಅಂತ ಕಾಣುತ್ತಾಕೆ. ಆಕೆದು ಕಾಯಕ ಅದು ನಿರ್ಭೀತ ನಿಜಲಿಂಗ. ನಿರ್ಭೀತ, ಭೀತ ಅಂದ್ರೆ ಗೊತ್ತಾ ನಿಮಗೆ? ಭಯ ಪಡೋದು. ಭೀತಿ ಅಂದರೆ ಭಯ. ಪರಮಾತ್ಮನಿಗೆ ಯಾವ ಭಯ? ಹಾಗೆ ಪರಮಾತ್ಮನ ಶರಣರಿಗೆ ಯಾವ ಭಯ? ಆದ್ದರಿಂದ ನಿರ್ಭೀತ ನಿಜಲಿಂಗ. ಕೊಟ್ಟಣದ ಸೋಮಮ್ಮ, ನಿರ್ಲಜ್ಜೇಶ್ವರ. ಈ ನಿರ್ಲಜ್ಜೇಶ್ವರ 2 ಜನದ್ದಿದೆ. ಕೊಟ್ಟಣದ ಸೋಮಮ್ಮನೂ ಇದೆ, ಸೂಳೆ ಸಂಕವೇದು ಇದೆ, ಇಬ್ಬರದ್ದಿದೆ. ಇನ್ನು ಅತಿ ವಿಶೇಷ ವಚನಾಂಕಿತಗಳು 5ನೇ ಗುಂಪಿಗೆ ಬರ್ತಾಯಿದ್ದೀನಿ, 5ನೇ ವಿಭಾಗಕ್ಕೆ ಬರ್ತಾಯಿದ್ದೀನಿ ಇವಾಗ. ಅತಿ ವಿಶೇಷ ವಚನಾಂಕಿತಗಳು ಅದರಲ್ಲಿ ನಾನು ಮೊಟ್ಟ ಮೊದಲು ತಗೊಳ್ಳೋದು ಬೊಂತಾದೇವಿ. ಬೊಂತಾದೇವಿ ಗೊತ್ತಿದೆಯಾ? ಬಿಡಾಣಿ. ಯಾಕೆ ನೆನಪಿಟ್ಕೊಳ್ಳೋಕ್ಕೂ ಸುಲಭ. ಪ್ರಾಯಶಃ ದೇವ್ರಿಗೆ ಇಷ್ಟು ಯಾರೂ ಇರಲಿಕ್ಕಿಲ್ಲ ಅಲ್ವಾ? ಯಾರೂ ಇರಲಿಕ್ಕಿಲ್ಲ. ಬಿಡಾಡಿ. ಗೊಗ್ಗವೇ ಅದು ಹಾಕಿದಂಗಿದೆ ನೋಡಿ, ನಾಸ್ತಿನಾಥ. ನಾಸ್ತಿಕರು ಅಂತ ಕರಿತೀರಿ. ದೇವ್ರನ್ನ ಯಾರು ಒಪ್ಪಲ್ವೋ ಅವ್ರಿಗೆ ನಾಸ್ತಿಕರು ಅಂತಿರ್ತೀರಿ. ಅದನ್ನೇ ಬಳಸ್ಕೊಂಡು ನಾಸ್ತಿನಾಥ, ಏನು ಇಲ್ಲದಕ್ಕೆ ನೀನು ಒಡೆಯ, ಅದಕ್ಕೆ ನಾಸ್ತಿನಾಥ ಅಂತ ಕರೆದ್ಬಿಟ್ಟಿದ್ದಾರೆ. ನಗೆಯ ಮಾರಿ ತಂದೆ ಅವ್ರದ್ದು ಎಷ್ಟು ಚೆನ್ನಾಗಿದೆ ನೋಡಿ. ಯಾರಿಗಾರು ನೆನಪಿದೆಯಾ? ನಗೆಯ ಮಾರಿ ತಂದೆ ಬಹಳ ಅದ್ಭುತವಾಗಿದೆ. ಆತುರ ವೈರಿ ಮಾರೇಶ್ವರ. ಆತುರ ವೈರಿ ಮಾರೇಶ್ವರ. ಆತುರ ಅಂದರೆ ಅವಸರ ಮಾಡ್ತಿರಲ್ಲ, ಬೇಗ ಬೇಗ ಆಗ್ಬಿಡ್ಬೇಕು, ಎಲ್ಲದೂ ಬೇಗ ಆಗ್ಬಿಡ್ಬೇಕು. ವಿಜ್ಞಾನ ಅಂತೂ ಇಷ್ಟು ಆತುರ ಕಲಿಸ್ತಾ ಇದೆ. ಇನ್ಮೇಲೆ 9 ತಿಂಗಳು ಕಾಯೋದು ಬೇಡ ಅಂತ ಹೇಳ್ತಾರೆ. ಇನ್ನೊಂದು 20-30 ವರ್ಷಕ್ಕೆ ಒಳಗೆ 9 ವರ್ಷ ಯಾಕೆ, 9 ತಿಂಗಳು ಯಾಕೆ ಕಾಯ್ಬೇಕು, ಭಾಳ ತಡ ಆಯ್ತದು ಅಂತ ವಿಚಾರ ಮಾಡಿದ್ರು ಏನು ಇವೆಲ್ಲ ಒಳ್ಳೇದಲ್ಲ. ಆತುರ ವೈರಿ, ಎಲ್ಲಿ ಆತುರ ಮಾಡ್ತಿರಲ್ಲ ಪರಮಾತ್ಮ ಒಲಿಮೆ ಇಲ್ಲ ಅಂತ ಅವ್ರು ಹೇಳೋದು. ಆತುರ ಅಂದರೆ ಇನ್ನೊಂದು ಅರ್ಥ ದಾಹ ಅಂತಲೂ ಆಗುತ್ತೆ. ಹಣದ ಆತುರ, ಕಾಮದ ಆತುರ, ದಾಹ ಅಂತಲೂ ಕೂಡ ಅರ್ಥ ಆಗುತ್ತೆ. ಅದಕ್ಕೆ ವೈರಿ ಯಾರು? ಮಾರೇಶ್ವರ. ಆತುರ ವೈರಿ ಮಾರೇಶ್ವರ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡ್ರಿ. ನಗೆಯ ಮಾರಿ ತಂದೆದಿದ್ದು. ಆದರೆ ಅಲ್ಲಿ ಪಕ್ಕದಲ್ಲಿ ಇನ್ನೊಬ್ರದ್ದು ಕೊಟ್ಟಿದ್ದೀನಿ ನಾನು, ಎಲೆಗಾರ ಕಾಮಣ್ಣ. ಅವನದೇನು ಗೊತ್ತಾ? ಆತುರೇಶ್ವರ. ಎಲೆಗಾರ ಕಾಮಣ್ಣನ ಅಂಕಿತ ಹೆಂಗಿದೆ ಅಂದರೆ, ಇವರು ಆತುರ ವೈರಿ ಮಾರೇಶ್ವರ ಅಂತ ಇವ್ರು ಇಟ್ಕೊಂಡ್ರೆ, ಇವರೇನು ಇಟ್ಕೊತಾರೆ? ಆತುರೇಶ್ವರ ಅಂತಲೇ ಇಟ್ಕೊಂಡ್ಬಿಟ್ರು ಕಾಮಣ್ಣ. ಯಾಕೆ ಅಂದರೆ ಅದರಲ್ಲೂ ಅರ್ಥ ಇದೆ. ನೀವು ಪರಮಾತ್ಮನನ್ನು ಕಾಣಬೇಕಾದ್ರೆ ನಿಮಗೆ ಆತುರ ಇಲ್ಲದೆ ಹೋದ್ರೆ ಪರಮಾತ್ಮ ಸಿಗಲ್ಲ. ಅಯ್ಯೋ ನಾಳೆ ಕಂಡ್ರಾಯ್ತು, ನಾಡಿದ್ದು ಕಂಡ್ರಾಯ್ತು, ಇನ್ನು ಮುಂದಿನ ವರ್ಷಕ್ಕೆ ದೀಕ್ಷೆ ತೊಗೊಂಡ್ರಾಯ್ತು, ಇನ್ನು 2 ವರ್ಷ ಬಿಟ್ಟು ಪೂಜೆ ಶುರು ಮಾಡಿದ್ರಾಯ್ತು ಅಂದರೆ ಅವ್ನು ಸಿಗಲ್ಲ. ಆತುರ ಮಾಡಬೇಕು, ಅವಸರ ಮಾಡಬೇಕು. ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅಲ್ಲಿ ಮಾಡಬಾರ್ದು ಅಷ್ಟೇ. ಅದನ್ನು ತಿಳ್ಕೊಂಡಿರ್ಬೇಕು. ಆತುರ ವೈರಿ ಮಾರೇಶ್ವರ. ನಗೆ ಮಾರಿ ತಂದಿದ್ದಾದರೆ ಎಲೆಗಾರ ಕಾಮಣ್ಣಂದೇನು? ಆತುರೇಶ್ವರ. ಗೊತ್ತಾಯ್ತಾ? ಕರುಳಕೇತಯ್ಯ ಅವನದು ಇನ್ನೂ ಅದ್ಭುತವಾಗಿದೆ. ಕರುಳಕೇತಯ್ಯ ಅಂತ ಬರ್ತಾನೆ. ಅವನದು ಹೆಚ್ಚು ಪರಿಚಯ ಇಲ್ಲ ನಿಮಗೆ. ಮೇದಾರ ಕೇತಯ್ಯ ಗೊತ್ತು, ಎಲೇಶ್ವರದ ಕೇತಯ್ಯ ಕೆಲವ್ರಿಗೆ ಗೊತ್ತು. ಇವರು ಕರುಳಕೇತಯ್ಯ. ಮನಕ್ಕೆ ಮನೋಹರ ಶಂಕೇಶ್ವರ ಲಿಂಗ. ಎಂಥ ಅದ್ಭುತ ಅಂಕಿತ ಇದು ಅಂತಂದರೆ, ಮನಕ್ಕೆ ಮನೋಹರ ಶಂಕೇಶ್ವರ. ಶಂಕೇಶ್ವರ ಅಂದ್ರೇನು? ಶಂಕೆ, ಅನುಮಾನ, ಈಶ್ವರ ಅಂದರೆ ಮನಸ್ಸಿಗೆ ತುಂಬ ಇಷ್ಟವಾದದ್ದು ಅನುಮಾನ ಅಂತೆ. ಎಲ್ಲರ ಮೇಲೂ ಅನುಮಾನ ಪಡ್ಬೇಕು ಮೊದಲು. ಅದೇ ಥರ ಈ ಭವಸಾಗರದ ಮೇಲೂ ಅನುಮಾನ ಪಡ್ಬೇಕು. ಇಲ್ಲಿ ಸುಖ ಇಲ್ಲ, ಇಷ್ಟೇನೋ ಸುಖ ಸಿಗ್ತಾ ಇದೆ, ಮುನ್ನೇನೋ ಕಾದಿದೆ ಅಂತ ಅನುಮಾನ ಪಡಲ್ಲ ನಾವು. ಆದರೆ ಇವನು ಅನುಮಾನ ಪಡ್ಬೇಕಂತಾನೆ. ಶಂಕೇಶ್ವರ ಲಿಂಗ. ಮನಕ್ಕೆ ಭಾಳ ಇಷ್ಟವಾದದ್ದು ಯಾವುದಂದರೆ ಮನಕ್ಕೆ ಮನೋಹರ ಶಂಕೇಶ್ವರ ಲಿಂಗ. ಎಷ್ಟು ಚೆನ್ನಾಗಿದೆ ನೋಡಿದ್ರ? ಕೇಳಿದ್ರೆ ಇದನ್ನೆಲ್ಲಾದರೂ? ಕೇಳೇ ಇಲ್ಲ. ಗೊತ್ತಾಯ್ತಲ್ವ? ಕೋಲಶಾಂತಯ್ಯ ಇವ್ರದ್ದು ಇನ್ನೂ ಅಂಕಿತ ವಿಶೇಷ. ಒಬ್ರಿಗಿಂತ ಒಬ್ರದ್ದು ವಿಶೇಷ ಇದೆ. ಕೋಲಶಾಂತಯಿಂದ ಏನಪ್ಪ ಅಂದರೆ ಪುಣ್ಯಾರಣ್ಯ ದಹನ ಭೀಮೇಶ್ವರ ಲಿಂಗ. ಇಷ್ಟು ದಿವಸ ಶರಣರು ಬರೋಕ್ಕೆ ಮುಂಚೆ ಪಾಪಾರಣ್ಯ ಮಾತ್ರ ಸುಡಬೇಕು ಅಂದ್ಕೊಂಡಿದ್ರು. ಗುರುವಾದವನು ಪಾಪದ ಅರಣ್ಯವನ್ನು ಸುಟ್ಟಾಕ್ತಾನೆ, ಪಾಪವನ್ನೆಲ್ಲ ಬಯಲು ಮಾಡ್ತಾನೆ, ಪಾಪ ಸುಟ್ಟಾಕ್ತಾನೆ ಅಂತಿದ್ರು. ಆದರೆ ಶಾಂತರಸರು ಹೇಳ್ಕೊಡ್ತಾರೆ, ಇವ್ರದ್ದು ಕೋಲಶಾಂತಯ್ಯ ಹೇಳ್ಕೊಡ್ತಾರೆ, ಬರೀ ಪಾಪ ಸುಟ್ಟರೆ ಸಾಕಾಗಲ್ಲಪ್ಪ, ಪುಣ್ಯನೂ ಸುಡಬೇಕು. ಪುಣ್ಯನೂ ಭವದ ಬೀಜನೇ. ಪುಣ್ಯ ಪಾಪ ಎರಡನ್ನೂ ಸುಡಬೇಕು. ಸಿದ್ದರಾಮೇಶ್ವರರಿಗೆ ಮತ್ತು ಉಪದೇಶ ಮಾಡೋದೇನು ಅಲ್ಲಂಪ್ರಭುದೇವರು. ಸಿದ್ದರಾಮೇಶ್ವರರಿಗೆ ಅಲ್ಲಂಪ್ರಭುದೇವರು ಉಪದೇಶ ಮಾಡೋದು, ನೋಡಪ್ಪ ನೀ ಕೆರೆ ಕಟ್ಟಿಸ್ದೆ, ಗುಡಿ ಕಟ್ಟಿಸ್ದೆ, ಅನ್ನದಾನ ಮಾಡಿದೆ, ಹೌದು ನಿನಗೆ ಕೈಲಾಸ ಸಿಗುತ್ತೆ, ಆದರೆ ನೀ ಭವ ತಪ್ಪೋದಿಲ್ಲ. ಅಲ್ಲಿವರೆಗೆ ಕೈಲಾಸನೇ ಶ್ರೇಷ್ಠ ಅಂತ ತಿಳ್ಕೊಂಬಿಟ್ಟಿದ್ರು ಸಿದ್ದರಾಮೇಶ್ವರರು. ಮತ್ತು ಭವ ತಪ್ಪೋದಿಲ್ಲ ಅಂದ್ರೆ, ಅಯ್ಯೋ ಹಂಗಾದ್ರೆ ಇನ್ನೇನು ಇದೆಯಾ ಬೇರೆ?
ಹೌದಿದೆ ಅಂದರು. ಏನು ಹೇಳೋದು ನೋಡಪ್ಪ, ಅದು ಬಸವಣ್ಣಂಗೆ ಗೊತ್ತು ಅಂತಾರೆ. ಬಸವಣ್ಣನ ಹೆಸರು ಕೇಳಿದ ಕೂಡಲೇ ಸಿದ್ದರಾಮೇಶ್ವರ ಹೇಳ್ತಾರೆ, ಏನು ಹೇಳಬೇಡ, ಮುಂದಕ್ಕೆ ಮಾತಾಡೋದು ಬೇಡ, ನಡಿ ಮೊದಲು ಬಸವಣ್ಣ ಹತ್ರ ಹೋಗೋಣ ಅಂತಾರೆ. ಯಾಕೆ ಅವರು ಬಸವಣ್ಣನ ಹೆಸರು ಕೇಳಿರ್ತಾರೆ ಸಿದ್ದರಾಮೇಶ್ವರರು. ಪುಣ್ಯ ಪಾಪ ಎರಡನ್ನೂ ಅಳಿಬೇಕು. ಅದರ ಅರ್ಥ ಮಾಡಬಾರ್ದು ಅಂತಲ್ಲ, ಪುಣ್ಯ ಮಾಡಬೇಕು, ಆದರೆ ಮಾಡದೆ ಅನ್ನೋದು ಭಾವ ಬಿಡಬೇಕು. ಇದು ಕೋಲಶಾಂತಯ್ಯನ ವಚನಾಂಕಿತ. ಎಷ್ಟು ಚೆನ್ನಾಗಿದೆ ನೋಡಿ. ಪುಣ್ಯಾರಣ್ಯ ದಹನ, ಭೀಮೇಶ್ವರ ಲಿಂಗ, ನಿರಂಗ ಸಂಘ. ಮುಂದುವರಿಯುತ್ತೆ ಅವ್ರದ್ದು ನಿರಂಗ ಸಂಘ. ಇನ್ನೂ ಒಂದು ಸ್ವಲ್ಪ ಉಳ್ಕೊಂಡಿದೆ, ಸಮಯ ಆಗ್ಬಿಡ್ತು. ನಡೀತದ? ಇನ್ನೊಂದು ಸ್ವಲ್ಪ, ಇನ್ನು 10 ನಿಮಿಷದಲ್ಲಿ ಮುಗಿಯುತ್ತೆ. ನಿರಂಗ ಸಂಘ. ಆಯ್ತಲ್ಲ. ಇನ್ನು ಮುಂದಿಂದು ಬಹಳ ಅದ್ಭುತವಾಗಿದೆ. ಒಬ್ಬ ಶರಣ ಬರ್ತಾನೆ, ಅವನ ಹೆಸರು ನೀವು ಸಾಮಾನ್ಯವಾಗಿ ಕೇಳಿಲ್ಲ ಭಾಳ ಜನ. ಮಲಹರ ಕಾಯಕದ ಚಿಕ್ಕ ದೇವಯ್ಯ. ಮಲಹರ ಕಾಯಕದ ಚಿಕ್ಕ ದೇವಯ್ಯ. ಇಲ್ಲಿ ಮಲಹರ ಕಾಯಕ ಅಂದರೆ ಯಾವುದು ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ಮಾಡಬೇಕಾಗಿದೆ. ಅದು ಗೊತ್ತಿಲ್ಲ. ಮಲಹರ ಅಂತಂದರೆ ಅವನೇನು ಅದು ಒಂದು ರಾಗ ಕೂಡ ಬರುತ್ತೆ ಅಥವಾ ಏನು ಮಾಡ್ತಿದ್ನೋ ಗೊತ್ತಿಲ್ಲ. ಮಲಹರ ಕಾಯಕದ ಚಿಕ್ಕ ದೇವಯ್ಯ. ಅವನದು ಅಂಕಿತ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಊರ್ಧ್ವ ರೇತೋಮೂರ್ತಿ ಊರ್ಧ್ವ ರೇತೋಮೂರ್ತಿ ಶ್ವೇತ ಸ್ವಯಂಭೂ ಕಪಿಲೇಶ್ವರ ಲಿಂಗ. ಎಂಥ ಅದ್ಭುತ ಅಂಕಿತ ಗೊತ್ತಾ? ರೇತು ಅಂದ್ರೆ ಗೊತ್ತಿದೆಯಾ ನಿಮಗೆ? ರೇತಸ್ ವೀರ್ಯ ಗೊತ್ತಾಯ್ತಾ? ಅದು ಅಧೋಮುಖವಾಗಿ ಹರಿದ್ರೆ ಕಾಮ ವಿಕಾರ ಆಗತ್ತೆ. ಅದನ್ನು ಊರ್ಧ್ವಮುಖವಾಗಿ ಹರಿಸಿದ್ರೆ ಅದೇ ಸಮಾಧಿ ಸ್ಥಿತಿಗೆ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಆಗತ್ತೆ. ಕಾಮವೇ ಕೆಳಮುಖವಾಗಿ ಹರಿದ್ರೆ ಭವ, ಊರ್ಧ್ವಮುಖವಾಗಿ ಹರಿದ್ರೆ ಲಿಂಗಶಕ್ತಿ ಆಗತ್ತೆ, ಲಿಂಗಮುಖ ಆಗತ್ತೆ. ಅದನ್ನು ಸೂಚಿಸ್ತಕ್ಕಂಥ ಅಂಕಿತ ಇಟ್ಕೊಂಡಿದ್ದಾನೆ. ಇವನೆಂಥ ಪುಣ್ಯಾತ್ಮ, ಬುದ್ಧಿವಂತ ಇರ್ಬೇಕು ನೋಡಿ, ಜ್ಞಾನಿ ಇರ್ಬೇಕು, ಮಹಾಜ್ಞಾನಿ. ಊರ್ಧ್ವ ರೇತೋಮೂರ್ತಿ ಊರ್ಧ್ವ ರೇತೋಮೂರ್ತಿ. ಅಧೋಮುಖ ಇದ್ರೆ ಪರಮಾತ್ಮ ಸಿಗಲ್ಲ. ಊರ್ಧ್ವ ರೇತೋಮೂರ್ತಿ ಶ್ವೇತ ಸ್ವಯಂಭೂ. ಶ್ವೇತ ಅಂದರೆ ಬಿಳಿ. ಶ್ವೇತ ಸ್ವಯಂಭೂ ಕಪಿಲೇಶ್ವರ ಲಿಂಗ. ಕಪಿಲ ಅಂದರೆ ಹಸು ಅಂತ ಅರ್ಥ. ಕಪಿಲೇಶ್ವರ ಲಿಂಗ ಅಂತಂದರೆ ಇಂಡೈರೆಕ್ಟಾಗಿ ಧರ್ಮ ವೃಷಭನಿಗೆ ಇವನು ಅನ್ವಯ ಮಾಡ್ತಿದ್ದಾನೆ ಅಂತ ಅನಿಸುತ್ತೆ. ಕಪಿಲೇಶ್ವರ ಲಿಂಗ. ಇನ್ನು ಇನ್ನೊಬ್ರದ್ದು ಬಹಳ ವಿಶೇಷವಾದ ಅಂಕಿತ ಇದೆ, ನನಗೆ ತುಂಬ ಇಷ್ಟವಾದ ಶರಣರು. ಅವ್ರ ಬಗ್ಗೆ ಪುಸ್ತಕ ಕೂಡ ಬರೆದಿದ್ದೀನಿ. ಮೆರಮಿಂಡ ದೇವ, ಅರಿವು ಆಚಾರದ ಕಲಿ ಮೆರಮಿಂಡ ದೇವ ಅಂತ ಪುಸ್ತಕ ಇದೆ. ಒಂದು ವೆಬ್ಸೈಟಲ್ಲೂ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಮತ್ತು ಅಮೆಝಾನಲ್ಲೂ ನೀವು ಆರ್ಡ್ರ್ ಮಾಡ್ಬೋದು. ಆ ವ್ಯವಸ್ಥೆನೂ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಇನ್ಮೇಲೆ. ಆ ಮೆರಮಿಂಡ ದೇವ್ರದ್ದು ಅಂಕಿತ ಯಾರಿಗಾರು ನೆನಪಿದೆಯಾ? ಗೊತ್ತಿಲ್ಲಲ್ಲ. ಐಘಟ ದೂರ ರಾಮೇಶ್ವರ ಲಿಂಗ. ಎಷ್ಟು ಅದ್ಭುತವಾಗಿದೆ ನೋಡಿ. ಅಂದರೆ ಇವರೆಲ್ಲ ಈ ಅನುಭವ ಮಂಟಪ ಉಚ್ಚರಾಯ ಸ್ಥಿತಿಯಲ್ಲಿದ್ದಾಗ ಬಂದಂಥವ್ರು ಇವರೆಲ್ಲ. ಮೊದಲು ಕೂಡಲ ಸಂಗಮ ದೇವ, ಗುಹೇಶ್ವರ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಲ್ಲ ಇಟ್ಕೊಂಡ್ರು. ಆಮೇಲೆ ಅನುಭವ ಮಂಟಪದಲ್ಲಿ ಜಿಜ್ಞಾಸೆ ನಡೆದು ಎಲ್ಲ ಅದ್ಭುತವಾಗಿ ಚಿಂತನೆ ಆಗ್ತಿತ್ತಲ್ಲ, ಆ ಕಾಲಕ್ಕೆ ಬಂದವರು ಬಹಳ ಅದ್ಭುತವಾದ ವಚನಾಂಕಿತಗಳನ್ನ ಇಟ್ಕೊಂಡ್ರು. ಇವರೆಲ್ಲ ಏನು ಅತಿ ವಿಶಿಷ್ಟ ವಚನಾಂಕಿತಗಳು ಅಂತ ಏನು ಸೇರಿಸಿದ್ನಲ್ಲ, ಇವರೆಲ್ಲ ಅನುಭವ ಮಂಟಪಕ್ಕೆ ತಡವಾಗಿ ಬಂದಂಥವ್ರು. ಅನುಭವ ಮಂಟಪ ಉಚ್ಚರಾಯ ಸ್ಥಿತಿಯಲ್ಲಿತ್ತು ಆವಾಗ. ಅಂಥ ಕಾಲಕ್ಕೆ ಬಂದಂಥವರು. ಅವರಲ್ಲಿ ಐಘಟ ದೂರ. ಐಘಟ ಅಂದರೆ ಅಂದರೆ 5 ಸೂಚಕ. ಘಟ ಅಂದರೆ ಶರೀರ. ಶರೀರ ಆಗಿರೋದು ಯಾವುದರಿಂದ? ಪಂಚಭೂತಗಳಿಂದ. ಪೃಥ್ವಿ ಅಪ್ ತೇಜವಾಯು ಆಕಾಶ. ಆ 5 ಅವಲಂಬಿಸಿದ್ರೆ ನಿನಗೆ ಪರಮಾತ್ಮ ದೂರ. ಐಘಟ ದೂರ. ಸ್ವಲ್ಪ ನೀರು ತಗೊಂಡು. ಐಘಟ ದೂರ ರಾಮೇಶ್ವರ ಲಿಂಗ. ಪ್ರಾಯಶಃ ಈ ರಾಮೇಶ್ವರ ಲಿಂಗ ಅನ್ನೋ ಕಾರಣಕ್ಕೂ ಏನೋ ಒಂದು ಊಹೆ ಏನಿದೆ ಅಂದರೆ, ಅದು ಆಯ್ತು, ಇನ್ನೇನು ಬರಲ್ಲ ಮೋಸ್ಟ್ಲಿ.
ಗಮನಿಸ್ಕೊಳ್ಳಿ, ಐಘಟ ದೂರ ರಾಮೇಶ್ವರ ಲಿಂಗ. ಅಂದರೆ ಐಘಟ ಅಂದರೆ ಕೇವಲ ಜಡವಾದ ಶರೀರ ಅಂತ ಅರ್ಥ. ಆತ್ಮದ ಅಸ್ತಿತ್ವವನ್ನು ಒಪ್ಪಲಾರದಂತಹ ದೇವರು, ಧರ್ಮ, ಪೂಜೆ, ಗೀಜೆ, ಧ್ಯಾನ ಏನು ಬೇಡ ಅನ್ನುವ ಶರೀರ ಐಘಟ. ದೀಕ್ಷೆ ಇಲ್ಲದ ಶರೀರ ಅಂತ ಇಟ್ಕೊಂಬಿಡಿ. ಐಘಟ ದೂರ ಅಂದರೆ ಗುರುಪದೇಶ ಹೊಂದಲಾರದ ಶರೀರ, ದೀಕ್ಷೆ ಆಗದ ಶರೀರ, ಅದು ಐಘಟ. ಅದಕ್ಕೆ ದೂರ ಯಾರು? ರಾಮೇಶ್ವರ ಲಿಂಗ. ರಾಮೇಶ್ವರ ಲಿಂಗ ಅಂತ ಅಂಕಿತ ಇರೋದ್ರಿಂದ ಇವರು ಕಂಚಿಯಿಂದ ಬಂದಿರಬಹುದು. ಜೊತೆಗೆ ಹರಿಹರನ ರಗಳೆ ಒಳಗೆ ನಂಬಿಹಣ್ಣನ ಜೊತೆಗೆ ಸೇರಿಸ್ಬಿಟ್ಟು ಇವನದೊಂದು ರಗಳೆ ರಚನೆ ಮಾಡಿದಾನ ಅವನು. ಆದ್ದರಿಂದ ನಂಬಿಹಣ್ಣನ ರಗಳೆ ಒಳಗೆ ಇವನ ಹೆಸರು ಪ್ರಸ್ತಾಪ ಆಗಿರೋದ್ರಿಂದ ಇವರು ಕಂಚಿಯಿಂದ ಕಲ್ಯಾಣಕ್ಕೆ ಬಂದರು. ಇವ್ರ ಹೆಸರಲ್ಲಿ ಬಸವಣ್ಣವ್ರ ಹೆಸರು ಬಂದು ಬಸವಾದಿ ಪ್ರಮುಖರ ಕರೆಂಟ್ ಹೊರಟೋಯ್ತಾ? ಇನ್ನು ಬೇರೆ ಆಪ್ಷನ್ ಏನಿಲ್ವಾ? ಇದೆಯಾ? ಮೈಕು ಬರ್ತದ? ಶುರು ಆಯ್ತಾ? ಹಾಂ. ಇದರಲ್ಲಿ ಏನು ಮಾಡಿದ್ದಾರೆ, ಬಸವಾದಿ ಪ್ರಮುಖರ ಹೆಸರು ಬಂದಿಲ್ಲ ಅಂತ ಬರೆದ್ಬಿಟ್ಟಿದ್ದಾರೆ. ಅವರ 3 ವಚನಗಳಲ್ಲಿ ಬಸವಣ್ಣವ್ರ ಹೆಸರು, ಅಕ್ಕಮಹಾದೇವರು, ಅಲ್ಲಮ ಪ್ರಭುದೇವರು, ಇನ್ನೂ ಅನೇಕ ಜನ, ಮರಳು ಸಿದ್ದೇಶ್ವರರು, ಏಕರಾಮಿ ತಂದೆಗಳು, ಇವರ ಹೆಸರೆಲ್ಲ ಬಂದಿದೆ. ಆದ್ದರಿಂದ ಇವರು ಬಸವಾದಿ ಪ್ರಮುಖರ ಕಾಲಕ್ಕೆ ಇದ್ದಂಥವರು, ಹಿರಿಯ ವಚನಕಾರರೇನಲ್ಲ. ಅನುಭವ ಮಂಟಪದಿಂದನೇ ವಚನ ಸಾಹಿತ್ಯದ ಉಗಮ. ಇನ್ನು ಕೊನೆಯ ವಿಭಾಗಕ್ಕೆ ಬರ್ತಾ ಇದ್ದೀನಿ. ಬರ್ತಾ ಐಘಟ ದೂರ ರಾಮೇಶ್ವರ, ಇದನ್ನು ತಿಳ್ಕೊಂಬಿಡಿ ಸರಿಯಾಗಿ. ಐಘಟ ಅಂದರೆ ದೀಕ್ಷೆ ಆಗಲಾರದ ಶರೀರ. ಐಘಟ ಅಲ್ಲ ಅಂದರೆ ಪ್ರಸಾದ ಘಟ ಅಥವಾ ಉಪದೇಶಿತ ಘಟ. ಅಂದರೆ ಅದಕ್ಕೆ ಘಟ ಅಂತ ಕರೆಯಲ್ಲ, ಪ್ರಸಾದಕಾಯ ಅಂತ ಕರೀತಾರೆ. ಯಾರಿಗೆ ದೀಕ್ಷೆ ಆಗಿದೆ, ಯಾರು ಆ ಮಾರ್ಗದಲ್ಲಿ ನಡೀತಾ ಇದ್ದೀರಾ, ಅದು ಪ್ರಸಾದಕಾಯ. ಅವ್ರಿಗೆ ಪರಮಾತ್ಮ ಹತ್ತಿರ, ಪರಮಾತ್ಮನ ಸಾಮರಸ್ಯ ಸಾಧ್ಯ ಆಗತ್ತೆ. ಇನ್ನು ಕೊನೆಯದಾಗಿ ತಮ್ಮ ಹೆಸರನ್ನೇ ಅಂಕಿತ ಮಾಡಿಕೊಂಡವರು, ತಮ್ಮ ಹೆಸರನ್ನೇ ಅಂಕಿತ ಮಾಡಿಕೊಂಡವರು ಯಾರ್ದಾದ್ರೂ ಒಂದು ಹೇಳ್ಬೋದಾ? ಅಂಬಿಗರ ಚೌಡಯ್ಯ. ಗುಡ್. ಮೊದಲನೇದವರಾಗಿ ಅಂಬಿಗರ ಚೌಡಯ್ಯ ಅವರು ತಮ್ಮ ಹೆಸರನ್ನೇ ಅಂಕಿತ ಮಾಡ್ಕೊಂಡವರು. ಉರ್ಲಿಂಗ ದೇವ ಅಂತ ಬರ್ತಾರಲ್ಲ, ಉರ್ಲಿಂಗ ಪೆದ್ದಿಗಳ ಗುರುಗಳು, ಅವರು ತಮ್ಮ ಹೆಸರನ್ನೇ ಅಂಕಿತವನ್ನಾಗಿ ಮಾಡ್ಕೊಂಡಿದ್ದಾರೆ, ಉರ್ಲಿಂಗ ದೇವ. ಇನ್ನೊಬ್ಬ ಕಾಳಿಂಗ ದೇವ ಅಂತ ಬರ್ತಾನೆ, ಅವ್ರದ್ದು ವಚನ ನಿಮಗೆ ಭಾಳ ಜನ ಪ್ರಸಿದ್ಧಿ ಇಲ್ಲ, ಕಾಳಿಂಗ ದೇವ. ಇನ್ನೊಬ್ಬ ಬರ್ತಾನೆ ನಿವೃತ್ತಿ ಸಂಗಯ್ಯ ಅಂತ ಹೇಳಿ. ಈ 5 ಜನ ತಮ್ಮ ಹೆಸರನ್ನೇ ಅಂಕಿತವನ್ನಾಗಿ ಮಾಡಿಕೊಂಡವರು. ಅಂಬಿಗರ ಚೌಡಯ್ಯ 1, ಉರ್ಲಿಂಗ ದೇವ 2, ಕಾಳಿಂಗ ದೇವ 3, 4ನೇದು ನಿವೃತ್ತಿ ಸಂಗಯ್ಯ. 4 ಜನ ತಮ್ಮ ಹೆಸರನ್ನೇ ಅಂಕಿತವನ್ನಾಗಿ ಮಾಡಿಕೊಂಡವರು. ಇಂತಹ ವಚನಾಂಕಿತಗಳ ವೈಶಿಷ್ಟ್ಯವನ್ನು ಇದುವರೆಗೂ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಜನರಿಗೆ ಖುಷಿ ಆಯಿತು ನನಗೆ ಗೊತ್ತಿಲ್ಲ. ಯಾಕೆ ಅಂದರೆ ನೋ ಕಥೆಗಳು, ನೋ ದೃಷ್ಟಾಂತಗಳು, ಕಥೆಗಳಿಲ್ಲ, ದೃಷ್ಟಾಂತಗಳಿಲ್ಲ, ಉಪಮೆಗಳಿಲ್ಲ, ಏನೂ ಇಲ್ಲ. ಇದೊಂದು ಉಪನ್ಯಾಸ. ಬೋರ್ ಹೊಡೆಯೋದಕ್ಕೆ ಉಪನ್ಯಾಸ ಅಂತ ಕರಿಬಹುದೇನೋ, ಹಂಗೇನಾದರೂ ಇದ್ದರೆ ನಂದೊಂದು ಉಪನ್ಯಾಸ, ಗೊತ್ತಾಯ್ತಾ? ಅಂಥ ಉಪನ್ಯಾಸವನ್ನು ನೀಡಿದ್ದೀನಿ ನಿಮಗೆಲ್ಲ. ನಿಮಗೆ ಏನು ಇದು ಸಹಕಾರಿ ಆಗ್ಬೋದು ಅಂದರೆ, ಓಹೋ ವಚನಾಂಕಿತಗಳ ಬಗ್ಗೆನೂ ನಾವು ಚಿಂತನೆ ಮಾಡಬೇಕು ಅನ್ನೋದಕ್ಕೆ ಹಚ್ಚಿದ್ರೆ, ನಿಮ್ಮ ಮನಸ್ಸಲ್ಲಿ ಅದು ಹೊಳೆದ್ರೆ, ಅಂಕಿತಗಳ ಬಗ್ಗೆ ಸ್ಟಡಿ ಮಾಡಿ, ಓದಿ, ಇನ್ನೂ ಆಲೋಚನೆ ಮಾಡಿ, ಇನ್ನೂ ಏನಾದರೂ ವಿಶಿಷ್ಟ ವಚನಾಂಕಿತಗಳ ಸಿಕ್ಕರೆ ಅದನ್ನು ಪಟ್ಟಿ ಮಾಡಿ ನನಗೆ ಕಳಿಸ್ಕೊಡಿ ಅಂತ ಕೇಳ್ಕೊಳ್ತಾ, ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಬಸವ ಸಮಿತಿ, ಅದರ ಎಲ್ಲ ಪದಾಧಿಕಾರಿಗಳು, ಜೊತೆಗೆ ವಿಶೇಷವಾಗಿ ನಮ್ಮ ಅರವಿಂದ್ ಜತ್ತಿಯವರು ಅಧ್ಯಕ್ಷರು, ಜೊತೆಗೆ ನಮ್ಮ ಮುಳ್ಕೂರವರು ಇಲ್ಲಿ ನಮ್ಮ ಧಾರವಾಡದಲ್ಲಿ ಏನು ನೋಡ್ಕೊಳ್ತಾರೆ, ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಇಂದು ವಚನಾಂಕಿತಗಳ ವೈಶಿಷ್ಟ್ಯಗಳ ಕುರಿತು ತುಂಬ ವಿಸ್ತಾರವಾಗಿ, ಎಲ್ಲರ ಮನಮುಟ್ಟುವಂತೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಂಥ ಪೂಜ್ಯ ಶ್ರೀ ಬಸವಾನಂದ ಸ್ವಾಮಿಗಳವರಿಗೆ ಧಾರವಾಡ, ಕಲಬುರಗಿ, ಬೆಂಗಳೂರು ಬಸವ ಸಮಿತಿಗಳ ಪರವಾಗಿ ಹಾಗೂ ಆನ್ಲೈನ್ ಅರಿವಿನ ಮನೆ ವೀಕ್ಷಣೆ ಮಾಡ್ತಿರುವಂಥ ಎಲ್ಲ ವೀಕ್ಷಕರ ಪರವಾಗಿ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಶರಣೆಯರ ಪರವಾಗಿ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳ. ಅದೇ ರೀತಿ ಇನ್ನು ನಾಳೆಯ ಕಾರ್ಯಕ್ರಮ
ದಿನಾಂಕ 17/7/2022 ರವಿವಾರ ಸಂಜೆ 6 ಗಂಟೆಗೆ. ಸ್ಥಳ ಅನುಭವ ಮಂಟಪ, ಜಯನಗರ, ಕಲಬುರಗಿ. ಬಸವಪತಿಕರು 29. 716ನೇ ಅರಿವಿನ ಮನೆ ಕಾರ್ಯಕ್ರಮ. ಶ್ರೀ ಪೂಜ್ಯ ಅನುಭವ ಶ್ರೀ ಪೂಜ್ಯ ಗುರು ಮಹಾಂತ ಸ್ವಾಮಿಗಳು ಇಳಕಲ್ ಇವರು ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ವಿಜಯ ಮಹಾಂತ ಸ್ವಾಮಿಗಳ ಕುರಿತು ಚಿಂತನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ದಾಸೋಹಿಗಳು ಶ್ರೀ ಮಲ್ಲಿಕಾರ್ಜುನ್ ಕಾಡದಿ ಹಾಗೂ ಪರಿವಾರದವರು. ಅದೇ ರೀತಿ ಸೋಮವಾರ 18/7/2022 ಸಂಜೆ 6 ಗಂಟೆಗೆ 30 ಸಂಚಿಕೆಗಳ ವಿಶೇಷ ವಾಚನ ನಿರ್ವಚನ ಧ್ಯಾನ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ. ವಚನಾಂತರಂಗ ಶಬ್ದದೊಳಗನ ನಿಶಬ್ದದೆಡೆಗೆ ಸಂಚಿಕೆ 6. ವಚನ ಗಾಯನ ಶ್ರೀ ಬಾಪು ಪದ್ಮನಾಭ, ರಾಷ್ಟ್ರ ಪ್ರಶಸ್ತಿ ವಿಜೇತ, ಸಂಗೀತ ನಿರ್ದೇಶಕರು. ವಚನ ನಿರ್ವಚನ ಡಾಕ್ಟರ್ ಜಯಶ್ರೀ ದಂಡೆ, ಉಪಾಧ್ಯಕ್ಷಕರು, ಕಲಬುರಗಿ ಬಸವ ಸಮಿತಿ. ಈ ಕಾರ್ಯಕ್ರಮ ಸೋಮವಾರ. ಅದೇ ರೀತಿ ಕುಮಾರಿ ಮಲ್ಲಿಕಾ ಕೆಂಗಲ್ ಇವರಿಂದ ವಚನ ಮಂಗಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳು ನಾನು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳು ನಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಧನ್ಯವಾದಗಳು. ವಚನ ಮಂಗಲ ಮಾಡಿದಂಥ ಮಲ್ಲಿಕಾ ಕೆಂಗಲ್ ಇವರಿಗೆ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮ ಸಂಪನ್ನವಾಯಿತು.